Hello everyone, my name is Irfan. I am a maths lecturer. Usually ನಾನು ಇಂಗ್ಲೀಷಲ್ಲಿ ಟೀಚ್ ಮಾಡೋದು, ಬಟ್ ಕನ್ನಡ ಮೀಡಿಯಂ ಮತ್ತು ಗೌರ್ಮೆಂಟ್ ಪಿ ಯು ಕಾಲೇಜ್ ಮಕ್ಕಳಿಗೋಸ್ಕರ ಇವೆಲ್ಲ ಕ್ಲಾಸಸ್ ನಾನು ಕನ್ನಡದಲ್ಲಿ ಮಾಡ್ತಿದ್ದೀನಿ. ಸೊ ನಾನು ಏನು ಮಾಡ್ತೀನಿ ಅಂದರೆ 2025 ಬೋರ್ಡ್ ಎಕ್ಸಾಮ್ ಕೇಳೋ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಸಾಲ್ವ್ ಮಾಡ್ತೀನಿ. ಸೊ ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಭಾಳ ಇಂಪಾರ್ಟ್ ಆಗ್ತವೆ, ಯಾಕಂದರೆ ನಾನು ಪ್ರೀವಿಯಸ್ ಇಯರ್ ಕ್ವಶನ್ಸು ಮತ್ತು ಮಾಡಲ್ ಕ್ವಶನ್ ಪೇಪರ್ಸಿಂದ ತೊಗೊಂಡು ಇವೆಲ್ಲ ಕ್ವಶನ್ಸ್ ಸಾಲ್ವ್ ಮಾಡಿಸಿದ್ದೀನಿ. ಬೇಕಾದ್ರೆ ನೋಡಿ, ನೀವೆಲ್ಲ ಕ್ವಶನ್ಸ್ ಸೆಕೆಂಡ್ ಟರ್ಮ್, ಫಸ್ಟ್ ಟರ್ಮ್ ಮತ್ತು ಮಿಡ್ ಟರ್ಮ್ ಕ್ವಶನ್ ಕೇಳಿರ್ತಾರೆ. ಈಗ ಸೆಕೆಂಡ್ ಟರ್ಮ್ಗೂ ಈ ಕ್ವಶನ್ಸ್ ಕೇಳಿರ್ತಾರೆ ನಾನು ಮಾಡಿಸಿದ್ದು. ಓಕೆ, ಸೊ ನಾವು ಇವೆಲ್ಲ ಕ್ವಶನ್ಸ್ ನಾನು ಪ್ಲೇ ಲಿಸ್ಟ್ ರೆಡಿ ಮಾಡಿ ಪ್ರತಿಯೊಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಅಂದರೆ ನೀನು ಏನು ಮಾಡ್ತೀನಿ ಅಂದರೆ, ಈ ಚಾಪ್ಟರ್ ನೋಡಿ, ಪ್ರಾಬಬಿಲಿಟಿ ಚಾಪ್ಟರಿಂದ 2 ಮಾರ್ಕ್ಸು 3 ಮಾರ್ಕ್ಸು ಕ್ವಶನ್ 2 ಮಾರ್ಕ್ಸು 5 ಮಾರ್ಕ್ಸ್ ಕ್ವಶನ್ ಕೇಳ್ತಾನೆ ಅಂತ ಅನ್ಕೊಳ್ಳಿ. ಸೊ 2 ಮಾರ್ಕ್ಸ್ ಕ್ವಶನು ಮತ್ತು 5 ಮಾರ್ಕ್ಸ್ ಕ್ವಶನು, ಸಾರಿ, ಈ ಚಾಪ್ಟರಿಂದ 2 ಮಾರ್ಕ್ಸ್ ಕ್ವಶನ್ 3 ಮಾರ್ಕ್ಸ್ ಕ್ವಶನ್ ಅಷ್ಟೇ ಕೇಳಿ. 2 ಮಾರ್ಕ್ಸ್ ಕ್ವಶನು ಮತ್ತು 3 ಮಾರ್ಕ್ಸ್ ಕ್ವಶನು ಮತ್ತು MCQ ಮತ್ತು ಫಿಲ್ ಇನ್ ದ ಬ್ಲಾಂಕ್ಸ್. MCQ, ಫಿಲ್ ಇನ್ ದ ಬ್ಲಾಂಕ್ಸು, 2 ಮಾರ್ಕ್ಸು ಮತ್ತು 3 ಮಾರ್ಕ್ಸ್ ಕ್ವಶನ್ಸು ನಾನು ವಿಡಿಯೋ ಮಾಡಿ ಅದೊಂದೊಂದು ಪ್ಲೇ ಲಿಸ್ಟ್ ಮಾಡಿ ಪ್ರತಿಯೊಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ವಿ. ಅದೇ ಥರ ಈ ಪ್ರಾಬಬಿಲಿಟಿ ಆದರೆ ಅದೇ ಥರ ಎಲ್ಲ ಚಾಪ್ಟರ್ಸ್ದು ಯಾವ್ಯಾವ ಕ್ವಶನ್ಸ್, ಆ ಚಾಪ್ಟರಿಂದ ಯಾವ್ಯಾವ ಕ್ವಶನ್ ಕೇಳ್ತಾರೆ ಯಾವ್ಯಾವ ಕ್ವಶನ್ಸ್ ವಿಡಿಯೋ ಮಾಡಿ ಪ್ರತಿಯೊಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಲಿಂಕು. ಅಲ್ಲಿಂದ ನೀವು ನೋಡ್ಕೋಬೋದು. ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲೂ ಲಿಂಕ್ ಇರುತ್ತೆ, ನೋಡಿ, ನೋಡ್ಕೊಳ್ಳಿ. ಸೊ ನಾವು ಮತ್ತೆ ಇವೆಲ್ಲ ಕ್ಲಾಸಸ್ ನಾನು ಅಂದರೆ ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಆದಮೇಲೆ ನಾನು ಏನು ಮಾಡ್ಬೇಕಂತಿದ್ರೆ, ಎಕ್ಸಸೈಸ್ ವೈಸು ಕಾನ್ಸೆಪ್ಟ್ ವೈಸ್ ಕ್ವಶನ್ಸ್ ಸಾಲ್ವ್ ಮಾಡಿಸ್ಬೇಕಂತಿದ್ದೀನಿ. ಅದಾದಮೇಲೆ KCET ಮತ್ತು JEE ಮೇನ್ಸು ಕ್ವಶನ್ಸ್ ಸಾಲ್ವ್ ಮಾಡಿಸ್ಬೇಕಂತಿದ್ದೀನಿ. ಓಕೆ, ಸೊ ನಾವು ಇವೆಲ್ಲ ಕ್ಲಾಸಸ್ ಆದಮೇಲೆ ನಾನು ಏನು ಮಾಡ್ತೀನಿ ಅಂದರೆ, PDF ನೋಟ್ಸ್ ಇರುತ್ತಲ್ಲ ಕ್ಲಾಸ್, ಅದನ್ನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಅಪ್ಲೋಡ್ ಮಾಡಿರ್ತೀನಿ ನಾನು. ಮತ್ತೆ ನಿಮಗೆ ಮಾಡಲ್ ಕ್ವಶನ್ ಪೇಪರ್ಸ್ ಬಿಟ್ಟಿದ್ದಾರೆ ನೋಡಿ, ಫಸ್ಟ್ PUC ಸೆಕೆಂಡ್ PUC 2 ಮಾಡಲ್ ಕ್ವಶನ್ ಪೇಪರ್ಸ್ ಬಿಟ್ಟಿದ್ದಾರೆ. ಅವು ಮಾಡಲ್ ಕ್ವಶನ್ ಪೇಪರು ನಾನು ಸಾಲ್ವ್ ಮಾಡಿಸಿದ್ದೀನಿ. ಅದರದ್ದು ವಿಡಿಯೋ ಲಿಂಕ್ ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲಿಂದ ನೋಡ್ಕೊರಿ ನೀವು. ಮಾಡಲ್ ಕ್ವಶನ್ ಪೇಪರ್ಸ್ ಭಾಳ ಇಂಪಾರ್ಟೆಂಟ್ ಆಗ್ತವೆ, ಯಾಕಂದರೆ ನಿಮಗೆ ನಿಮ್ಗೆ ಎಕ್ಸಾಮ್ ಪ್ಯಾಟರ್ನ್ ಹೆಂಗಿರುತ್ತೆ ಅಂತ ಗೊತ್ತಾಗುತ್ತೆ ಅಲ್ಲಿ. ಸೊ ಅದಕ್ಕೋಸ್ಕರ ನಾನು ಮಾಡಲ್ ಕ್ವಶನ್ ಪೇಪರು ಸೆಕೆಂಡ್ PUC ಫಸ್ಟ್ PUC 2 ಸಾಲ್ವ್ ಮಾಡಿದ್ದೀನಿ. ಅವು 3 ಮಾಡಲ್ ಕ್ವಶನ್ ಪೇಪರ್ ಇರ್ತವೆ, ಅವು ನೀವು ನೋಡ್ಕೊಳ್ಳಿ. ಬಿಕಾಸ್ ಅವು ಭಾಳ ಇಂಪಾರ್ಟೆಂಟ್ ಆಗ್ತವೆ. ಮೇ ಬಿ ಅದರಿಂದನೂ ಕ್ವಶನ್ಸ್ ಬರ್ಬೋದು. ಓಕೆ, ಆ ಥರ ನೀವು ಮಾಡಲ್ ಕ್ವಶನ್ ಪೇಪರ್ಸ್ ನೋಡಿದರೆ ನಿಮಗೆ ಎಕ್ಸಾಮ್ ಯಾವ ಥರ ಬರುತ್ತೆ ಅಂತೇಳಿ ಗೊತ್ತಾಗುತ್ತೆ. ಓಕೆ, ಸೊ ನಾವು ಈಗ ನೋಡಿ, ನಾನು ಪ್ರಾಬಬಿಲಿಟಿಯಿಂದ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಸಾಲ್ವ್ ಮಾಡಿಸ್ತಿದ್ದೀನಿ. ಮತ್ತು ಸೊ ನಿಮಗೆ ಕೆಲವೊಬ್ಬರಿಗೆ ವಿಡಿಯೋ ಭಾಳ ಸ್ಲೋ ಅನಿಸುತ್ತೆ, ಅವ್ರೇನು ಮಾಡಿ ವಿಡಿಯೋನ ಸ್ಪೀಡ್ ನೋಡ್ಕೊಳ್ಳಿ. ಯಾರಿಗೆ ಸ್ಪೀಡ್ ಅನ್ಸುತ್ತೆ ಅವರು ವಿಡಿಯೋನ ಸ್ಲೋ ಮಾಡ್ಕೊಂಡು ನೋಡ್ಕೊಳ್ಳಿ. ಸೊ ಈಗ ನಾವು ಡೈರೆಕ್ಟಾಗಿ ಕ್ವಶನ್ನ ಸಾಲ್ವ್ ಮಾಡೋಣ. ಸೊ ಪ್ರಾಬಬಿಲಿಟಿಯಿಂದ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕಲಿಯೋಣ. ಓಕೆ, ಸೊ ಫಸ್ಟ್ ಆಫ್ ಆಲ್ ನಾವು ಡೈರೆಕ್ಟ್ ಕ್ವಶನ್ಗೆ ಹೋಗಿನ ಮುಂಚೆ ಸ್ವಲ್ಪ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಣ. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ನಾವು ಈಸಿಯಾಗಿ ಕ್ವಶನ್ನ ಸಾಲ್ವ್ ಮಾಡ್ತೀವಿ. ಕಾನ್ಸೆಪ್ಟ್ ನೋಡಿ, ಕಾನ್ಸೆಪ್ಟ್ ಅಂದರೆ ಕಂಡೀಷನಲ್ ಪ್ರಾಬಬಿಲಿಟಿ. ಸೊ ಕಂಡೀಷನಲ್ ಪ್ರಾಬಬಿಲಿಟಿ ಅಂದ್ರೆ ಏನು? ಕಂಡೀಷನಲ್ ಪ್ರಾಬಬಿಲಿಟಿ ಇಸ್ ನಥಿಂಗ್ ಬಟ್ ನಮ್ಗೆ ಏನು ಬರುತ್ತೆ ಅಂದರೆ, ಸೊ ನಾವು ನಾರ್ಮಲ್ ಆಗಿ ಈವೆಂಟ್ಸ್ ತೊಗೊಳ್ತೀನಿ ನಾನು. ಓಕೆ, ಲೆಟ್ ಅಸ್ ಕನ್ಸಿಡರ್ ಒಂದು ಮದುವೆ ಹಾಲ್ ಇದೆ ಅಂತ ಅನ್ಕೊಳ್ಳಿ. ಸೊ ಅದು ಮದುವೆ ಹಾಲಲ್ಲಿ ಭಾಳಷ್ಟು ಇವೆಂಟ್ಸ್ ಇರ್ತಾವಲ್ಲ, ಹೌದಲ್ಲ? ಸೊ ಮದುವೆ ಹಾಲಲ್ಲಿ ಏನಿರ್ತವೆ, ಭಾಳಷ್ಟು ಇವೆಂಟ್ಸ್ ಅಂದ್ರೆ ಏನು ಅಂದರೆ, ನಮ್ಗೆ ಇಲ್ಲಿ ಏನಿರುತ್ತೆ, ಕೆಲವೊಬ್ರು ಡ್ಯಾನ್ಸ್ ಮಾಡ್ತಿರ್ತಾರೆ, ಕೆಲವೊಬ್ರು ಹಾಡಾಡ್ತಿರ್ತಾರೆ, ಕೆಲವೊಬ್ರು ಸುಮ್ಮನೆ ಕುಂತಿರ್ತಾರೆ, ಕೆಲವೊಬ್ರು ಏನು ಮಾಡ್ತಿರ್ತಾರೆ, ಹಿಂಗೆ ಅಕ್ಕಿ ಕಾಳು ಹಾಕ್ತಿರ್ತಾರೆ, ಕೆಲವೊಬ್ರು ಏನು ಮಾಡ್ತಿರ್ತಾರೆ, ಊಟ ಮಾಡ್ತಿರ್ತಾರೆ. ಸೊ ಇವೆಲ್ಲ ಇದಾವೆ. ಓಕೆ, ಸೊ ಕೆಲವೊಬ್ರು ಐಸ್ ಕ್ರೀಮ್ ತಿಂತಿರ್ತಾರೆ. ಈ ಥರ ಭಾಳಷ್ಟು ಇವೆಂಟ್ಸ್ ಇದಾವೆ. ಅದರಲ್ಲಿ ನಾನು ಏನು ಮಾಡ್ತೀನಿ, ಸೊ ಕಂಡೀಷನಲ್ ಪ್ರಾಬಬಿಲಿಟಿ ಅಂದರೆ ನಥಿಂಗ್ ಬಟ್ ಏನಂದರೆ, ಯಾವುದೋ ಇವೆಂಟ್ ಆಗ್ಬಿಟ್ಟಿದೆ ಆಲ್ರೆಡಿ. ಓಕೆ, ಯಾವುದೋ ಇವೆಂಟ್ ಆಲ್ರೆಡಿ ಆಗ್ಬಿಟ್ಟಿದೆ. ಆ ಇವೆಂಟಲ್ಲಿ ನಮಗೆ ಇನ್ನೊಂದು ಇವೆಂಟ್ ಬರೋ ಚಾನ್ಸಸ್ ಎಷ್ಟು ಅಂತ ಕೇಳ್ತಿದ್ದಾರೆ. ಓಕೆ, ಆ ಇವೆಂಟಲ್ಲಿ ಇನ್ನೊಂದು ಇವೆಂಟ್ ಬರೋ ಚಾನ್ಸಸ್ ಎಷ್ಟು ಅಂತ ಕೇಳ್ತಾರೆ. ಸೊ ನಾವು ಫಸ್ಟ್ ಇವೆಂಟ್ ಏನು ತೊಗೊಳ್ತೀನಿ, ಸೊ ಫಸ್ಟ್ ಇವೆಂಟ್ ಎ ಅನ್ನೋದು ಏನು ತೊಗೊಳ್ತೀನಿ. ಇವೆಂಟ್ ಎ ಅನ್ನೋದಲ್ಲಿ ಸೊ ಈಟಿಂಗ್ ಐಸ್ ಕ್ರೀಮ್. ಓಕೆ, ಈಟಿಂಗ್ ಐಸ್ ಕ್ರೀಮ್. ಓಕೆ, ನಮ್ಗೆ ಅದರಲ್ಲಿ ಏನು ಮಾಡ್ತಿದೆ ಈಗ, ಈಟಿಂಗ್ ಐಸ್ ಕ್ರೀಮ್. ಈಗ ಮದುವೆ ಹಾಲಲ್ಲಿ ಬಂದರೆ ಅವ್ರು ಐಸ್ ಕ್ರೀಮ್ ತಿಂತಿದ್ದಾರೆ. ಓಕೆ, ಸೊ ಇವೆಂಟ್ ಬಿ ಅನ್ನೋದೇನು ತೊಗೊಳ್ತೀನಿ, ಡ್ಯಾನ್ಸಿಂಗ್ ಅಂತ ತೊಗೊಳ್ತೀನಿ. ಇವೆಂಟ್ ಬಿ ಅನ್ನೋದೇನು ತೊಗೊಳ್ತೀನಿ, ಡ್ಯಾನ್ಸಿಂಗ್. ಸೊ ನಾವು ಯು ಹ್ಯಾವ್ ಟು ಫೈಂಡ್ ದ ಪ್ರಾಬಬಿಲಿಟಿ ಆಫ್, ಇನ್ ದ ಕಂಡೀಷನಲ್ ಪ್ರಾಬಬಿಲಿಟಿ ಹೆಂಗಿರುತ್ತೆ, ಪ್ರಾಬಬಿಲಿಟಿ ಆಫ್ A over B. ಅಂದ್ರೆ ಮೀನಿಂಗ್ ಏನಂದ್ರೆ, ಸಿ ಎ ಇದಲ್ಲ, ಸೊ ಇವೆಂಟ್ ಎ, ಬಿ ಅನ್ನೋದು ಇವೆಂಟ್ ಬಿ. ಸೊ ಇದರಲ್ಲಿ ನಾನು ಏನು ಕಾಣಬೇಕು, A over B ಅಂದರೆ ಪೀಪಲ್ ಆಲ್ರೆಡಿ ಆರ್ ಡ್ಯಾನ್ಸಿಂಗ್. ಇದು ಬಿ ಇವೆಂಟ್ ಕೊಟ್ಟಿನಿ, ದೇ ಹ್ಯಾವ್ ಗಿವನ್ ಆಲ್ರೆಡಿ. ಬಿ ಇವೆಂಟ್ ಅನ್ನೋದೇನು, ಡ್ಯಾನ್ಸಿಂಗ್, ಪೀಪಲ್ ಆರ್ ಡ್ಯಾನ್ಸಿಂಗ್. ಡ್ಯಾನ್ಸಿಂಗ್ ಪೀಪಲ್ ಅಲ್ಲಿ ನಾರ್ಮಲ್ ಆಗಿ ಬಹಳಷ್ಟು ಜನ ಇದ್ದಾರೆ, ಅಲ್ಲಿ ಡ್ಯಾನ್ಸ್ ಮಾಡ್ತಿರಲ್ಲ, ಅದರಲ್ಲಿ ನಮ್ಗೆ ಐಸ್ ಕ್ರೀಮ್ ತಿನ್ನೋರು ಎಷ್ಟಿದ್ದಾರೆ. ನಾರ್ಮಲ್ ಆಗಿ ಡ್ಯಾನ್ಸ್ ಮಾಡಲಾರ್ದವರು ಐಸ್ ಕ್ರೀಮ್ ತಿಂತಿರ್ತಾರೆ. ಓಕೆ, ಈಗ ನಾವು ಡ್ಯಾನ್ಸ್ ಮಾಡ್ತಾರಲ್ಲ, ಅದರಲ್ಲಿ ಐಸ್ ಕ್ರೀಮ್ ತಿನ್ನೋರು ಎಷ್ಟಿದೆ ಅಂತ ಕಂಡುಹಿಡಬೇಕು. ಸೊ ಇದು ಕೊಟ್ಟಿದ್ದಾರೆ. ಸೊ ಪ್ರಾಬಬಿಲಿಟಿ ಆಫ್ A over B ಇಸ್ ನಥಿಂಗ್ ಬಟ್ ದಿಸ್ B is given. ಸೊ B is given, so that is why ನಾನು ಏನು ಮಾಡೋದು, ಪ್ರಾಬಬಿಲಿಟಿ ಆಫ್ ಐಸ್ ಕ್ರೀಮ್ eating and is nothing but intersection and dancing. Probability of ice cream eating and is nothing but intersection dancing divided by probability of
people who are dancing. Okay, so this is what the formula. Property of A over B is nothing but property of A intersection B divided by property of B. Okay, so andre this B ಅನ್ನೋದು event B1 event ಕೊಟ್ಟಿರ್ತಾರೆ already. B is given, it is given. Okay, ಇದನ್ನ ಕಂಡುಹಿಡಬೇಕು ನಾವು. Property of people who are eating ice cream. ಅದೇನ್ಬಿಟ್ಟು property of A over B that is equal to property of A intersection B divided by property of B. ಅಂದ್ರೆ ಸೊ ನಮಗೆ ಪ್ರಾಪರ್ಟಿ ಆಫ್ ಇದೇನು ಪ್ರಾಪರ್ಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂದ್ರೆ ಪೀಪಲ್ ಹೂ ಆರ್ ಡ್ಯಾನ್ಸಿಂಗ್ ಅಂಡ್ ಈಟಿಂಗ್ ಐಸ್ ಕ್ರೀಮ್ ಅದು ಇದು. ಓಕೆ, ಇಲ್ಲೇನು ಪ್ರಾಪರ್ಟಿ ಆಫ್ ಬಿ ಇಸ್ ನಥಿಂಗ್ ಬಟ್ ವಾಟ್ ಪ್ರಾಪರ್ಟಿ ಆಫ್ ಬಿ ಇಸ್ ನಥಿಂಗ್ ಬಟ್ ಪೀಪಲ್ ಹೂ ಆರ್ ಪ್ರಾಪರ್ಟಿ ಆಫ್ ಪೀಪಲ್ ಹೂ ಆರ್ ಡ್ಯಾನ್ಸಿಂಗ್ ಓನ್ಲಿ. ಓಕೆ, ಸೊ ನಮಗೆ ಸೊ ಯಾರು ಡ್ಯಾನ್ಸ್ ಮಾಡ್ತಿದ್ರೆ ಅದರಲ್ಲಿ ಐಸ್ ಕ್ರೀಮ್ ತಿನ್ನೋರ್ನ ಕಂಡುಹಿಡಿಬೇಕಂದ್ರೆ ಪ್ರಾಪರ್ಟಿ ಆಫ್ ಹೂ ಆರ್ ಡ್ಯಾನ್ಸಿಂಗ್, ಯಾರು ಡ್ಯಾನ್ಸ್ ಮಾಡ್ತಿದ್ರೆ ಅದರಲ್ಲಿ ಐಸ್ ಕ್ರೀಮ್ ತಿನ್ನೋರು ಪ್ರಾಪರ್ಟಿ ಕಂಡುಹಿಡಬೇಕಂದ್ರೆ ಇದು ಫಾರ್ಮುಲಾ. ಓಕೆ, ಇದು ಒಂದು ಫಾರ್ಮುಲಾ. ಸೊ ಇದು ನಮಗೆ ಪ್ರಾಪರ್ಟಿ ಆಫ್ ಎ ಓವರ್ ಬಿ ದಟ್ ಈಸ್ ಈಕ್ವಲ್ ಟು ಪ್ರಾಪರ್ಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ಪ್ರಾಪರ್ಟಿ ಆಫ್ ಬಿ ಇಷ್ಟಿದೆ ಅಂತ ಅನ್ಕೊಳ್ಳಿ. ಸೊ ಲೆಟ್ ಅಸ್ ಕನ್ಸಿಡರ್ ಇದನ್ನ ಹೆಂಗ್ ಬರೀಬಹುದು ಅಂದ್ರೆ ಪ್ರಾಪರ್ಟಿ ಆಫ್ ಎ ಓವರ್ ಬಿ ದಟ್ ಈಸ್ ಆಲ್ಸೋ ಈಕ್ವಲ್ ಟು ನಂಬರ್ ಆಫ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ಎ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ಬಿ ಸೆಟ್. ಓಕೆ, ಸೊ ನಮಗೆ ಅದು ಯಾವಾಗ ದಿಸ್ ಇಸ್ ಓನ್ಲಿ ಫಾರ್ ಈಕ್ವಲಿ ಲೈಕ್ಲಿ ಔಟ್ಕಮ್ಸ್. ಈಕ್ವಲಿ ಲೈಕ್ಲಿ ಔಟ್ಕಮ್ಸ್ ಇದ್ದಾಗ ಮಾತ್ರ ಈ ಫಾರ್ಮುಲಾ ಇರ್ಬೋದು. ನಮ್ಗೆ ಎರಡು ಫಾರ್ಮುಲಾ ಒಂದೇನೆ. ಓಕೆ, ಇದನ್ನು ಕರೆಕ್ಟೇ. ಓಕೆ, ನಮ್ಗೆ ಇದನ್ನು ಕರೆಕ್ಟೇ. ಓಕೆ, ಇದನ್ನು ಕರೆಕ್ಟೇ. ಸೊ ನಮಗೆ ಇದನ್ನು ಕರೆಕ್ಟ್ ಬಟ್ ಇದನ್ನ ಈಕ್ವಲಿ ಲೈಕ್ಲಿ ಔಟ್ಕಮ್ಸ್ ಇದ್ದಾಗ ಮಾತ್ರ ನಾವು ಯೂಸ್ ಮಾಡಿ. ಈಕ್ವಲಿ ಲೈಕ್ಲಿ ಔಟ್ಕಮ್ಸ್ ಅಂದ್ರೆ ಏನು? ಈಕ್ವಲಿ ಲೈಕ್ಲಿ ಔಟ್ಕಮ್ಸ್ ಅಂದ್ರೆ ಅಂದಾಗ ಸೊ ಲೆಟ್ ಅಸ್ ಕನ್ಸಿಡರ್ ಒಂದು ಡೈನ ರೋಲ್ ಮಾಡಿದ್ರೆ ಔಟ್ಕಮ್ಸ್ ಏನು ಬರ್ತವೆ? ರೋಲ್ ಎ ಡೈ. ಒಂದು ಡೈನ ರೋಲ್ ಮಾಡಿದ್ರೆ ಔಟ್ಕಮ್ಸ್ ಏನು ಬರ್ತವೆ ನಮಗೆ ನೋಡಿ? ದಟ್ ಈಸ್ ಸ್ಮಾಲ್ ಸ್ಯಾಂಪಲ್ ಸ್ಪೇಸ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನಾಗುತ್ತೆ 1, 2, 3, 4, 5, 6. ಓಕೆ, ಸೊ ನಮಗೆ ಇವೆಲ್ಲ ಔಟ್ಕಮ್ಸ್ ಇದ್ರೆ ಅದರದ್ದು ಪ್ರಾಬಬಿಲಿಟಿ ಸೇಮ್ ಬರುತ್ತೆ. ಓಕೆ, ಒನ್ ಪ್ರಾಬಬಿಲಿಟಿ ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ 1? ಪ್ರಾಬಬಿಲಿಟಿ ಆಫ್ ಗೆಟಿಂಗ್ 1 ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ? 1/6 ಹೌದಾ? ಓಕೆ, ವಾಟ್ ಈಸ್ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ 2? ಪ್ರಾಬಬಿಲಿಟಿ ಆಫ್ ಗೆಟಿಂಗ್ 2 ನಮಗೆ ಎಷ್ಟು ಬರುತ್ತೆ? ದಟ್ ಈಸ್ ಆಲ್ಸೋ 1/6. ಸೊ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ 3 ಎಷ್ಟು? ಪ್ರಾಬಬಿಲಿಟಿ ಆಫ್ ಗೆಟಿಂಗ್ 3 ಅಂದ್ರೆ ದಟ್ ಈಸ್ ಆಲ್ಸೋ 1/6. ಪ್ರಾಬಬಿಲಿಟಿ ಆಫ್ ಗೆಟಿಂಗ್ 4 ಎಷ್ಟು? Probability of getting 4 that is also 1/6. Probability of getting 5 that is equal to that is also 1/6. Probability of getting 6 that is also ಎಷ್ಟು ಬರುತ್ತೆ? 1/6. ಈ ತರ ನೋಡಿ. ಸೊ ಎಲ್ಲಾ ಔಟ್ಕಮ್ಸ್ ನಮಗೆ ಪ್ರಾಬಬಿಲಿಟಿ ಬರೋ ಪ್ರಾಬಬಿಲಿಟಿ ಎಷ್ಟು ಇರಬೇಕು? 1/6 ಸೇಮ್ ಇರಬೇಕು. ಸಚ್ ಟೈಪ್ ಆಫ್ ಇವೆಂಟ್ಸ್ ವಿ ಕಾಲ್ಡ್ ಆಸ್ ಈಕ್ವಲಿ ಲೈಕ್ಲಿ ಔಟ್ಕಮ್ಸ್. ಈಕ್ವಲಿ ಲೈಕ್ಲಿ ಔಟ್ಕಮ್ಸ್ ಇದ್ದಾಗ ಪ್ರಾಬಬಿಲಿಟಿ ಆಫ್ A over B that is equal to number of element present in A intersection B divided by number of element present in B set. ಓಕೆ, ಇದನ್ನು ಒಂದೇ. ಓಕೆ, ಇದನ್ನು ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡೋಕೆ ಇದನ್ನು ನೀವು ಇನ್ನೂ ನಿಮಗೆ ಕನ್ಫ್ಯೂಷನ್ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಸೊ ನಾವು ಲೆಟ್ ಅಸ್ ಕನ್ಸಿಡರ್ ಐ ಹ್ಯಾವ್ ಕಂಡಕ್ಟೆಡ್ ಎಕ್ಸಾಮ್. ಓಕೆ, ಐ ಹ್ಯಾವ್ ಕಂಡಕ್ಟೆಡ್ ಎ ಟೆಸ್ಟ್. ನಾನು ಒಂದು ಟೆಸ್ಟ್ ಕಂಡಕ್ಟ್ ಮಾಡಿದ್ದೀನಿ ಅಂತ. ಓಕೆ, ಅದರಲ್ಲಿ ಎ ಇವೆಂಟ್ ಅಂತ ಸ್ಟೂಡೆಂಟ್ಸ್ ವಾರ್ ಚೀಟಿಂಗ್. ಓಕೆ, ಅಂದರೆ ಚೀಟ್ ಮಾಡಿ ಏನೋ ಚೀಟಿಂಗ್ ತಂದು ಅಂತ ಚೀಟ್ಸ್ ತಗೊಂಡು ಬರೀತಾರೆ ಅವು ಆ ಥರದ್ದು ಒಂದು ಸ್ಟೂಡೆಂಟ್ಸ್. ಸೊ ಇನ್ನೊಂದು ಬಿ ಇವೆಂಟ್ ಏನಂದ್ರೆ ಸೊ ಸ್ಟೂಡೆಂಟ್ಸ್ ಇದ್ದಾರೆ. ಕೆಲವೊಬ್ರು ಸ್ಟೂಡೆಂಟ್ಸ್ ಕೆಳಗೆ ಕುಂತಿದ್ದಾರೆ, ಕೆಲವೊಂದು ಸ್ಟೂಡೆಂಟ್ಸ್ ಡೆಸ್ಕ್ ಮೇಲೆ ಕುಂತಿದ್ದಾರೆ. ಕೆಲವೊಂದು ಸ್ಟೂಡೆಂಟ್ಸ್ ಏನು ಮಾಡಿದ್ದಾರೆ? ಕೆಳಗೆ ಕುಂತಿದ್ದಾರೆ, ಕೆಲವೊಂದು ಸ್ಟೂಡೆಂಟ್ಸ್ ಡೆಸ್ಕ್ ಮೇಲೆ ಕುಂತಿದ್ದಾರೆ. ಸೊ ಹಿಯರ್ ಬಿ ಇವೆಂಟ್ ಅಂತ ಅಂದ್ರೆ ಸ್ಟೂಡೆಂಟ್ಸ್ ಆರ್ ಸಿಟ್ಟಿಂಗ್ ಡೌನ್. Student who are sitting down. Okay, so what is the probability of students who are cheating, so who are sitting downside? Okay, so ನಾವು ನೋಡಿ ಬಿ ಅನ್ನೋದು ಇವನ್ ಕೊಟ್ಬಿಟ್ರೆ ಸ್ಟೂಡೆಂಟ್ಸ್ ಆಲ್ರೆಡಿ ಕೆಳಗೆ ಕೂತಿದ್ದಾರೆ, ಅದು ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ. ಸೊ ಯಾರು ಕೆಳಗೆ ಕೂತಿದ್ರೆ ಅದರಲ್ಲಿ ಚೀಟಿಂಗ್ ಮಾಡೋರು ಎಷ್ಟು ಜನ ಅಂತ ಕೇಳಿದ್ದಾರೆ. ಓಕೆ, ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ಯಾರು ಚೀಟಿಂಗ್ ಮಾಡಿದ್ದಾರೆ ಅದರಲ್ಲಿ ಯಾರು ಕೆಳಗೆ ಕೂತಿದ್ದಾರೆ ಅದರಲ್ಲಿ ಚೀಟಿಂಗ್ ಮಾಡೋರು ಎಷ್ಟು ಜನ ಅಂತ ಕೇಳಿದ್ದಾರೆ. ದಟ್ ಈಸ್ ಪ್ರಾಬಬಿಲಿಟಿ ಆಫ್ ಎ ಓವರ್ ಬಿ ದಟ್ ಈಸ್ ಪ್ರಾಬಬಿಲಿಟಿ ಆಫ್ ಏನ್ ಬರಬೇಕು? ಯಾರ್ಯಾರು ಚೀಟಿಂಗ್ ಮಾಡ್ತಿದ್ದಾರೆ ಅಂಡ್ ಯಾರ್ಯಾರು ನಮ್ಗೆ ಏನ್ ಮಾಡ್ತಾರೆ? ಕೆಳಗೆ ಕುಂತಿದ್ದಾರೆ. ಇದು ಡಿವೈಡೆಡ್ ಬೈ ಏನ್ ಬರೋ ಪ್ರಾಬಬಿಲಿಟಿ ಆಫ್ ಯಾರು ಕೆಳಗೆ ಕುಂತಿದ್ದಾರೆ. ಓಕೆ, ಇದು ಫಾರ್ಮುಲಾ. ಓಕೆ, ಇಷ್ಟು ನೀವು ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಕ್ವಶನ್ನ ಸಾಲ್ವ್ ಮಾಡಬಹುದು. ಇಷ್ಟು ಬರ್ಕೊಳ್ಳಿ ಫಸ್ಟು.
ಓಕೆ, ಅದೇ ನೋಡಿ, ಇದೇ ಈಕ್ವಲಿ ಲೈಕ್ಲಿ ಔಟ್ಕಮ್ಸ್ ಇದ್ರೆ ನಮಗೆ ಈಕ್ವಲಿ ಔಟ್ಕಮ್ಸ್ ಇದ್ರೆ ನಾವು ಸ್ಯಾಂಪಲ್ ಸ್ಪೇಸ್ ಬಂದಿದ್ದಾರೆ, ಪ್ರತಿಯೊಂದು ಔಟ್ಕಮ್ಸ್ ನಮ್ಗೆ ಏನು ಬರಬೇಕು, ಸೊ ನಮ್ಮ ಪ್ರತಿಯೊಂದು ಔಟ್ಕಮ್ಸ್ದು ಪ್ರಾಬಬಿಲಿಟಿ ಸೊ ಸೇಮ್ ಬಂದಾಗ ನಾವು ಏನು ಮಾಡೋದು, ಸೊ ದಟ್ ಈಸ್ ಈಕ್ವಲಿ ಲೈಕ್ಲಿ ಔಟ್ಕಮ್ಸ್ ಅಂತ ಹೇಳಿ ದ ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ದಟ್ ಈಸ್ ಈಕ್ವಲ್ ಟು ಏನು ಬರಿಬೋದು ನಾನು, ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ಪ್ರಾಬಬಿಲಿಟಿ ಆಫ್ ಬಿ. ಓಕೆ, ಇಷ್ಟು ಎ ಓವರ್ ಬಿ ಅಂತ. ಇಫ್ ಸಪೋಸ್ ನಮಗೇನು ಇ ಓವರ್ ಎಫ್ ಅಂತ ಕೊಟ್ಟಿದ್ದಾನೆ, ಸೊ ಪ್ರಾಬಬಿಲಿಟಿ ಆಫ್ ಇ ಓವರ್ ಎಫ್ ಕೊಟ್ಟಿದ್ದಾರೆ, ಪ್ರಾಬಬಿಲಿಟಿ ಆಫ್ ಇ ಓವರ್ ಎಫ್ ವಿ ಕ್ಯಾನ್ ರೈಟ್ ಆಸ್ ಪ್ರಾಬಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಡಿವೈಡೆಡ್ ಬೈ ಪ್ರಾಬಬಿಲಿಟಿ ಆಫ್ ಎಫ್ ಅಂತ ಬರಿಬೇಕು. ಓಕೆ, ಇಲ್ಲಿ ಡಿನಾಮಿನೇಟರ್ ಏನಿದೆ ಅದು ಬರಿಬೇಕು ಇಲ್ಲಿ. ಓಕೆ, ಅದೇ ತರ ನಿಮ್ಗೆ ಏನು ನೋಡಿದ್ರೆ ದಿಸ್ ಇಸ್ ನಂಬರ್ ಆಫ್, ದಿಸ್ ಇಸ್ ಆಲ್ಸೋ ಪ್ರಾಬಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಇ ಓವರ್ ಎಫ್ ದಟ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ಇ ಇಂಟರ್ಸೆಕ್ಷನ್ ಎಫ್ ಡಿವೈಡೆಡ್ ಬೈ ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ಎಫ್, ಈ ತರ ಬರಿಬೇಕು. ಓಕೆ, ಇಷ್ಟು ಗೊತ್ತಿರಬೇಕು ನಿಮಗೆ. ಓಕೆ, ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ, ಇದು ಬರ್ಕೊಳ್ಳಿ ಸ್ವಲ್ಪ. Okay, so first question ನೋಡಿ ಏನಿದೆ, a fair die is rolled. Okay, consider the events E that is equal to 1, 3, 5. So F event with the 2, 3. So find the probability of E intersection F. Okay, so ನಾವು ಫಸ್ಟ್ ನೋಡಿ ಒಂದು ಡೈನ ರೋಲ್ ಮಾಡಿದಾಗ ಔಟ್ಕಮ್ಸ್ ಏನು ಬರ್ತದೆ, 1, 2, 3, 4 ಬರ್ತದೆ. ಸ್ಯಾಂಪಲ್ ಸ್ಪೇಸ್ ಬರ್ಕೊಳ್ಳಿ, ಸ್ಯಾಂಪಲ್ ಸ್ಪೇಸ್ ದಟ್ ಈಸ್ ಈಕ್ವಲ್ ಟು when you roll a die that is ಔಟ್ಕಮ್ಸ್ ಏನು ಬರುತ್ತೆ 1, 2, 3, 4, 5, 6. ಓಕೆ, ಸೊ ನಾವು ಈ ನೋಡಿ ಇವೆಲ್ಲ ಈಕ್ವಲಿ ಲೈಕ್ಲಿ ಔಟ್ಕಮ್ಸ್ ಅಂದ್ರೆ ಪ್ರಾಬಬಿಲಿಟಿ ಆಫ್ 1 ಬರೋದೆಷ್ಟು 1/6, ಪ್ರಾಬಬಿಲಿಟಿ ಆಫ್ 2 ಬರೋದೇನು 1/6, ಎಲ್ಲ ಈಕ್ವಲಿ ಲೈಕ್ಲಿ ಔಟ್ಕಮ್ಸ್. ಅದೇ ತರ ಈ ಇವೆಂಟ್ ಕೊಟ್ಟಿದ್ದಾರೆ, ಈ ಇವೆಂಟ್ ದಟ್ ಇಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ ನಮಗೆ 1, 3, 5 ಕೊಟ್ಟಿದ್ದಾರೆ. ಓಕೆ, ಪ್ರಾಬಬಿಲಿಟಿ ಆಫ್ ಎಫ್ ಎಷ್ಟು ಕೊಟ್ಟಿದ್ದಾರೆ, ಪ್ರಾಬಬಿಲಿಟಿ ಆಫ್ ಎಫ್ ದಟ್ ಈಸ್ ಈಕ್ವಲ್ ಟು ವಾಟ್ ದೇ ಹ್ಯಾವ್ ಗಿವನ್ 2, 3 ಅಂತ ಕೊಟ್ಟಿದ್ದಾರೆ, 2, 3. ಸೊ ವಾಟ್ ದೇ ಹ್ಯಾವ್ ಆಸ್ಕ್ಡ್ ಅಸ್ ಟು ಫೈಂಡ್ ಪ್ರಾಬಬಿಲಿಟಿ ಆಫ್ ಇ ಓವರ್ ಎಫ್ ಕಂಡುಹಿಡಿ ಅಂತ ಹೇಳಿದ್ರೆ ಇದು. ಓಕೆ, ಪ್ರಾಬಬಿಲಿಟಿ ಆಫ್ ಇ ಓವರ್ ಎಫ್ ಕಂಡುಹಿಡಿ ಅಂತ ಹೇಳಿದ್ರೆ, ಸೊ ನಮ್ಮ ಫಾರ್ಮುಲಾ ಏನು, so number of element present in number of probability of E over F that is equal to probability of E over F that is equal to number of element present in E intersection F divided by number of element present in F. Okay, so ನಮಗೆ ಈ ಎಫ್ ಸೆಟ್ ಅಲ್ಲಿ ಎಲಿಮೆಂಟ್ಸ್ ಎಷ್ಟು ಗೊತ್ತಿದಾವೆ. ಓಕೆ, ನಮ್ಗೆ ಬರಿಬೋದು. ಅದೇ ತರ ಈ ಇಂಟರ್ಸೆಕ್ಷನ್ ಎಫ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಅದಾವ ಗೊತ್ತಿಲ್ಲ, ಅದನ್ನು ಕಂಡುಹಿಡಬೇಕು. ನಾನು ಇಲ್ಲಿ ಸೈಡಿಗೆ ಮಾಡ್ತೀನಿ ನೋಡಿ, ದಟ್ ಈಸ್ ಇ ಇಂಟರ್ಸೆಕ್ಷನ್ ಎಫ್ ದಟ್ ಈಸ್ ಈಕ್ವಲ್ ಟು number of element present in E, element present in E ಬರ್ಕೊಳ್ಳಿ ಫಸ್ಟ್, it is 1, 3, 5. Okay, intersection with what, F set ಅಲ್ಲಿ ಔಟ್ಕಮ್ಸ್ ಏನಿದಾವೆ ನಮಗೆ that is 2, 3. So intersection is nothing but ಇವೆರಡಲ್ಲಿ ಕಾಮನ್ ಎಲಿಮೆಂಟ್ಸ್ ಇಂದ ಅದು ಬರ್ಕೋಬೇಕು. ಇವೆರಡರಲ್ಲಿ ಕಾಮನ್ ಎಲಿಮೆಂಟ್ಸ್ ಏನಿದೆ ನಮಗೆ 3 ಇದೆ, ಯು ರೈಟ್ ಇಟ್ 3. ಓಕೆ, ಸೊ ನಮಗೆ 3 ಬಂತ, ನನಗೆ ಈ ಇಂಟರ್ಸೆಕ್ಷನ್ ಎಫ್ ಎಷ್ಟು ಬಂತು, ಈ ಇಂಟರ್ಸೆಕ್ಷನ್ ಎಫ್ ದಟ್ ಈಸ್ ಈಕ್ವಲ್ ಟು ಏನು ಬಂತು 3 ಬಂತು. ಅದೇ ತರ ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ಈ ಇಂಟರ್ಸೆಕ್ಷನ್ ಎಫ್ ದಟ್ ಈಸ್ ಈಕ್ವಲ್ ಟು ಏನು ಬಂತು 1. ಇದರ ಎಷ್ಟು ಎಲಿಮೆಂಟ್ಸ್ ಇದೆ 1. ಅದೇ ತರ ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ಎಫ್ ಸೆಟ್ ಏನಿದೆ, ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ಎಫ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದಾವೆ ನಮ್ಗೆ 2 ಇದೆ, ಅದನ್ನೇ ಇದರ ಸಬ್ಸ್ಟಿಟ್ಯೂಟ್ ಮಾಡಿ. ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ಈ ಇಂಟರ್ಸೆಕ್ಷನ್ ದಟ್ ಈಸ್ ಈಕ್ವಲ್ ಟು ಎಷ್ಟಿದೆ ನಮಗೆ 1 ಇದೆ, 1 ಬರೀರಿ. ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ಸ್ ಇನ್ ಎಫ್ ಸೆಟ್, ಓಕೆ, ಎಫ್ ಸೆಟ್ ಅಲ್ಲಿ ಎಷ್ಟಿದೆ 2 ಬರೀರಿ. ಓಕೆ, ದಿಸ್ ಈಸ್ ಹೌ ವಿ ಹ್ಯಾವ್ ಟು ಫೈಂಡ್ ಔಟ್ ದಿ ಪ್ರಾಬಬಿಲಿಟಿ ಆಫ್ ಇ ಓವರ್ ಎಫ್. ಅಂದ್ರೆ ಎಫ್ ಅನ್ನೋದು ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಎಫ್ ಇವೆಂಟ್ ಅಲ್ಲಿ ಈ ಇವೆಂಟ್ ಆಗೋ ಚಾನ್ಸಸ್ ಎಷ್ಟು ಅಂತ ಕೇಳ್ತಿದ್ದಾರೆ. ಎಫ್ ಇವೆಂಟ್ ಅಲ್ಲಿ ಈ ಇವೆಂಟ್ ಆಗೋ ಚಾನ್ಸಸ್ ಎಷ್ಟು ಅಂದ್ರೆ ದಟ್ ಈಸ್ 1/2. ಓಕೆ, ಇಷ್ಟು ಸಾಲ್ವ್ ಮಾಡಿದ್ರೆ ನಿಮ್ಗೆ 2 ಮಾರ್ಕ್ಸ್ ನೋಡಿ, ಜಸ್ಟ್ ಬರ್ಕೊಳ್ಳಿ. Okay, so next ನೋಡಿ, next question ಏನಿದೆ. Okay, so probability of A that is equal to 7/3, probability of B that is equal to 9/13, probability of A intersection B that is equal to 4/13, probability of A over B. Direct formula, you know that is formula ಏನದು ಕೊಟ್ಟಿರೋದು ಬರ್ಕೊಳ್ಳಿ, that is probability of A that is equal to ಎಷ್ಟು ಕೊಟ್ಟಿದ್ದಾರೆ 7/13 ಅಂತ ಬರ್ಕೊಳ್ಳಿ. ನೆಕ್ಸ್ಟ್ probability of B ಎಷ್ಟು ಕೊಡ್ತಾರೆ, probability of B that is equal to ಎಷ್ಟಿದೆ 9/13 ಅಂತ ಕೊಟ್ಟಿದ್ದಾರೆ, ಅದನ್ನ ಬರ್ಕೊಳ್ಳಿ. ನೆಕ್ಸ್ಟ್ probability of A intersection B, probability of A intersection B that is equal to 4/13. Okay, what is our intention? Our intention is to find the probability of A over B. A over B ಕಂಡುಹಿಡಬೇಕು. ನಮಗೆ ಇದು ಏನು ಬರ್ತದೆ, ನಮ್ಗೆ ಫಾರ್ಮುಲಾ ಗೊತ್ತಿದೆ. ಈಗ ನಾನು ಜಸ್ಟ್ ಹೇಳಿದ್ದೀನಿ probability of A over B that is equal to ನಾನು ಏನು ಬರುತ್ತೆ, probability of A over B that is equal to ಏನು ಬರುತ್ತೆ, probability of A intersection B, probability of A intersection B divided by probability of B. ಇದು ಫಾರ್ಮುಲಾ ನಮ್ಗೆ. ಓಕೆ, probability of A intersection B ಎಷ್ಟಿದೆ ನೋಡಿ, probability of A intersection B that is 4/13 ಇದೆ, 4/13 ಇದೆ, rated 4 divided by 13 divided by probability of B ಎಷ್ಟಿದೆ, probability of B ಎಷ್ಟಿದೆ ನಮ್ಗೆ, probability of B that is 9/13 ಬರ್ಕೊಳ್ಳಿ. 13 cancel ಮಾಡಿ, what you left with 4/9. Okay, so that is what, this is the probability of A over B event. Okay, B event ಅಲ್ಲಿ ನಮಗೆ A event ಆಗೋ ಚಾನ್ಸಸ್ ಎಷ್ಟು ಅಂದ್ರೆ
4/9. ಓಕೆ, ಇಷ್ಟು ಬರೆದ್ರೆ ನಿಮ್ಗೆ 2 ಮಾರ್ಕ್ಸ್ ನೋಡಿ, ಜಸ್ಟ್ ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇವನ್ 2 ಕಾಯಿನ್ಸ್ ಆರ್ ಟಾಸ್ಡ್ ಒನ್ಸ್, ಅಂದ್ರೆ 2 ಕಾಯಿನ್ಸ್ ಟಾಸ್ ಮಾಡಿದ್ದಾರೆ. ಓಕೆ, 2 ಕಾಯಿನ್ಸ್ ಟಾಸ್ ಮಾಡಿದ್ರೆ ಔಟ್ಕಮ್ಸ್ ಏನ್ ಬರ್ತಾವೆ ನಮಗೆ? ಸೊ ಹೆಡ್ ಟೇಲ್ ಅವು ಬರ್ತವೆ, ನಾನು ಬರೆಯೋಣಂತೆ. ಸೊ ಪ್ರಾಬಬಿಲಿಟಿ ಆಫ್ ಇ ಓವರ್, ಫೈಂಡ್ ದ ಪ್ರಾಬಬಿಲಿಟಿ ಆಫ್ ಇ ಓವರ್ ಎಫ್. ಪ್ರಾಬಬಿಲಿಟಿ ಆಫ್ ಇ ಓವರ್ ಎಫ್ ಏನ್ ಬರುತ್ತೆ ಅಂತ ಬರ್ಕೊಳ್ಳೋಣ ಫಸ್ಟ್. ಸೊ ನಮ್ಗೆ ಏನ್ ಕಂಡಿಡ್ಬೇಕು? ಇದು ಕಂಡಿಡ್ಬೇಕು ಪ್ರಾಬಬಿಲಿಟಿ ಆಫ್. ಅಂಡ್ 2 ಕಾಯಿನ್ಸ್ ಟಾಸ್ ಮಾಡಿದಾಗ 2 ಕಾಯಿನ್ಸ್ ಆರ್ ಟಾಸ್ಡ್, ಔಟ್ಕಮ್ಸ್ ಏನ್ ಬರ್ತಾವೆ ನಮಗೆ? 2 ಕಾಯಿನ್ ಟಾಸ್ ಮಾಡಿದಾಗ ಸೊ ಸ್ಯಾಂಪಲ್ ಸ್ಪೇಸ್ ದಟ್ ಈಸ್ ಈಕ್ವಲ್ ಟು, ಓಕೆ, ಸ್ಯಾಂಪಲ್ ಸ್ಪೇಸ್ ದಟ್ ಈಸ್ ಈಕ್ವಲ್ ಟು 2 ಹೆಡ್ ಬರ್ತವೆ. ಓಕೆ, 1 ಹೆಡ್ ಟೇಲ್ ಬರ್ತವೆ, ನೆಕ್ಸ್ಟ್ ಟೇಲ್ ಹೆಡ್ ಬರ್ತವೆ, 2 ಟೇಲ್ ಬರ್ತವೆ. ದೀಸ್ ಆರ್ ದ ಔಟ್ಕಮ್ಸ್ ವೆನ್ 2 ಕಾಯಿನ್ಸ್ ಆರ್ ಟಾಸ್. 2 ಕಾಯಿನ್ ಟಾಸ್ ಮಾಡಿದಾಗ ಔಟ್ಕಮ್ಸ್ ಏನ್ ಬರ್ತವೆ? ಇಷ್ಟು ಬರ್ತವೆ. ಇಷ್ಟು ಬಂದ್ಮೇಲೆ ಸೊ ನಮಗೆ ಅವ್ರು ಏನ್ ಕೊಟ್ಟಿದ್ದಾರೆ? ಇ ಅನ್ನೋದು ಇವೆಂಟ್ ನೋ ಟೇಲ್ ಅಪಿಯರ್ಸ್. ಓಕೆ, ಇ ಅನ್ನೋದು ಇವೆಂಟ್, ಈ ಇವೆಂಟ್ ದಟ್ ಈಸ್ ಈಕ್ವಲ್ ಟು ನೋ ಟೇಲ್ ಅಪಿಯರ್ಸ್. ಟೇಲ್ ಇರಲೇಬಾರ್ದು. ಓಕೆ, ಸೊ ನೋ ಟೇಲ್ ಇರಬಾರ್ದು ಅಂದ್ರೆ ಯಾವ್ದು ಔಟ್ಕಮ್ ಅದು? ನಮಗೆ ಹೆಚ್ ಅಂಡ್ ಹೆಚ್ ಬರ್ತಾ, ಹೆಡ್ ಅಂಡ್ ಹೆಡ್ ಬರ್ತಾ, ಹೆಡ್ ಅಂಡ್ ಹೆಡ್ ಬರ್ಕೊಳ್ಳಿ, ಟೇಲ್ ಇರಲೇಬಾರ್ದು. ಓಕೆ, ನೆಕ್ಸ್ಟ್ ನೋ ಹೆಡ್ ಅಪಿಯರ್ಸ್. ಎಫ್ ಅನ್ನೋದು ಇವೆಂಟ್ ಏನು? ಎಫ್ ಅನ್ನೋದು ಇವೆಂಟ್ ಏನು ಬರುತ್ತೆ ನಮಗೆ? ಹೆಡ್ ಇರಬಾರ್ದು. ಹೆಡ್ ಇರಬಾರ್ದು ಅಂದ್ರೆ ಹೆಡ್ ಇರಬಾರ್ದು ಅಂದ್ರೆ ನಮಗೆ ಇವೆಲ್ಲ ಬಿಟ್ಬಿಟ್ಟು ಹೆಡ್ ಇವೆಲ್ಲ ನಮ್ಗೆ ಏನ್ ಬರುತ್ತೆ? ಸೊ ನಮಗೆ ಟಿ ಅಂಡ್ ಟಿ. ಓಕೆ, ಟೇಲ್ ಅಂಡ್ ಟೇಲ್ ಬರುತ್ತೆ, ನಮ್ಗೆ ಹೆಡ್ ಇರ್ಬಾರ್ದು. ಇದು ಔಟ್ಕಮ್ಸ್. ಓಕೆ, ಅವ್ರು ಏನ್ ಕೇಳಿದಾರೆ? ಅವರು ಪ್ರಾಬಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್. ಓಕೆ, ಸೊ ಸಾರಿ, ಪ್ರಾಬಬಿಲಿಟಿ ಆಫ್ ಇ ಓವರ್ ಎಫ್ ಕಂಡಿದ್ರು. ಅಂದ್ರೆ ಎಫ್ ಇವೆಂಟ್ ಅಲ್ಲಿ ಈ ಇವೆಂಟ್ ಆಗೋ ಚಾನ್ಸಸ್ ಎಷ್ಟು ಅಂತ ಕೇಳಿದ್ರು. ಓಕೆ, ಎಫ್ ಇವೆಂಟ್ ಅಲ್ಲಿ ಈ ಇವೆಂಟ್ ಆಗೋ ಚಾನ್ಸಸ್ ಎಷ್ಟು ಅಂತ ಕೇಳಿದ್ರೆ ಸೊ ನಾವು ಫಾರ್ಮುಲಾ, ಯು ನೋ ದಟ್ ಫಾರ್ಮುಲಾ ದಟ್ ಈಸ್ ಪ್ರಾಬಬಿಲಿಟಿ ಆಫ್ ಪ್ರಾಬಬಿಲಿಟಿ. ಇವನು ಈಕ್ವಲಿ ಲವ್ಲಿ ಔಟ್ಕಮ್ಸ್ ನೋಡಿ. ಸೊ ಹೆಚ್ ಬರೋ ಚಾನ್ಸಸ್ ಎಷ್ಟು? ದಟ್ ಈಸ್ 1/4. ಇದನ್ನು 1/4 ಆಗುತ್ತೆ, 1/4. ನಾನು ಏನು ಮಾಡ್ತೀನಿ? ನಾನು ಫಾರ್ಮುಲಾ ಯೂಸ್ ಮಾಡ್ಕೊಂಡು ಪ್ರಾಬಬಿಲಿಟಿ ಆಫ್ ಇ ಓವರ್ ಎಫ್, ಪ್ರಾಬಬಿಲಿಟಿ ಆಫ್ ಇ ಓವರ್ ಎಫ್ ದಟ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ಇ ಇಂಟರ್ಸೆಕ್ಷನ್ ಎಫ್ ಡಿವೈಡೆಡ್ ಬೈ ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ಎಫ್. ಇಲ್ಲಿ ಎಫ್ ಬಂದಾಗ ಇಲ್ಲಿ ಎಫ್ ಬರಬೇಕು, ಅದು ನೆನಪಿರಲಿ. ಇಲ್ಲಿ ಎಫ್ ಬಂದ್ರೆ ಇಲ್ಲಿ ಎಫ್ ಬರಬೇಕು. ಇಷ್ಟ ಆಯ್ತಾ? ನೆಕ್ಸ್ಟ್ ನಮಗೆ ಈ ಇಂಟರ್ಸೆಕ್ಷನ್ ಎಫ್ ಕಂಡಿದೆ. ಓಕೆ, ಈ ಇಂಟರ್ಸೆಕ್ಷನ್ ಎಫ್ ಏನ್ ಬಂದಿದೆ ನಮಗೆ? ಈ ಇಂಟರ್ಸೆಕ್ಷನ್ ಎಫ್ ಗೊತ್ತಿದೆ ನೋಡಿ ನಮಗೆ. ಈ ಇಂಟರ್ಸೆಕ್ಷನ್ ಎಫ್ ಇಲ್ಲಿ ಮಾಡ್ತೀನಿ ನೋಡಿ, ಈ ಇಂಟರ್ಸೆಕ್ಷನ್ ಎಫ್ ದಟ್ ಈಸ್ ಈಕ್ವಲ್ ಟು ನಮಗೆ ಈ ಸೆಟ್ ಬರ್ಕೊಳ್ಳಿ, ದಟ್ ಈಸ್ ಹೆಡ್. ಓಕೆ, ಇಂಟರ್ಸೆಕ್ಷನ್ ಎಫ್ ಸೆಟ್ ಅಲ್ಲಿ ಏನಿದೆ? ಟೇಲ್ ಇದೆ. ಓಕೆ, ನಮ್ಗೆ ಏನ್ ಬಂತು? ಇದು 2 ಸೆಟ್ಟು. ನಮ್ಗೆ ಏನಾದ್ರು ಕಾಮನ್ ಎಲಿಮೆಂಟ್ಸ್ ಇದಾವ? ಕಾಮನ್ ಎಲಿಮೆಂಟ್ಸ್ ಇಲ್ಲ, ದಟ್ಗೋಸ್ಕರ ಏನಾಗುತ್ತೆ? ಎಂಟಿ ಸೆಟ್ ಬರುತ್ತೆ ನಮಗೆ. ಈ ಇಂಟರ್ಸೆಕ್ಷನ್ ಎಫ್ ದಟ್ ಈಸ್ ಈಕ್ವಲ್ ಟು ಏನು ಬಂತು? ಎಂಟಿ ಸೆಟ್ ಬರುತ್ತೆ. ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ಈ ಇಂಟರ್ಸೆಕ್ಷನ್ ಎಫ್ ಎಷ್ಟು ಬರುತ್ತೆ? ನಂಬರ್ ಆಫ್ ಎಲಿಮೆಂಟ್ ಈ ಇಂಟರ್ಸೆಕ್ಷನ್ ಎಫ್ ದಟ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ ನಮಗೆ? ಅದೇನಾಗುತ್ತೆ? 0 ಆಗುತ್ತೆ. ಯು ರೈಟ್ ಇಟ್ 0. ಓಕೆ, 0 ಬಂತು. ಇಷ್ಟ ಆದ್ಮೇಲೆ ಅದನ್ನ ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬಿಡಿ. ಓಕೆ, ಸೊ ನಮಗೆ ಪ್ರಾಬಬಿಲಿಟಿ ಆಫ್ ಇ ಓವರ್ ಎಫ್, ಪ್ರಾಬಬಿಲಿಟಿ ಆಫ್ ಇ ಓವರ್ ಎಫ್ ದಟ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ ನಮಗೆ? ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ಇ ಇಂಟರ್ಸೆಕ್ಷನ್ ಎಫ್ ಡಿವೈಡೆಡ್ ಬೈ ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ಎಫ್ ಸೆಟ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ನಮಗೆ? 1 ಇದೆ. ಯು ರೈಟ್ ಇಟ್ 1. 0/1 ಅಂದ್ರೆ ಏನು ಬರುತ್ತೆ ನಮಗೆ? 0 ಬರುತ್ತೆ, ವಿಚ್ ಮೀನ್ಸ್ ಪ್ರಾಬಬಿಲಿಟಿ ಆಫ್ ಇ ಓವರ್ ಎಫ್ ದಟ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ? 0. ಓಕೆ, ಇಷ್ಟು ಸಾಲ್ವ್ ಮಾಡಿದ್ರೆ 2 ಮಾರ್ಕ್ಸ್ ನೋಡಿ, ಜಸ್ಟ್ ಬರ್ಕೊಳ್ಳಿ. Okay, so now we will go for next question. Next question ನೋಡಿ ಏನಿದೆ? If a die is rolled, consider the following events. Okay, one die roll ಮಾಡಿದ್ದಾರೆ, ಔಟ್ಕಮ್ಸ್ ಏನು ಬರ್ತವೆ ನಮಗೆ? 1 2 3 4 5 6 ಬರ್ತವೆ. ಅದ್ರ ಬಿಟ್ಟು ಈ ಇವೆಂಟ್ಸ್ ಕೊಟ್ಟಿದ್ದಾರೆ, ಅದರೊಳಗೆ 2 ಕ್ವಶನ್ ಕೊಟ್ಟಿದ್ದಾರೆ. ಓಕೆ, ಇದು ಫಸ್ಟ್ ಕ್ವಶನ್, ಇದು ಸೆಕೆಂಡ್ ಕ್ವಶನ್. ಓಕೆ, ನಾವು ಯು ಜಸ್ಟ್ ಸಿ ಫಸ್ಟ್ ಏನು ಮಾಡ್ತೀನಿ? ಸ್ಯಾಂಪಲ್. ಒನ್ ಡೈ ಈಸ್ ರೋಲ್ಡ್, ಡೈ ರೋಲ್ ಮಾಡಿದ್ರೆ ಔಟ್ಕಮ್ಸ್ ಏನು ಬರುತ್ತೆ? ಸೊ ಡೈ ರೋಲ್ ಮಾಡಿದಾಗ ಔಟ್ಕಮ್ಸ್ ಏನು ಬರುತ್ತೆ ಅಂದರೆ ದಟ್ ಈಸ್ ಸ್ಯಾಂಪಲ್ ಸ್ಪೇಸ್ ದಟ್ ಈಸ್ ಈಕ್ವಲ್ ಟು 1, 2, 3, 4, 5, 6. ಓಕೆ, ಇವೆಲ್ಲನೂ ಈಕ್ವಲಿ ಲೈಕ್ಲಿ ಔಟ್ಕಮ್ಸು. ಸೊ ನಮಗೆ ಫಸ್ಟ್ ಎ ಇವೆಂಟ್ ಅಂದರೆ ಎಷ್ಟು ಕೊಟ್ಟಿದ್ರೆ? ಈ ಇವೆಂಟ್ ದಟ್ ಈಸ್ ಈಕ್ವಲ್ ಟು ನಮಗೆ ಏನಿದೆ? 1, 3, 5. ಓಕೆ, ನೆಕ್ಸ್ಟ್ ಅದೇ ಥರ ಎಫ್ ಇವೆಂಟ್ ಏನು ಕೊಟ್ಟಿದ್ರೆ? ಎಫ್ ಇವೆಂಟ್ ದಟ್ ಈಸ್ ಈಕ್ವಲ್ ಟು 2, 3. ಓಕೆ, 2, 3. ನೆಕ್ಸ್ಟ್ ಏನು ಕೊಟ್ಟಿದ್ರೆ? ಜಿ ಇವೆಂಟ್ ದಟ್ ಈಸ್ ಈಕ್ವಲ್ ಟು ನಮಗಿದೆ 2, 3, 4, 5. ಓಕೆ, ಇಷ್ಟು ಕೊಟ್ಟಿದೆ. ಸೊ ನಾವು ಇಲ್ಲಿ ನೋಡಿ ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ರೆ? ಅದ್ರಾಗ ಫಸ್ಟ್ ಕ್ವಶನ್ ದೇ ಹ್ಯಾವ್ ಆಸ್ಕ್ಡ್ ನಮಗೆ. ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ? ಫಸ್ಟ್ ಕ್ವಶನ್ ದಟ್ ಈಸ್ ಪ್ರಾಬಬಿಲಿಟಿ ಆಫ್ ಇ ಓವರ್ ಎಫ್. ಓಕೆ, ಇ ಓವರ್ ಎಫ್ ಕಂಡುಹಿಡಬೇಕು. ನಮ್ಗೆ ಏನು ಬರ್ತದೆ? ಇ ಓವರ್ ಎಫ್ ಕಂಡುಹಿಡಕಂದ್ರೆ ಫಾರ್ಮುಲಾ ಏನು? ಸೊ ನಮಗೆ ಪ್ರಾಬಬಿಲಿಟಿ ಆಫ್ ಇ ಓವರ್ ಎಫ್ ಕಂಡುಹಿಡಕಂದ್ರೆ ಫಾರ್ಮುಲಾ ಅಂದ್ರೆ ಸೊ ನಮಗೆ ಪ್ರಾಬಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಡಿವೈಡೆಡ್ ಬೈ ಎಫ್. ಅದಕ್ಕೋಸ್ಕರ ಏನು ಮಾಡ್ತೀನಿ? ಫಸ್ಟ್ ಏನು ಮಾಡ್ತೀನಿ? ಇ ಇಂಟರ್ಸೆಕ್ಷನ್ ಎಫ್ ಕಂಡುಹಿಡ್ಕೊಳ್ತೀನಿ. ಈ ಇಂಟರ್ಸೆಕ್ಷನ್ ಎಫ್ ಏನು ಬರ್ತದೆ ನಮಗೆ? ಸರಿ, ಈ ಸೆಟ್ ಬರ್ಕೊಳ್ಳಿ. ನಮ್ಗೆ ಈ ಸೆಟ್ಟಲ್ಲಿ ಔಟ್ಕಮ್ಸ್ ಏನದ ನಮಗೆ? ದಟ್ ಈಸ್ 1, 3, 5 ಇಂಟರ್ಸೆಕ್ಷನ್ ಎಫ್ ಸೆಟ್ಟಲ್ಲಿ ಔಟ್ಕಮ್ಸ್ ಏನದ ನಮಗೆ? 2, 3. ಓಕೆ ಸರ್, ದಟ್ ಈಸ್ 2, 3.
ಓಕೆ ನಾವು ಈ ಇಂಟರ್ಸೆಕ್ಷನ್ ಎಫ್ ದಟ್ ಈಸ್ ಈಕ್ವಲ್ ಟು ನಮಗೆ ಔಟ್ಕಮ್ಸ್ ಏನು ಬರ್ತಾವೆ ನಮಗೆ ಈ ವರ್ಡಲ್ಲಿ ಏನು ಕಾಮನ್ ಎಲಿಮೆಂಟ್ಸ್ ಇದಾವೆ 3 ಇದಾವೆ ಯು ರೇಟೆಡ್ 3 ಓಕೆ ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ಈ ಇಂಟರ್ಸೆಕ್ಷನ್ ಎಫ್ ದಟ್ ಈಸ್ ಈಕ್ವಲ್ ಟು ಎಷ್ಟು ಬರ್ತು ನಮಗೆ 1 ಬಂತು our intention is to find this one probability of E over F that is equal to number of element present in E intersection F divided by ಎಷ್ಟು number of element present in F. Okay, so that is equal to number of element present in E intersection F ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ನಮಗೆ ಒಂದೇ ಐತಿ ಒಂದೇ ಬರುತ್ತೆ. ಓಕೆ ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ಎಫ್ ಇವೆಂಟ್ ಅಲ್ಲಿ ಎಷ್ಟು ಔಟ್ಕಮ್ಸ್ ಇದೆ ನಮಗೆ ಎಷ್ಟು ಎಲಿಮೆಂಟ್ಸ್ ಇದೆ ನಮಗೆ 2 ಇದೆ 2 ಬರ್ಕೊಳ್ಳಿ. ಸೊ ವಿಚ್ ಮೀನ್ಸ್ probability of E over F that is equal to ಏನಾಗುತ್ತೆ 1/2 ಆಗುತ್ತೆ. ಸೊ ದಿಸ್ ಇಸ್ ವಾಟ್ ದಿ ಕರೆಕ್ಟ್. ಇದು ಫಸ್ಟ್ ಕ್ವಶನ್ಗೆ ಆನ್ಸರ್. ಓಕೆ ಇದು ಜಸ್ಟ್ ಬರ್ಕೊಳ್ಳಿ, ನೆಕ್ಸ್ಟ್ ಅದು ಮಾಡಿಸ್ತೀನಿ. ಓಕೆ ಸೊ ಇಲ್ಲಿ ನೋಡಿ ಇಲ್ಲಿ ಸೆಕೆಂಡ್ ಏನಿದೆ ನಮಗೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಸೊ ನಮಗೆ ಇ ಓವರ್ ಜಿ ಅಂತ ಹೇಳೋದು ಪ್ರಾಬಬಿಲಿಟಿ ಆಫ್ ಏನು ನಮಗೆ ಪ್ರಾಬಬಿಲಿಟಿ ಆಫ್ ಇ ಓವರ್ ಜಿ ಕಂಡಿಡಬೇಕು. ಓಕೆ ಇ ಓವರ್ ಜಿ ಕಂಡಿಡಬೇಕಂದ್ರೆ ಏನು ಮಾಡಬೇಕು ಪ್ರಾಬಬಿಲಿಟಿ ಆಫ್ ನಮಗೆ ಇ ಓವರ್ ಜಿ ದಟ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ಇ ಇಂಟರ್ಸೆಕ್ಷನ್ ಜಿ ಡಿವೈಡೆಡ್ ಬೈ ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ಜಿ. ಓಕೆ ಅದಕ್ಕೋಸ್ಕರ ಏನು ಮಾಡ್ತೀನಿ ನಾನು ಫಸ್ಟ್ ಇ ಇಂಟರ್ಸೆಕ್ಷನ್ ಜಿ ಕಂಡಿಡ್ಕೊಂಡು. ಓಕೆ ಸೊ ಇಲ್ಲಿ ಅದೇ ಥರ ಮಾಡಿದ್ದು ನೋಡಿ ಅದೇ ಥರ ಇ ಇಂಟರ್ಸೆಕ್ಷನ್ ಜಿನ ಕಂಡಿಡ್ಕೊಳ್ತೀನಿ ದಟ್ ಈಸ್ ಇ ಇಂಟರ್ಸೆಕ್ಷನ್ ಜಿ ದಟ್ ಈಸ್ ಈಕ್ವಲ್ ಟು ನಮ್ಗೆ ಈ ಸೆಟಲ್ಲಿ ಎಲಿಮೆಂಟ್ಸ್ ಏನಾದ್ರು ಬರ್ಕೊಡಿ 135 ಓಕೆ ಇಂಟರ್ಸೆಕ್ಷನ್ ಜಿ ಸೆಟಲ್ಲಿ ಎಲಿಮೆಂಟ್ಸ್ ಏನಾದ ನಮಗೆ 2 3 4 5 ನೆಕ್ಸ್ಟ್ ಸೊ ಇವೆರಡರಲ್ಲಿ ಕಾಮನ್ ಎಲಿಮೆಂಟ್ಸ್ ಏನಾದ ನೋಡಿ 3 ಇದೆನಾ 3 ಮತ್ತೆ 5 ಇದೆ ನೋಡಿ 3 ಮತ್ತೆ 5 ಏನಾದ ಕಾಮನ್ ಎಲಿಮೆಂಟ್ಸ್ ಇದಾವೆ ರೇಟೆಡ್ 3 and 5 3,5 ಓಕೆ ಈ ಇಂಟರ್ಸೆಕ್ಷನ್ ಜಿ ದಟ್ ಈಸ್ ಈಕ್ವಲ್ ಎಷ್ಟಾಯ್ತು ನಮಗೆ 3,5 ಅಂದ್ರೆ ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ಈ ಇಂಟರ್ಸೆಕ್ಷನ್ ಜಿ ದಟ್ ಈಸ್ ಈಕ್ವಲ್ ಎಷ್ಟಾಗುತ್ತೆ ನಮಗೆ 2. ಇದರಲ್ಲಿ ಎಷ್ಟಾದ ಎಲಿಮೆಂಟ್ಸ್ 2 ಇದೆ 2 ಬರ್ಕೊಂಡು ನೆಕ್ಸ್ಟ್ ಇದಾಯ್ತಾ. ಇದಾದ್ಮೇಲೆ ನಾವೇನು ಮಾಡಬೇಕು ಇದು ಕಂಡುಹಿಡಬೇಕು ದಟ್ ಈಸ್ ನಾವು ಪ್ರಾಬಬಿಲಿಟಿ ಆಫ್ ಈ ಇಂಟರ್ಸೆಕ್ಷನ್ ಜಿ ದಟ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ಈ ಇಂಟರ್ಸೆಕ್ಷನ್ ಜಿ divided by probability of E over G that is equal to number of element present in E intersection G divided by ಏನಾಗುತ್ತೆ probability of G ಆಗುತ್ತೆ. Now probability of number of element present in E intersection G ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ನಮಗೆ 2 ಇದೆ rated to 2 divided by so probability ಅಲ್ಲ ಇದು ಏನು number of element present in G. okay G ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ನಮಗೆ 1 2 3 4 ಇದಾವೆ rated 4. ಓಕೆ ಸೊ 2 1 ಜಾ 2 2 ಸೊ ನಮ್ಗೆ ಇದನ್ನ ಎಷ್ಟು ಬಂತು probability of E over G that is also equal to ಎಷ್ಟು ಬಂತು ನಮಗೆ 1/2 ಅಂದ್ರೆ G ಇವೆಂಟ್ ಅಲ್ಲಿ ಈ ಇವೆಂಟ್ ಬರೋ ಚಾನ್ಸಸ್ ಎಷ್ಟು ಇರುತ್ತೆ ನಮಗೆ 1/2. ಓಕೆ ಎಷ್ಟು ಬರ್ತಾರೆ ನಿಮ್ಗೆ 2 ಮಾರ್ಕ್ಸ್ ಬರ್ತವೆ ನೋಡಿ ಜಸ್ಟ್ ಬರ್ಕೊಳ್ಳಿ. ಆಕ್ಚುಲ್ ಆಗಿ ಇದು ಒಂದೇ 2 ಮಾರ್ಕ್ಸ್ ಬರ್ತವೆ. ನಾನು ಇದು ಆಕ್ಚುಲ್ ಆಗಿ ಇದು ಒಂದೇ ಕ್ವಶನ್ ಕೇಳ್ತಾರೆ ಅವರು ಅದಕ್ಕೆ ಒಂದು 2 ಮಾರ್ಕ್ಸ್ ಬರ್ತವೆ ಇದಕ್ಕೊಂದು ಸಪ್ರೇಟ್ ಆಗಿ 2 ಮಾರ್ಕ್ಸ್ ಬರ್ತವೆ. ಬಟ್ ನೀವು ಅರ್ಥ ಆಗಲಿ ಕಾನ್ಸೆಪ್ಟ್ ಅರ್ಥ ಆಗಲಿ ಅಂತೇಳಿ ನಾನು 2 ಒಂದೇ ಸಲ ಮಾಡಿಸಿದ್ದೀನಿ ಜಸ್ಟ್ ಬರ್ಕೊಳ್ಳಿ. Okay, so now we will go for next. Okay, next ಏನಿದೆ probability of E that is equal to 0.6. Probability of E intersection F that is equal to 0.2. Okay, find probability of it. ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ ಅವರೇ ಬರೆದ್ಬಿಡಿ ಏನಿದೆ. ಸೊ ನಮ್ಗೆ ಏನು ಕೊಟ್ಟಿದ್ದಾರೆ probability of E ಏನು ಕೊಟ್ಟಿದ್ದಾರೆ ಅದು ಬರ್ಕೊಳ್ಳಿ. probability of E that is equal to 0.6. probability of E intersection F that is equal to ಎಷ್ಟು ಕೊಟ್ಟಿದ್ದಾರೆ probability of E intersection F that is equal to 0.2. Okay, so 0.2 probability of F over E ಕೊಟ್ಟಿದ್ದಾರೆ ಇದನ್ನು ಕಂಡುಹಿಡಿಬೇಕು. probability of F over probability of F over E ಕಂಡುಹಿಡಿಬೇಕು ನಾವು ಇದೇನು ಬರುತ್ತೆ. ಓಕೆ ಇದೇನು ಬರುತ್ತೆ ಅಂತ ಹೇಳಿ ಕಂಡುಹಿಡಿಯೋಕ್ಕೋಸ್ಕರ ಏನು ಮಾಡೋಣ ಅಂದರೆ ಫಾರ್ಮುಲಾ ಅಪ್ಲೈ ಮಾಡ್ಕೊಳ್ಳಿ. ಸೊ ಏನಾಗುತ್ತೆ ನಮಗೆ probability of F over E that is equal to probability of F intersection E divided by probability of E. ಓಕೆ ಇಲ್ಲಿ ಇದೆ ನೋಡಿ ಫಸ್ಟ್ ಏನು ಕಂಡುಹಿಡಬೇಕಂದ್ರೆ ಈ ಇವೆಂಟ್ ಅಲ್ಲಿ ಎಫ್ ಇವೆಂಟ್ ಬರೋ ಚಾನ್ಸಸ್ ಎಷ್ಟು ಅಂತ ಅದು ಕಂಡುಹಿಡಬೇಕು. ಓಕೆ ಈ ಇವೆಂಟ್ ಅಲ್ಲಿ ಎಫ್ ಇವೆಂಟ್ ಬರೋ ಚಾನ್ಸಸ್ ಎಷ್ಟು ಅದು ಕಂಡುಹಿಡಬೇಕು. probability of E intersection F is probability of E intersection F is that is 0.2 ಬರ್ಕೊಳ್ಳಿ. probability of E intersection F ಇದೆ ನಮಗೆ ಅಥವಾ F intersection E ನು ಸೇಮ್ E intersection F ಸೇಮ್. ಓಕೆ ಸೊ ಅದಕ್ಕೋಸ್ಕರ 0.2 ಬರ್ಕೊಳ್ಳಿ. probability of E ಎಷ್ಟಿದೆ ನಮಗೆ 0.6 ಆದ್ರೆ 0.6 ಬರ್ಕೊಳ್ಳಿ. ಓಕೆ ಸೊ ದಿಸ್ ಯು ಕ್ಯಾನ್ ರೈಟ್ ಆಸ್ 0.2 divided by 0.6 you can write as 2 divided by 6 2 1 ಜಾ 2 3 ಜಾ. ಸೊ probability of ನಮಗೆ F over E that is equal to ಎಷ್ಟು ಬರುತ್ತೆ 1/3. ಓಕೆ ಎಷ್ಟು ಸಾಲ್ವ್ ಮಾಡಿದ್ರೆ 2 ಮಾರ್ಕ್ಸ್ ನೋಡಿ ಜಸ್ಟ್ ಬರ್ಕೊಳ್ಳಿ.
ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಏನಿದೆ, ಈಗ ಸ್ವಲ್ಪ ಊಟ ಕೊಟ್ಟಿದ್ದಾರೆ. ಅವ್ರು ಏನು ಕೊಟ್ಟಿದ್ದಾರೆ, ಪ್ರಾಬಬಿಲಿಟಿ ಆಫ್ ಎ ಕೊಟ್ಟಿದ್ದಾರೆ, ಪ್ರಾಬಬಿಲಿಟಿ ಆಫ್ ಬಿ ಕೊಟ್ಟಿದ್ದಾರೆ, ಪ್ರಾಬಬಿಲಿಟಿ ಆಫ್ ಬಿ ಓವರ್ ಎ ಕೊಟ್ಟಿದ್ದಾರೆ. ಸೊ ನಾವು ಏನು ಕಂಡಿಡ್ಬೇಕು, ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಕಂಡಿಡ್ಬೇಕು. ಓಕೆ, ಸೊ ನಾವು ಫಸ್ಟ್ ನೋಡಿ ಬರ್ಕೊಳ್ತೀನಿ ನಾನು. ಫಸ್ಟ್ ಏನು ಬರಿಬೋದು ನಾನು, ಪ್ರಾಬಬಿಲಿಟಿ ಆಫ್ ಕೊಟ್ಟಿರೋದು ಬರ್ಕೊಳ್ಳಿ. ಪ್ರಾಬಬಿಲಿಟಿ ಆಫ್ ಎ ದಟ್ ಈಸ್ ಈಕ್ವಲ್ ಟು ಎಷ್ಟು 0.8. ಓಕೆ, ಪ್ರಾಬಬಿಲಿಟಿ ಆಫ್ ಬಿ ದಟ್ ಈಸ್ ಈಕ್ವಲ್ ಟು ಎಷ್ಟಿದೆ 0.5. ಓಕೆ, ಪ್ರಾಬಬಿಲಿಟಿ ಆಫ್ ಬಿ ಓವರ್ ಎ ದಟ್ ಈಸ್ ಈಕ್ವಲ್ ಟು ಏನು ಬರೋದು 0.4 ಕೊಟ್ಟಿದ್ದಾರೆ. ಸೊ ಏನು ಕಂಡುಹಿಡಬೇಕು, ನಮಗೆ ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಕಂಡುಹಿಡಬೇಕು. ಇದು ಏನು ಬರುತ್ತೆ ಅಂತ ಕಂಡುಹಿಡಬೇಕು. ಓಕೆ, ಇದು ಏನು ಬರುತ್ತೆ ಅಂತ ಕಂಡುಹಿಡಬೇಕು. ಸರ್ ನಾವು ಏನು ಮಾಡೋಣ, ಸರ್ ಯು ನೋ ದ ಫಾರ್ಮುಲಾ. ಈ ಫಾರ್ಮುಲಾ ಗೊತ್ತಿದೆ ನಮಗೆ, ಪ್ರಾಬಬಿಲಿಟಿ ಆಫ್ ಬಿ ಓವರ್ ಎ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನಿದೆ ಪ್ರಾಬಬಿಲಿಟಿ ಆಫ್ ಬಿ ಇಂಟರ್ಸೆಕ್ಷನ್ ಎ. ಸೊ ಪ್ರಾಬಬಿಲಿಟಿ ಆಫ್ ಬಿ ಇಂಟರ್ಸೆಕ್ಷನ್ ಎ ಡಿವೈಡ್ ಬೈ ಪ್ರಾಬಬಿಲಿಟಿ ಆಫ್ ಎ, ಇದು ಫಾರ್ಮುಲಾ. ಓಕೆ, ಸೊ ನಾವು ಇದನ್ನ ಬಿ ಇಂಟರ್ಸೆಕ್ಷನ್ ಎ ಇಸ್ ಆಲ್ಸೋ ಸೇಮ್, ಬಿ ಎ ಇಂಟರ್ಸೆಕ್ಷನ್ ಬಿ ಆಲ್ಸೋ ಸೇಮ್. ಓಕೆ, ಸೊ ನಾನು ಏನು ಮಾಡ್ತೀನಿ, ಇದು ಪ್ರಾಬಬಿಲಿಟಿ ಆಫ್ ಬಿ ಓವರ್ ಎ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ ನಮಗೆ 0.4 ಕೊಟ್ಟಿದ್ದಾರೆ. 0.4 divided by probability of ಇದನ್ನ probability of b intersection a I can write as probability of a intersection b. ಎರಡು ಒಂದೇ ನಮಗೆ. So that is you can write as probability of a intersection b divided by probability of a ಎಷ್ಟಿದೆ, probability of a ಎಷ್ಟಿದೆ ನಮಗೆ 0.8 ಇದೆ. 0.8 ಬರ್ಕೊಳ್ಳಿ ನಾವು. ಓಕೆ, probability of a intersection b that is you can write as ಇದಕ್ಕೆ ಮಲ್ಟಿಪ್ಲೈ ಮಾಡಿ ನಮಗೆ ಏನು ಬರುತ್ತೆ, probability of a intersection b that is equal to 0.4 into 0.4 ಗೆ 0.8 ಮಲ್ಟಿಪ್ಲೈ. ಓಕೆ, 0.4 ಗೆ 0.8 ಮಲ್ಟಿಪ್ಲೈ ಆಗುತ್ತೆ 8 4 32 ಆಗುತ್ತೆ. 32 ಆದ್ರೆ ಸೊ ನಮಗೆ 7 ಪಾಯಿಂಟ್ ಅಂದ್ರೆ 1 ಪಾಯಿಂಟ್ 2 ಪಾಯಿಂಟ್ ಅಂದ್ರೆ 2 ನಂಬರ್ಸ್ ಆದ್ರೆ 1 ಪಾಯಿಂಟ್ 2 ಪಾಯಿಂಟ್ಸ್ 0.32 ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ದಟ್ ಈಸ್ ಈಕ್ವಲ್ ಟು ಎಷ್ಟು ಬಂటే 0.32. ಇಷ್ಟು ಸಾಲ್ವ್ ಮಾಡಿದ್ರೆ 2 ಮಾರ್ಕ್ಸ್ ನೋಡಿ. ಜಸ್ಟ್ ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದ್ರೆ ಅದೇ ತರ ಎಕ್ಸಾಕ್ಟ್ಲಿ ಸೇಮು ನಮಗೆ ಪ್ರಾಬಬಿಲಿಟಿ ಆಫ್ ಎ ಓವರ್ ಬಿ ಕಂಡುಹಿಡಬೇಕು. ಸೇಮ್ ಎಕ್ಸಾಕ್ಟ್ಲಿ ಕೊಟ್ಟಿರೋದು ಏನೇನು ಕೊಟ್ಟಿದ್ದಾರೆ ಅದು ಬರ್ಕೊಳ್ಳಿ. ದಟ್ ಈಸ್ ನಮಗೆ ಪ್ರಾಬಬಿಲಿಟಿ ಆಫ್ ಬಿ ಕೊಟ್ಟಿದ್ದಾರೆ, ಪ್ರಾಬಬಿಲಿಟಿ ಆಫ್ ಬಿ ಎಷ್ಟು ಕೊಟ್ಟಿದ್ದಾರೆ 0.5 ಕೊಟ್ಟಿದ್ದಾರೆ, ಪ್ರಾಬಬಿಲಿಟಿ ಆಫ್ ಬಿ 0.5, ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ದಟ್ ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ 0.32 ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಪ್ರಾಬಬಿಲಿಟಿ ಆಫ್ ಎ ಓವರ್ ಬಿ ಕಂಡುಹಿಡಬೇಕು ನಾವು. ಪ್ರಾಬಬಿಲಿಟಿ ಆಫ್ ಎ ಓವರ್ ಬಿ ಏನು ಬರುತ್ತೆ ಅಂತ ಕಂಡುಹಿಡಬೇಕು. ನೀವು ನೋ ದ ಫಾರ್ಮುಲಾ. That is probability of A over B that is equal to probability of A over B that is equal to probability of A intersection B divided by probability of A intersection B divided by probability of B. ಇದು ಫಾರ್ಮುಲಾ. ಓಕೆ, ಸೊ ನಾವು ಇದು ಕಂಡುಹಿಡಬೇಕಂದ್ರೆ ಇದೇನು ಕೊಟ್ಟಿದ್ದಾರೆ, probability of A over B ಎಷ್ಟು ಕೊಟ್ಟಿದ್ದಾರೆ, ನಮಗೆ A over B ನ ಕಂಡುಹಿಡಬೇಕು. ಓಕೆ, probability of A intersection B ಕೊಟ್ಟಿದ್ದಾರೆ. A intersection B ಎಷ್ಟು ಕೊಟ್ಟಿದ್ದಾರೆ 0.32, you write it 0.32 divided by probability of B ಎಷ್ಟು ಕೊಡ್ತಾರೆ 0.5, that is 0.5, you write it 0.5. okay, so now ಇದನ್ನ ಮಾಡ್ತೀನಿ, ಇದನ್ನ multiplied divided by 100 ಮಾಡ್ಕೊಳ್ತೀನಿ. why, because ಇದನ್ನ ಏನು ಮಾಡ್ತೀನಿ ನಾ, ಸೊ ಇದನ್ನ ನಾ ಪಾಯಿಂಟ್ ನ ಎಲಿಮಿನೇಟ್ ಮಾಡ್ಕೋಬೇಕಂದ್ರೆ ಏನು ಮಾಡಬೇಕು, ಇಲ್ಲಿ ನೋಡಿ ಇಲ್ಲಿ ನಾನು ಡೆಸಿಮಲ್ ನಂಬರ್ ತೆಗಿಬೇಕಲ್ಲ ಅಂದ್ರೆ ಸೊ ಎಷ್ಟರಿಂದ ಮಲ್ಟಿಪ್ಲೈ ಮಾಡೋದು 32 ಗೆ 100 ಇಂದ ಮಲ್ಟಿಪ್ಲೈ. ಅದಕ್ಕೋಸ್ಕರ ಇಲ್ಲಿನೂ 100 ಇಂದ ಮಲ್ಟಿಪ್ಲೈ ಮಾಡ್ತೀನಿ, ಇಲ್ಲಿನೂ 100 ಇಂದ ಮಲ್ಟಿಪ್ಲೈ. ಓಕೆ, ಇದೇನಾಗುತ್ತೆ 32 ಆಗುತ್ತೆ. 100 ಇಂಟು 0.32 ಇಂಟು 100 ಮಾಡಿದ್ರೆ 32 ಆಗುತ್ತೆ. ಇದು 32 ಡಿವೈಡೆಡ್ 0.5 ಇಂಟು 100 ಮಾಡಿದ್ರೆ ಎಷ್ಟಾಗುತ್ತೆ ನಮಗೆ 50 ಆಗುತ್ತೆ. 50. ಓಕೆ, ಸೊ ನಾವು ಈಗ ನೋಡಿ ಇದು ಹೆಂಗೆ ಬರಿಬೋದು, 2 ಹೋಮೋಜ 216 225. ಓಕೆ, ಮತ್ತೇನಾದ್ರೂ ಬರುತ್ತಾ? ಓಕೆ, ಮತ್ತೆ ಯಾವ್ದಾದ್ರು ಟೇಬಲ್ ಬರಲ್ಲ. ಸೊ ದಟ್ ಈಸ್ ವೈ ಪ್ರಾಬಬಿಲಿಟಿ ಆಫ್ ಎ ಓವರ್ ಬಿ ದಟ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ ನಾವು 16 ಡಿವೈಡೆಡ್ ಬೈ 25. ಓಕೆ, ಎಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ 2 ಮಾರ್ಕ್ಸ್ ಬರ್ತದೆ. ಇಲ್ಲಾಂದ್ರೆ ನಿಮ್ಮ ಹತ್ರ ಕ್ಯಾಲ್ಸಿ ಇರುತ್ತೆ, ಇದನ್ನ ಡೆಸಿಮಲ್ ಫಾರ್ಮೆಟ್ ಅಲ್ಲಿ ಬರ್ತ್ಬಿಡಿ. 16 ಡಿವೈಡ್ ಬೈ 25 ಎಷ್ಟು ಬರ್ತದೆ ನೋಡಿ. ಓಕೆ, ಇಷ್ಟು ಮಾಡಿದ್ರೆ ನಿಮಗೆ 2 ಮಾರ್ಕ್ಸ್ ಎಷ್ಟು ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್ ಏನಿದೆ ಅಂದ್ರೆ ನೆಕ್ಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಓಕೆ, ಸೊ ನಾವು ಅಸ್ಯೂಮ್ ದಟ್ each born child is equally likely to be a boy. Okay, equally likely to be a boy ಅಂದ್ರೆ ಬಾಯ್ ನಾವು ನೋಡಿ ಈಗ ಬಾಯ್ ಅಥವಾ ಸೊ ಬಾರ್ನ್ ಆಗೋ ಚೈಲ್ಡ್ ಬಾಯ್ ಅಥವಾ ಗರ್ಲ್ ಆಗ್ತಾರೆ. ಓಕೆ, ಬಾಯ್ ಆಗೋ ಚಾನ್ಸಸ್ ಎಷ್ಟಿದೆ, ಸೇಮ್ ಇದೆ. ಗರ್ಲ್ ಆಗೋ ಚಾನ್ಸಸ್ ಎಷ್ಟಿದೆ, ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಬಾಯ್ ಇಸ್ ಆಲ್ಸೋ ಸೇಮ್. ಸೊ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಗರ್ಲ್ ಇಸ್ ಆಲ್ಸೋ ಸೇಮ್. ಗರ್ಲ್ ಆಗೋ ಚಾನ್ಸಸ್ ಎಷ್ಟಿದೆ, ಬಾಯ್ ಆಗೋ ಚಾನ್ಸಸ್ ಅಷ್ಟೇ ಇದೆ. ಓಕೆ, ಅಂದ್ರೆ ಏನಂದ್ರೆ ಈಕ್ವಲಿ ಲೈಕ್ಲಿ ಔಟ್ಕಮ್ಸ್. If a family has 2 children, one family ಅಲ್ಲಿ 2 children ಇದಾವೆ. Okay, what is the conditional probability both are girls? Okay, both are girls. Given that, okay, given already ಕೊಟ್ಟಿದ್ದಾರೆ. given ಅಂದ್ರೆ given ಅನ್ನೋದೇನು ನಮಗೆ ನಾನೇನು ಹೇಳಿದೆ, ಆಲ್ರೆಡಿ ಡ್ಯಾನ್ಸ್ ಮಾಡ್ತಿದ್ದಾರೆ.
ಡ್ಯಾನ್ಸ್ ಮಾಡೋರಲ್ಲಿ ಐಸ್ ಕ್ರೀಮ್ ತಿನ್ನೋರು ಎಷ್ಟು. ಅದೇ ತರ ಇಲ್ಲಿ ಸೊ ಅಲ್ಲಿ ಅಟ್ಲೀಸ್ಟ್ ಒನ್ ಗರ್ಲ್ ಇರಲೇಬೇಕು. ಓಕೆ, ಅಟ್ಲೀಸ್ಟ್ ಒನ್ ಗರ್ಲ್ ಇರಲೇಬೇಕು. ಅಟ್ಲೀಸ್ಟ್ ಒನ್ ಈಸ್ ಗರ್ಲ್ ಇದು ಕೊಟ್ಟಿದ್ದಾರೆ ಅವ್ರು. ಅಟ್ಲೀಸ್ಟ್ ಒನ್, ಇಬ್ರು ಒಂದು ಫ್ಯಾಮಿಲಿ ಇಬ್ರು ಮಕ್ಕಳಿದ್ದಾರೆ, ಅದರಲ್ಲಿ ಏನ್ ಕೊಟ್ಟಿದ್ದಾರೆ, ಅಟ್ಲೀಸ್ಟ್ ಒನ್ ಗರ್ಲ್ ಇರಲೇಬೇಕು ಅದು ಕೊಟ್ಟಿದ್ದಾರೆ. ಅದರಲ್ಲಿ ಇಬ್ರು ಗರ್ಲ್ಸ್ ಆಗೋ ಚಾನ್ಸಸ್ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಸೊ ಅಟ್ಲೀಸ್ಟ್ ಒನ್ ಗರ್ಲ್ ಇರಲೇಬೇಕು, ಅದರಲ್ಲಿ ಇಬ್ರು ಗರ್ಲ್ಸ್ ಆಗೋ ಚಾನ್ಸಸ್ ಎಷ್ಟು. ಸೊ ಫಸ್ಟ್ ನಮಗೆ ಒಂದು ಫ್ಯಾಮಿಲಿ 2 ಮೆಂಬರ್ಸ್ ಇದ್ದಾರೆ ಅಂದ್ರೆ ಟೂ ಚಿಲ್ಡ್ರನ್ ಇದ್ದಾರೆ ಅಂದ್ರೆ ಔಟ್ಕಮ್ಸ್ ಏನ್ ಬರ್ತವೆ. ಇಫ್ ಎ ಫ್ಯಾಮಿಲಿ ಹ್ಯಾಸ್ ಟೂ ಚಿಲ್ಡ್ರನ್ಸ್ ಏನಿರ್ಬೇಕು, ನಮಗೆ ಒಂದು ಬಾಯ್ ಇರ್ಬೋದು. ಓಕೆ, ಇಬ್ರು ಬಾಯ್ ಇರ್ಬೋದು, ಅಥವಾ ಒಂದು ಬಾಯ್ ಒಂದು ಗರ್ಲ್ ಇರ್ಬೋದು, ಅಥವಾ ಒಂದು ಗರ್ಲ್ ಒಂದು ಬಾಯ್ ಇರ್ಬೋದು, ಅಥವಾ ಇಬ್ರು ಗರ್ಲ್ ಇರ್ಬೋದು. ಇವು ಔಟ್ಕಮ್ಸ್. ಓಕೆ, ಒಂದು ಫ್ಯಾಮಿಲಿಯಲ್ಲಿ 2 ಚಿಲ್ಡ್ರನ್ ಇದ್ರೆ ಸೊ 2 ಚಿಲ್ಡ್ರನ್ಸ್ ಕ್ಯಾನ್ ಬಿ ಇಬ್ರು ಬಾಯ್ಸ್ ಇರ್ಬೋದು, ಒಂದು ಬಾಯ್ ಒಂದು ಗರ್ಲ್ ಇರ್ಬೋದು, ಒಂದು ಗರ್ಲ್ ಒಂದು ಬಾಯ್ ಇರ್ಬೋದು, ಅಥವಾ ಇಬ್ರು ಗರ್ಲ್ಸ್ ಇರ್ಬೋದು. ಇಷ್ಟು ಔಟ್ಕಮ್ಸ್ ನಮ್ಗೆ. ಅವ್ರ ಇವೆಂಟ್ ಏನ್ ಕೊಟ್ಟಿದ್ರೆ ಲೆಟ್ ಎ ಬಿ ಏನದೇನು ಏನು ಕಂಡಿಡಿಯೋದು ಅಂದ್ಕೊಂಡು ಎ ಬಿ ಬೋತ್ ಆರ್ ಗರ್ಲ್ಸ್. ಲೆಟ್ ಎ ಬಿ ಬೋತ್ ಆರ್ ಗರ್ಲ್ಸ್. Okay, let B be at least one is girl. Okay, minimum one girl ಇರಬೇಕು. ಅದು ಆಲ್ರೆಡಿ ಕೊಟ್ಟಿದ್ದಾರೆ. ದಿಸ್ ಇವೆಂಟ್ ಇಸ್ ಗಿವನ್. ಓಕೆ, ಈ ಬಿ ಇವೆಂಟ್ ಅಲ್ಲಿ ಎ ಇವೆಂಟ್ ಬರೋ ಚಾನ್ಸಸ್ ಎಷ್ಟು ಕಂಡಿಡಬೇಕು. ಓಕೆ, ಅದೇ ಯಾರು ಕೇಳಿದ್ರೆ. ಸೊ ನಮಗೆ ಕಂಡೀಷನ್, ವಾಟ್ ಈಸ್ ದ ಕಂಡೀಷನ್ ಪ್ರಾಪರ್ಟಿ ಆಫ್ ಬೋತ್ ಆರ್ ಗರ್ಲ್ಸ್. ಓಕೆ, ಬೋತ್ ಆರ್ ಗರ್ಲ್ಸ್ ಗಿವನ್ ದಟ್ ಇದು ಕೊಟ್ಟಿದ್ದಾರೆ ಆಲ್ರೆಡಿ, ಇದು ಕೊಟ್ಟಿದ್ದಾರೆ. ವಿಚ್ ಮೀನ್ಸ್ ನಮ್ಗೆ ಎ ಇವೆಂಟ್ ಏನ್ ಬರಿಬೋದು, ನಾನು ಎ ಇವೆಂಟ್ ಕ್ಯಾನ್ ರೈಟ್ ಆಸ್ ಎ ಇವೆಂಟ್ ದಟ್ ಈಸ್ ಈಕ್ವಲ್ ಟು ನಮಗೆ ಬೋತ್ ಆರ್ ಗರ್ಲ್ಸ್. ಇಲ್ಲಿ ಬೋತ್ ಆರ್ ಗರ್ಲ್ಸ್ ಎಷ್ಟಿದೆ ನಮಗೆ ಇದೆ ಜಿ ಬರ್ಕೊಳ್ಳಿ. ನೆಕ್ಸ್ಟ್ ಗರ್ಲ್ಸ್ ಇದೆ. ನೆಕ್ಸ್ಟ್ ಬಿ ಇವೆಂಟ್ ಅಂದ್ರೆ ಔಟ್ಕಮ್ಸ್ ಅಟ್ಲೀಸ್ಟ್ ಒನ್ ಗರ್ಲ್ ಇರ್ಬೇಕು, ಅಥವಾ ಒಂದ್ಕಿಂತ ಜಾಸ್ತಿ ಎಷ್ಟು ಇಬ್ರು ಗರ್ಲ್ ಇರ್ಬೋದು. ಸೊ ಒನ್ ಗರ್ಲ್ ಇರೋದು, ಅಟ್ಲೀಸ್ಟ್ ಒನ್ ಗರ್ಲ್ ಅಂದ್ರೆ ಇದು ಬಾಯ್ ಗರ್ಲ್ ಇರ್ಬೋದಾ, ಅಥವಾ ಗರ್ಲ್ ಬಾಯ್ ಇರ್ಬೋದು, ಅಥವಾ ಇಬ್ರು ಗರ್ಲ್ಸ್ ಇರ್ಬೋದು. ಓಕೆ, ದೀಸ್ ಆರ್ ದಿ ಔಟ್ಕಮ್ಸ್. ಓಕೆ, ಸೊ ಅಟ್ಲೀಸ್ಟ್ ಒನ್ ಗರ್ಲ್ ಅಂದ್ರೆ ಏನು, ಒನ್ ಗರ್ಲ್ ಅಂದ್ರೆ ಬಾಯ್ ಗರ್ಲ್ ಇರ್ಬೋದು, ಗರ್ಲ್ ಬಾಯ್ ಇರ್ಬೋದು, ಅಥವಾ ಇಬ್ರು ಗರ್ಲ್ಸ್ ಇರ್ಬೋದು. ಇದರಲ್ಲಿ ಅವನೇನ್ ಕೊಡ್ತಾರೆ, ಇದು ಕೊಟ್ಟಿದ್ದಾರೆ. ಸೊ ಈ ಇವೆಂಟ್ ಅಲ್ಲಿ, ಓಕೆ, ಈ ಬಿ ಇವೆಂಟ್ ಅಲ್ಲಿ ಎ ಇವೆಂಟ್ ಬರೋ ಚಾನ್ಸಸ್ ಎಷ್ಟು ಅಂತ ಕಂಡಿಡಿ. ಓಕೆ, ವಿಚ್ ಮೀನ್ಸ್ ವಾಟ್ ವಿ ಹ್ಯಾವ್ ಟು ಡೂ ಮೀನ್ಸ್ ಪ್ರಾಪರ್ಟಿ ಆಫ್ ಎ ಓವರ್ ಬಿ. Okay, property of A over B that is equal to the number of element present in A intersection B divided by number of element present in B. Ish. Okay, so ನಮಗೆ A intersection B ಹೆಂಗೆ ಕಂಡುಹಿಡಿತಾರೆ. ಸೊ ಇದನ್ನ ಯೂಸ್ ಮಾಡ್ಕೊಂಡು ಕಂಡುಹಿಡಿದ್ರೆ ದಟ್ ಈಸ್ A intersection B that is equal to ನಮಗೆ A ಸೆಟ್ ಅಲ್ಲಿ ಏನು ಔಟ್ಕಮ್ಸ್ ಇದಾವೆ, ದಟ್ ಈಸ್ ಗರ್ಲ್ ಇಂಟರ್ಸೆಕ್ಷನ್ ವಿತ್ B ಸೆಟ್ ಅಲ್ಲಿ ಔಟ್ಕಮ್ಸ್ ಏನಿದಾವೆ, ಬಾಯ್ ಗರ್ಲ್. ಓಕೆ, ಬಾಯ್ ಗರ್ಲ್, ಗರ್ಲ್ ಬಾಯ್, ಗರ್ಲ್. ಈ ಔಟ್ಕಮ್ಸ್ ಇದಾವೆ. ನಮ್ಗೆ ಇವೆಂಟ್ ಕಾಮನ್ ಎಲಿಮೆಂಟ್ಸ್ ಇದೆ. ನಮ್ಗೆ ಏನಿದೆ, ಗರ್ಲ್ ಇದೆ, ನಮಗೆ ಗರ್ಲ್ ಬರ್ಕೊಳ್ಳಿ. ಸೊ ಎ ಇಂಟರ್ಸೆಕ್ಷನ್ ಬಿ ದಟ್ ಈಸ್ ಈಕ್ವಲ್ ಟು ನಮಗೆ ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ಎ ಇಂಟರ್ಸೆಕ್ಷನ್ ಬಿ ದಟ್ ಈಸ್ ಈಕ್ವಲ್ ಎಷ್ಟಿದೆ ನಂಬರ್ ಆಫ್ ಎಲಿಮೆಂಟ್ಸ್, ನಮಗೆ 1 ಇದೆ, 1 ಬರ್ಕೊಳ್ಳಿ. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ಎ ಡಿವೈಡೆಡ್ ಬೈ ಬಿ ಸೆಟ್ ಅಲ್ಲಿ ಔಟ್ಕಮ್ಸ್ ಎಷ್ಟಿದೆ ನೋಡಿ. ಬಿ ಸೆಟ್ ಅಲ್ಲಿ ಔಟ್ಕಮ್ಸ್ ಎಷ್ಟಿದೆ, 1 2 3 ಇದೆ. ನನಗೆ ದಟ್ ಈಸ್ ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ಬಿ ಸೆಟ್ ದಟ್ ಈಸ್ ಈಕ್ವಲ್ ಟು ಎಷ್ಟಿದೆ, 3 ಇದೆ, 3. ನಮಗೆ ಪ್ರಾಪರ್ಟಿ ಆಫ್ ಎ ಓವರ್ ಬಿ ದಟ್ ಈಸ್ ಈಕ್ವಲ್ ಟು ನಮಗೆ ಎಷ್ಟು 1/3 ಅಂದ್ರೆ. ಸೊ ನಮಗೆ ಈ ಅಟ್ಲೀಸ್ಟ್ ಒನ್ ಗರ್ಲ್ ಅಲ್ಲಿ ಈ ಬಿ ಇವೆಂಟ್ ಅಲ್ಲಿ ಎ ಇವೆಂಟ್ ಆಗೋ ಚಾನ್ಸಸ್ ಎಷ್ಟಿದ್ರೆ 1/3. ಈ ಅಟ್ಲೀಸ್ಟ್ ಒನ್ ಗರ್ಲ್ ಅಲ್ಲಿ ಇಬ್ರು ಗರ್ಲ್ಸ್ ಆಗೋ ಚಾನ್ಸಸ್ ಎಷ್ಟಂದ್ರೆ ದಟ್ ಈಸ್ 1/3. ಇಷ್ಟು ಮಾಡಿದ್ರೆ ನಮ್ಗೆ 2 ಮಾರ್ಕ್ಸ್ ನೋಡಿ. ಓಕೆ, ಜಸ್ಟ್ ಬರ್ಕೊಳ್ಳಿ. Okay, so next question ನೋಡೋಣ. ನೆಕ್ಸ್ಟ್ ಕ್ವಶನ್. ಸೊ ನಾವು ನೆಕ್ಸ್ಟ್ ಒನ್ ಮೋರ್ ಕಾನ್ಸೆಪ್ಟ್ ಏನಂದ್ರೆ, ಸೊ ಮಲ್ಟಿಪ್ಲಿಕೇಶನ್ ಪ್ರಾಪರ್ಟಿ ಅಂದ್ರೆ ಏನು, ದಟ್ ಈಸ್ ಇಂಡಿಪೆಂಡೆಂಟ್ ಇವೆಂಟ್ಸ್ ಅಂದ್ರೆ ಏನು. ಓಕೆ, ಮಲ್ಟಿಪ್ಲಿಕೇಶನ್ ಪ್ರಾಪರ್ಟಿ ಅಂದ್ರೆ ಏನಂದಾಗ, ಸೊ ಇಲ್ಲಿ ನೋಡಿ. ಸೊ ಇಫ್ ನಮಗೆ ಮಲ್ಟಿಪ್ಲಿಕೇಶನ್ ಇಸ್ ನಥಿಂಗ್ ಬಟ್ ಆ್ಯಂಡ್ ಎ ಅಂಡ್ ಬಿ ಆಗೋ ಚಾನ್ಸಸ್ ಎಷ್ಟು. ಓಕೆ, ಎ ಅಂಡ್ ಬಿ ಅಂದ್ರೆ ಏನು ಮಾಡ್ತೀವಿ, ಎ ಅಂಡ್ ಬಿ ಇಸ್ ನಥಿಂಗ್ ಬಟ್ ಎ ಇಂಟರ್ಸೆಕ್ಷನ್ ಬಿ. ಹೌದಾ, ಆ್ಯಂಡ್ ಅಂದ್ರೆ ನಾವು ಹೇಳಿದ್ರೆ ಎ ಇಂಟರ್ಸೆಕ್ಷನ್ ಬಿ. ಓಕೆ, ಎ ಇಂಟರ್ಸೆಕ್ಷನ್ ಬಿ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ ಅಂತ ಕಂಡುಹಿಡಿದು. ಸೊ ನಾವು ಜಸ್ಟ್ ನಾವು ಯು ಹ್ಯಾವ್ ಫೌಂಡ್ ಔಟ್ ದಟ್ ಈಸ್ ನಾವೇನು ಬರ್ತಿದ್ವಿ, ನಮಗೆ ಎ ಓವರ್ ಬಿ ದಟ್ ಈಸ್ ಈಕ್ವಲ್ ಟು ನಾವೇನು ಕಂಡುಹಿಡಿದ್ವಿ, ನಾವು ಎ ಓವರ್ ಬಿ ದಟ್ ಈಸ್ ಈಕ್ವಲ್ ಟು ಪ್ರಾಪರ್ಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ಪ್ರಾಪರ್ಟಿ ಆಫ್ ಬಿ ಅಂತ ಬರ್ಕೊಂಡಿದ್ದೀವ. ಓಕೆ, ಪ್ರಾಪರ್ಟಿ ಆಫ್ ಬಿ ಅಂತ ಬರ್ತಿದ್ವಿ ಈ ಥರ. ಓಕೆ, ಅದೇ ಥರ ನಾನು ಏನು ಮಾಡ್ತೀನಿ, ಇದನ್ನ ಮಲ್ಟಿಪ್ಲೈ ಮಾಡ್ಬಿಡ್ತೀನಿ. ಓಕೆ, ಇದನ್ನೇನು ಮಾಡ್ತೀನಿ ಅಂದ್ರೆ ಇದಕ್ಕೆ ಮಲ್ಟಿಪ್ಲೈ ಮಾಡ್ತೀನಿ.
ಅವಾಗ ಏನಾಗುತ್ತೆ ನಮಗೆ ಪ್ರಾಬಬಿಲಿಟಿ ಆಫ್ ಇದಕ್ಕಿಂತ ಮಲ್ಟಿಪ್ಲೈ. ಅದೇ ತರ ಪ್ರಾಬಬಿಲಿಟಿ ಆಫ್ ಬಿ ಓವರ್ ಎ ಅಂತ ಅನ್ಕೊಳ್ಳಿ. ಪ್ರಾಬಬಿಲಿಟಿ ಆಫ್ ಬಿ ಓವರ್ ಎ ದಟ್ ಈಸ್ ಈಕ್ವಲ್ ಟು ಈಗ ಏನು ಬರಿಬೋದು ಅಂದ್ರೆ ಬೇಕಾದ್ರೆ ಇಲ್ಲಿ ನೆಕ್ಸ್ಟ್ ಇಲ್ಲಿ ಬರಿತೀವಿ ನೋಡಿ, ಇದನ್ನೇ ಇಲ್ಲಿ ತಗೊಂಡು ಬರಿತೀವಿ. ಓಕೆ, ಇದನ್ನ ಹೆಂಗೆ ಬರಿಬೋದು ನಾನು? ಸೊ ದಿಸ್ ಐ ಕ್ಯಾನ್ ರೈಟ್ ಆಸ್ ಯಾವ ಥರ ಬರೋದು? ಪ್ರಾಬಬಿಲಿಟಿ ಆಫ್ ಎ ಅಥವಾ ಇಲ್ಲೇ ಬರಿತೀವಿ ನೋಡಿ, ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ದಟ್ ಈಸ್ ಈಕ್ವಲ್ ಟು ನಾನು ಏನು ಮಾಡಿದೆ ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಲ್ಲಿ ಹೆಂಗಿದೆ ನನಗೆ ಇದನ್ನ ಈಗ ಮಲ್ಟಿಪ್ಲೈ ಮಾಡಿ ದಟ್ ಯು ಕ್ಯಾನ್ ರೈಟ್ ಆಸ್ ಪ್ರಾಬಬಿಲಿಟಿ ಆಫ್ ಎ ಓವರ್ ಬಿ ಇಂಟು ಸೊ ಬಿ ಪ್ರಾಬಬಿಲಿಟಿ ಆಫ್ ಬಿ. ಓಕೆ, ಸೊ ಪ್ರಾಬಬಿಲಿಟಿ ಆಫ್ ಇದನ್ನ ಹೆಂಗೆ ಬರಿತೀನಿ ಅಂದರೆ ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ದಟ್ ಈಸ್ ಈಕ್ವಲ್ ಟು ಪ್ರಾಬಬಿಲಿಟಿ ಆಫ್ ಬಿ ಇಂಟು ಪ್ರಾಬಬಿಲಿಟಿ ಆಫ್ ಎ ಓವರ್ ಬಿ. ಈ ಥರ ಬರ್ಕೊಳ್ಳಿ. ನಮಗೆ ಪ್ರಾಬಬಿಲಿಟಿ ಆಫ್ ಎ ಆ್ಯಂಡ್ ಬಿ ಅಂತ ಬಂದಾಗ ಈ ಥರ ಬರ್ಕೊಂಡು ಪ್ರಾಬಬಿಲಿಟಿ ಆಫ್ ಬಿ ಅಂತ ಬರ್ಕೊಂಡಿದ್ದೀನ ಇಂಟು ಪ್ರಾಬಬಿಲಿಟಿ ಆಫ್ ಬಿ ಇಂಟು ಆ್ಯಂಡ್ ಅಂತ ಆ್ಯಂಡ್ ಪ್ರಾಬಬಿಲಿಟಿ ಆಫ್ ಎ ಓವರ್ ಬಿ. ವೈ? ಬಿಕಾಸ್ ಬಿ ಅನ್ನೋದು ಇವೆಂಟ್ ಆಲ್ರೆಡಿ ಆಗ್ಬಿಟ್ಟಿದೆ. ಬಿ ಇವೆಂಟ್ ಅನ್ನೋದೇನು ಆಲ್ರೆಡಿ ಆಗ್ಬಿಟ್ಟಿದೆ. ಅದರಲ್ಲಿ ಮತ್ತೆ ಎ ಇವೆಂಟ್ ಬರೋ ಚಾನ್ಸಸ್ ಎಷ್ಟಾಗ್ತದೆ? ಎ ಆ್ಯಂಡ್ ಬಿ ಹೆಂಗೆ ಕಂಡಿಡಿದೆ? ಪ್ರಾಬಬಿಲಿಟಿ ಆಫ್ ಬಿ ಇಂಟು ಪ್ರಾಬಬಿಲಿಟಿ ಆಫ್ ಬಿ ಓವರ್ ಇವೆಂಟ್ ಆಗಿದೆ, ಅದರಲ್ಲಿ ಎ ಇವೆಂಟ್ ಬರೋ ಚಾನ್ಸಸ್ ಎಷ್ಟು? This is what the formula A intersection B that is equal to probability of B into probability of A over B. ಇದು ಒಂದು. ಇನ್ನೊಂದು ಫಾರ್ಮುಲಾ ಏನಂದ್ರೆ ಸೊ ಲೆಟ್ ಅಸ್ ಕನ್ಸಿಡರ್ ನಾನು ಏನು ಮಾಡ್ತೀನಿ ಅಂದರೆ ಲೆಟ್ ಅಸ್ ಕನ್ಸಿಡರ್ ನಮಗೆ ಪ್ರಾಬಬಿಲಿಟಿ ಆಫ್ ಬಿ ಓವರ್ ಎ ಕಂಡುಹಿಡಬೇಕು. ಬಿ ಓವರ್ ಎ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ಪ್ರಾಬಬಿಲಿಟಿ ಆಫ್ ಎ ಬೈ. ಓಕೆ, ಈಗ ನಾನು ಏನು ಮಾಡ್ತೀನಿ ಇದನ್ನೇ ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ದಟ್ ಈಸ್ ಈಕ್ವಲ್ ಟು ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ದಟ್ ಈಸ್ ಈಕ್ವಲ್ ಟು ಪ್ರಾಬಬಿಲಿಟಿ ಆಫ್ ಎ ಇಂಟು ಪ್ರಾಬಬಿಲಿಟಿ ಆಫ್ ಎ ಇಂಟು ಪ್ರಾಬಬಿಲಿಟಿ ಆಫ್ ಬಿ ಓವರ್ ಎ. ಈ ಥರ ಬರಿಬೋದಾ ನಾವು? ಓಕೆ, ವೈ? ಬಿಕಾಸ್ ನೋಡಿ ಎ ಆ್ಯಂಡ್ ಬಿ, ಎ ಅನ್ನೋದು ಇವೆಂಟ್ ಆಲ್ರೆಡಿ ಆಗ್ಬಿಟ್ಟು ಅದರಲ್ಲಿ ಸೊ ಎ ಇವೆಂಟ್ ಆಗಿದೆ ಇವೆಂಟ್ರಲ್ಲಿ ಬಿ ಇವೆಂಟ್ ಆಗೋ ಚಾನ್ಸಸ್ ಎಷ್ಟು? ಸೊ ದಿಸ್ ಇಸ್ ವಾಟ್ ನಮ್ಗೆ ಏನು ಮಾಡುತ್ತೆ ಮಲ್ಟಿಪ್ಲಿಕೇಶನ್ ಪ್ರಾಪರ್ಟಿ. ಎ ಆ್ಯಂಡ್ ಬಿ ಇಸ್ ನಥಿಂಗ್ ಬಟ್ ಪ್ರಾಪರ್ಟಿ ಆಫ್ ಎ ಇಂಟು ಪ್ರಾಪರ್ಟಿ ಆಫ್ ಬಿ ಓವರ್ ಎ. ಓಕೆ, ಸೊ ನಮ್ಗೆ ಇದು ನಮ್ಗೆ ಏನಾಗುತ್ತೆ? ಸೊ ಇದು ಇಸ್ ಪ್ರಾಪರ್ಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ದಟ್ ಈಸ್ ಈಕ್ವಲ್ ಟು ಈಗ ಬಿ ಇವೆಂಟ್ ಆಗ್ಬಿಟ್ರೆ ಬಿ ಇವೆಂಟ್ ಅಲ್ಲಿ ಎ ಇವೆಂಟ್ ಆಗೋ ಚಾನ್ಸಸ್ ಎಷ್ಟು? ಅದು ಪ್ರಾಬಬಿಲಿಟಿ. ಅಥವಾ ಎ ಇವೆಂಟ್ ಆಗ್ಬಿಟ್ಟಿದೆ ಅಂತ ಅನ್ಕೊಳ್ಳಿ, ಎ ಇವೆಂಟ್ ಆಗಿದೆ ಅಂತಂದ್ರೆ ಅದರಲ್ಲಿ ಎ ಇವೆಂಟ್ ಅಲ್ಲಿ ಬಿ ಇವೆಂಟ್ ಆಗೋ ಚಾನ್ಸಸ್ ಎಷ್ಟು? ಅದು ಇದು ಫಾರ್ಮುಲಾ. ಸೊ ನಿಮ್ಗೆ ಗೊತ್ತಿರಬೇಕು, ಇದು ಗೊತ್ತಿರಬೇಕು, ಇವೆರಡು ಮಲ್ಟಿಪ್ಲಿಕೇಶನ್ ಪ್ರಾಬಬಿಲಿಟಿಯಲ್ಲಿ ಇವು ಗೊತ್ತಿರಬೇಕು. ನಾವು ಇಷ್ಟ ಆಯ್ತಾ? ಇಷ್ಟ ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ ನೆಕ್ಸ್ಟ್ ಇಂಡಿಪೆಂಡೆಂಟ್ ಇವೆಂಟ್ಸ್ ಅಂದ್ರೆ ಈಗ ನೋಡಿ ಇಂಡಿಪೆಂಡೆಂಟ್ ಇವೆಂಟ್ಸ್ ಅಂದ್ರೆ ಯಾವ ತರ ಇವೆಂಟ್ಸ್ ಅಂದ್ರೆ ಎ ಮತ್ತೆ ಬಿ ಇವೆಂಟ್ ಎರಡು ಇವೆಂಟ್ಸ್ ಏನು ಲಿಂಕ್ ಇರಲ್ಲ. ಈವೆಂಟ್ ಎ ಆದ್ರೆ ಇವೆಂಟ್ ಬಿ ಏನು ಎಫೆಕ್ಟೇ ಬಿಡಲ್ಲ. ಓಕೆ, ಈಗ ಲೆಟ್ ಅಸ್ ಕನ್ಸಿಡರ್ ಇವೆಂಟ್ ಎ ಅನ್ನೋದು ಪ್ರಾಬಬಿಲಿಟಿ ಆಫ್ ರೇನಿಂಗ್, ಇವೆಂಟ್ ಬಿ ಅನ್ನೋದು ಪ್ರಾಬಬಿಲಿಟಿ ಆಫ್ ಯುವರ್ ಈಟಿಂಗ್ ಫುಡ್. ಓಕೆ, ಸೊ ಇಲ್ಲಿ ನೋಡಿ ಮಳೆ ಬಂದ್ರೆ ನೀವು ಊಟ ಮಾಡೋದು ಬಿಡ್ತೀರಾ? ಇಲ್ಲಲ್ಲ, ಮಳೆ ಬಂದ್ರೆ ಊಟ ಮಾಡೋದು ಬಿಡಲ್ಲ. ನೀವು ಮಳೆ ಬರಲಿ ಬಿಡ್ಲಿ ನೀವು ಊಟ ಮಾಡ್ತೀರಾ. ಓಕೆ, ಸೊ ದಟ್ ಈಸ್ ಇವೆಂಟ್ ನಮಗೆ ಇವಾಡು ಪ್ರಾಬಬಿಲಿಟಿ ಆಫ್ ಎ ಇವೆಂಟ್ ಅನ್ನೋದೇನು ಮಳೆ ಬರೋದು, ಇವೆಂಟ್ ಬಿ ಅನ್ನೋದೇನು ನಮಗೆ ನೀವು ಊಟ ಮಾಡೋದು. ಎ ಇವೆಂಟ್ಗೂ ಇದಕ್ಕೂ ಏನು ಲಿಂಕೇ ಇಲ್ಲ. ಸೊ ನಾವು ಏನು ಮಾಡೋದು? ದೀಸ್ ಆರ್ ಒಂದಕ್ಕೊಂದು ಲಿಂಕೇ ಇರೋದೇ ಇಲ್ಲ. ಓಕೆ, ಸಚ್ ಟೈಪ್ ಆಫ್ ಇವೆಂಟ್ಸ್ ಕಾಲ್ಡ್ ಆಸ್ ಇಂಡಿಪೆಂಡೆಂಟ್ ಇವೆಂಟ್ಸ್. ಓಕೆ, ಇಂಡಿಪೆಂಡೆಂಟ್ ಇವೆಂಟ್ಸ್ ನಮಗೆ ಆ ಥರ ಇವೆಂಟ್ಸ್ ಇನ್ ಟರ್ಮ್ಸ್ ಆಫ್ ಫಾರ್ಮುಲಾದಲ್ಲಿ ಹೆಂಗೆ ಬರಿತೀವಿ? ಸೊ ನಮಗೆ ಪ್ರಾಬಬಿಲಿಟಿ ಆಫ್ ಇವೆಂಟ್ ಎ ಅನ್ನೋ ಗೊತ್ತಾಗುತ್ತೆ, ಎ ಆ್ಯಂಡ್ ಬಿ. ಓಕೆ, ಎ ಆ್ಯಂಡ್ ಬಿ ಇಸ್ ನಥಿಂಗ್ ಬಟ್ ಇದು ಫಾರ್ಮುಲಾ. ಓಕೆ, ಪ್ರಾಬಬಿಲಿಟಿ ಆಫ್ ಎ ಪ್ರಾಬಬಿಲಿಟಿ ಆಫ್ ಎ ಆಗ್ಬಿಟ್ಟಿದೆ. ಓಕೆ, ಪ್ರಾಬಬಿಲಿಟಿ ಆಫ್ ಎ ಆಗ್ಬಿಟ್ಟಿದೆ ಇಂಟು ನಮಗೆ ಪ್ರಾಬಬಿಲಿಟಿ ಆಫ್ ಬಿ ಓವರ್ ಎ. ಓಕೆ, ಸೊ ಪ್ರಾಬಬಿಲಿಟಿ ಆಫ್ ಬಿ ಓವರ್ ಅಂದ್ರೆ ಈಗ ನೋಡಿ ಪ್ರಾಬಬಿಲಿಟಿ ಆಫ್ ಎ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಇವಾಗ ಇಂಡಿಪೆಂಡೆಂಟ್ ಇವೆಂಟ್ಸ್ ಅಂತ ಅಂದಾಗ ಈಗ ನೋಡಿ ಎ ಇವೆಂಟ್ ಆಗಲಿ ಬಿಡಲಿ ಸೆಕೆಂಡ್ರಿ. ಓಕೆ, ಸೊ ಎ ನಮಗೆ ವೈ ಬಿಕಾಸ್ ಇಲ್ಲಿ ನೋಡಿ ಪ್ರಾಬಬಿಲಿಟಿ ಆಫ್ ಎ, ಇಲ್ಲಿ ನೋಡಿ ಪ್ರಾಬಬಿಲಿಟಿ ಆಫ್ ಬಿ ಓವರ್ ಎ ಅಂದ್ರೆ ಎ ಇವೆಂಟ್ ಆಲ್ರೆಡಿ ಆಗ್ಬಿಟ್ಟಿದೆ, ಅದರಲ್ಲಿ ಬಿ ಇವೆಂಟ್ ಆಗಲಿ ಬಿಡಲಿ ನೀವೇನಾರು ಆಗಲಿ ಅದು ನಮಗೇನು ಪ್ರಾಬಬಿಲಿಟಿ ಆಫ್ ಬಿನೇ ಬರುತ್ತೆ ಇಲ್ಲಿ. ಓಕೆ, ಇಲ್ಲಿ ಪ್ರಾಬಬಿಲಿಟಿ ಆಫ್ ಬಿ ಡಸ್ ನಾಟ್ ಎಫೆಕ್ಟ್ ಆನ್ ಎನಿ ಎ. ಅಥವಾ ಎರಡು ಇವೆಂಟ್ ಇಂಡಿಪೆಂಡೆಂಟ್ ಇದ್ದಾಗ ಸೊ ನಮಗೆ ಎ ಇವೆಂಟ್ ಬಿ ಮೇಲೆ ಏನು ಎಫೆಕ್ಟ್ ಬೀಳಲ್ಲ, ಬಿ ಎ ಇವೆಂಟ್ ಬಿ ಇರುತ್ತೆ. ಅದನ್ನ ಹೆಂಗೆ ಬರುತ್ತೆ? ಪ್ರಾಬಬಿಲಿಟಿ ಆಫ್ ಬಿ ಓವರ್ ಎ ಐ ಕ್ಯಾನ್ ರೈಟ್ ಆಸ್ ಪ್ರಾಬಬಿಲಿಟಿ ಆಫ್ ಬಿ. ಓಕೆ, ಸೊ ದಿಸ್ ವಿ ಕ್ಯಾನ್ ರೈಟ್ ಆಸ್ ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ದಟ್ ಈಸ್ ಈಕ್ವಲ್ ಟು ಏನು ಬರೀಬೋದು ನಾನು? ಪ್ರಾಬಬಿಲಿಟಿ ಆಫ್ ಎ ಇಂಟು ಪ್ರಾಬಬಿಲಿಟಿ ಆಫ್ ಬಿ. ಓಕೆ, ಅದೇ ಥರ ಇಲ್ಲಿ ನೋಡಿ ಇದಕ್ಕೆ ತೊಗೊಳ್ಳೋಣ ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ, ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ದಟ್ ಈಸ್ ಈಕ್ವಲ್ ಟು ನಾವೇನು ಮಾಡೋದು? ಪ್ರಾಬಬಿಲಿಟಿ ಆಫ್ ಬಿ ಇಂಟು ಪ್ರಾಬಬಿಲಿಟಿ ಆಫ್ ಏನಿದೆ ನಮಗೆ ಎ ಓವರ್ ಬಿ. ಸೊ ನಮಗೆ ಪ್ರಾಬಬಿಲಿಟಿ ಆಫ್ ಬಿ ಅಂತ ಹೆಂಗಿದೆ ಹಂಗೆ ಬರ್ಕೊಳ್ಳಿ ನಾವು. ಸೊ ಈಗ ನೋಡಿ ಎ ಇವೆಂಟ್ ಬಿ ಇವೆಂಟ್ಗೆ ಏನು ಎಫೆಕ್ಟೇ ಮಾಡಲ್ಲ. ಓಕೆ, ಸೊ ನಮಗೆ ಸೊ ಬಿ ಇವೆಂಟ್ ಆಲ್ರೆಡಿ ಆಗಿದೆ. ಓಕೆ, ಅಥವಾ ಬಿ ಇವೆಂಟ್ ಎ ಇವೆಂಟ್ಗೆ ಏನು ಎಫೆಕ್ಟ್ ಮಾಡಲ್ಲ. ಸೊ ಅದಕ್ಕೋಸ್ಕರ ಪ್ರಾಬಬಿಲಿಟಿ ಆಫ್ ಎ ಕಂಡುಹಿಡಬೇಕು ನಾವು.
ಇದರಿಂದ ಬಿ ಇವೆಂಟ್ ನಮ್ಗೆ ಏನು ಎಫೆಕ್ಟ್ ಆಗಲ್ಲ. ದಟ್ ಇಸ್ ವೈ ಡೈರೆಕ್ಟ್ ಆಗಿ ಏನು ಬರೀಬೋದು ನಾನು ಪ್ರಾಬಬಿಲಿಟಿ ಆಫ್ ಎ ಅಂತ ಬರೀಬೋದು. ಓಕೆ, ಇದಕ್ಕೇನು ಎಫೆಕ್ಟ್ ಮಾಡಲ್ಲ. ನಾವೇನು ಕಂಡು ಪ್ರಾಬಬಿಲಿಟಿ ಆಫ್ ಎ ಕಂಡುಹಿಡಿಬೇಕು. ಇದರಿಂದ ಬಿ ಇವೆಂಟ್ ನಮ್ಗೆ ಏನು ಎಫೆಕ್ಟ್ ಮಾಡೋದು ಅದಕ್ಕೋಸ್ಕರ ಡೈರೆಕ್ಟ್ ಆಗಿ ಪ್ರಾಬಬಿಲಿಟಿ ಆಫ್ ಎ ಕಂಡುಹಿಡ್ಕೊಳ್ಳಿ. ದಟ್ ಈಸ್ ವೈ ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ, ದಟ್ ಇಸ್ ವಿ ಕ್ಯಾನ್ ರೈಟ್ ಆಸ್ ಪ್ರಾಬಬಿಲಿಟಿ ಆಫ್ ಎ ಇಂಟು ಪ್ರಾಬಬಿಲಿಟಿ ಆಫ್ ಎ ಇಂಟು ಪ್ರಾಬಬಿಲಿಟಿ ಆಫ್ ಬಿ. Okay, so this is the formula. Okay, so if two events are independent, if two events ಇಲ್ಲಿ ಬೇಕಾದ್ರೆ ಬರ್ಕೊಳ್ಳಿ. if two events are independent, okay, then this formula apply ಮಾಡೋದು. then ಈ formula apply ಮಾಡೋದು. Okay, ಈ ಫಾರ್ಮುಲಾ ಅಪ್ಲೈ ಮಾಡೋಕೆ then ಈ ಫಾರ್ಮುಲಾ ಅಪ್ಲೈ ಮಾಡಿದಾಗ then you can say that these two events are independent ಆದಾಗ A intersection B ಏನಾಗುತ್ತೆ probability of A into probability of B ಬರುತ್ತೆ. ಓಕೆ, ಜಸ್ಟ್ ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಏನಿದೆ ನೋಡಿ, ಕ್ವಶನ್ಸ್ ಸಾಲ್ವ್ ಮಾಡೋ ಇದ್ರ ಮೇಲೆ. ಸೊ ನೆಕ್ಸ್ಟ್ ಏನು ಕೊಟ್ಟಿದೆ, probability of A and B are independent. So which means probability of A that is equal to 0.3, probability of B that is equal to 0.4 ಕೊಟ್ಟಿದ್ರೆ probability of A intersection B. So first ಬರ್ಕೊಳ್ಳಿ, probability A and B are independent ಅಂತ ಬರ್ಕೊಳ್ಳಿ. A and B are independent. Okay, so probability of A ಎಷ್ಟು ಕೊಟ್ಟಿದ್ರೆ ನಮಗೆ 0.3 ಕೊಟ್ಟಿದ್ರೆ 0.3 ಬರ್ಕೊಳ್ಳಿ. probability of B ಎಷ್ಟು ಕೊಟ್ಟಿದ್ರೆ 0.4 ಕೊಟ್ಟಿದ್ರೆ 0.4 ಕೊಟ್ಟು ಬರ್ಕೊಳ್ಳಿ. ಓಕೆ, ಇಷ್ಟ ಆಯ್ತಾ. ನೆಕ್ಸ್ಟ್ ನಮ್ಗೆ ಅವರ್ ಇಂಟೆನ್ಷನ್ ಇಸ್ ಟು ಫೈಂಡ್ ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಓಕೆ, ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಏನು ಬರುತ್ತೆ ಅಂತ ಕೇಳಬೇಕು. ಯು ನೋ ದ ಫಾರ್ಮುಲಾ, ದಟ್ ಈಸ್ ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಓಕೆ, ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ದಟ್ ಈಸ್ ಈಕ್ವಲ್ ಟು ಪ್ರಾಬಬಿಲಿಟಿ ಆಫ್ ಎ ಇಂಟು ಪ್ರಾಬಬಿಲಿಟಿ ಆಫ್ ಬಿ. ಓಕೆ, ಇದು ಫಾರ್ಮುಲಾ. ಸೊ ಪ್ರಾಬಬಿಲಿಟಿ ಆಫ್ ಎ ಎಷ್ಟಿದೆ ನಮಗೆ, ಪ್ರಾಬಬಿಲಿಟಿ ಆಫ್ ಎಷ್ಟಿದೆ 0.3 ಇದೆ, 0.3 ಬರ್ಕೊಳ್ಳಿ. ಓಕೆ, ಪ್ರಾಬಬಿಲಿಟಿ ಆಫ್ ಬಿ ಎಷ್ಟಿದೆ, ಪ್ರಾಬಬಿಲಿಟಿ ಆಫ್ ಬಿ ನಮಗೆ 0.4 ಇದೆ, ರೇಟೆಡ್ 0.4. ಸೊ 0.3 ಇಂಟು 0.4 ಮಾಡಿದ್ರೆ ಏನಾಗುತ್ತೆ ನಮಗೆ 12, 4 3 12 ಆಗುತ್ತೆ. ಸೊ 2 ನಂಬರ್ಸ್ ಆದಮೇಲೆ ನಾವು ಪಾಯಿಂಟ್ ಇಡಬೇಕು, 1 2, ದಟ್ ಈಸ್ 0.1. ಸೊ ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ದಟ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ, ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಈಸ್ ಈಕ್ವಲ್ ಟು ನಮಗೆ 0.12 ಬರುತ್ತೆ. ಓಕೆ, ಇಷ್ಟು ಸಾಲ್ವ್ ಮಾಡಿದ್ರೆ 2 ಮಾರ್ಕ್ಸ್. ಓಕೆ, ಇಷ್ಟೇ ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ 2 ಮಾರ್ಕ್ಸ್. ಓಕೆ, ನಾವೆಲ್ಲ ಏನು ಕ್ವಶನ್ ಸಾಲ್ವ್ ಮಾಡ್ತಿದ್ವಲ್ಲ ಆಲ್ಮೋಸ್ಟ್ ಇವು ಎಮ್ ಸಿ ಕ್ಯೂ ಮತ್ತು ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಇವೇ ಕ್ವಶನ್ ಬರೋದು, ಆಲ್ಮೋಸ್ಟ್ ಇವೇ ಕ್ವಶನ್ ಬರೋದು ನಿಮ್ಗೆ. ಅದಕ್ಕೋಸ್ಕರ ಈ ಕ್ವಶನ್ಸ್ ಚೆನ್ನಾಗಿ ಸಾಲ್ವ್ ಮಾಡಿಬಿಡಿ. ನಿಮ್ಗೆ ಎಮ್ ಸಿ ಕ್ಯೂ ಮತ್ತು ಫಿಲ್ ಇನ್ ದ ಬ್ಲಾಂಕ್ಸ್ ನಿಮಗೆ ಸಾಲ್ವ್ ಮಾಡೋದು ಬೇಕಾಗಿಲ್ಲ ಸಪ್ರೇಟ್ ಆಗಿ. ನಮಗೇನು ಸೊ ಕಂಡೀಷನಲ್ ಪ್ರಾಬಬಿಲಿಟಿ ಗೊತ್ತಿರಬೇಕು, ಮತ್ತು ಇನ್ನೊಂದೇನು ಇಂಡಿಪೆಂಡೆಂಟ್ ಇವೆಂಟ್ಸ್ ಗೊತ್ತಿರಬೇಕು. ಓಕೆ, ಲಾಸ್ಟಿಗೆ ಇನ್ನೊಂದ್ಸಲ ಹೇಳ್ತೀನಿ ನಾನು, ಜಸ್ಟ್ ಬರ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ, ಪ್ರಾಬಬಿಲಿಟಿ ಆಫ್ ಎ ದಟ್ ಈಸ್ ಈಕ್ವಲ್ ಟು 3/5, ಪ್ರಾಬಬಿಲಿಟಿ ಆಫ್ ಬಿ ದಟ್ ಈಸ್ ಈಕ್ವಲ್ ಟು 1/5. ಫೈಂಡ್ ದಿ ಪ್ರಾಬಬಿಲಿಟಿ ಆಫ್ ಎ ಅಂಡ್ ಬಿ ಇಫ್ ಎ ಅಂಡ್ ಬಿ ಆರ್ ಇಂಡಿಪೆಂಡೆಂಟ್ ಇವೆಂಟ್ಸ್. ಓಕೆ, ಸೊ ಎ ಅಂಡ್ ಬಿ ಆರ್ ಇಂಡಿಪೆಂಡೆಂಟ್ ಇವೆಂಟ್ಸ್ ಇದ್ದಾಗ ನಿಮ್ಗೆ ಗೊತ್ತಿದೆ ನಮ್ಗೆ ಏನು ಬರುತ್ತೆ ಅಂದರೆ, ಸೊ ಎ ಅಂಡ್ ಬಿ ಆರ್ ಇಂಡಿಪೆಂಡೆಂಟ್ ಇವೆಂಟ್ಸ್. ಓಕೆ, ಇಂಡಿಪೆಂಡೆಂಟ್ ಇವೆಂಟ್ಸ್ ನಮಗೆ ಪ್ರಾಬಬಿಲಿಟಿ ಆಫ್ ಎ ಎಷ್ಟು ಕೊಟ್ಟಿದೆ, ಪ್ರಾಬಬಿಲಿಟಿ ಆಫ್ ಎ ದಟ್ ಈಸ್ ಈಕ್ವಲ್ ಟು 3/5. ಓಕೆ, ಪ್ರಾಬಬಿಲಿಟಿ ಆಫ್ ಬಿ ದಟ್ ಈಸ್ ಈಕ್ವಲ್ ಟು ಎಷ್ಟಿದೆ 1/5 ಇದೆ. ಸೊ ಅವರ್ ಇಂಟೆನ್ಷನ್ ಇಸ್ ಟು ಫೈಂಡ್ ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಇದನ್ನು ಕಂಡುಹಿಡಬೇಕು. ಓಕೆ, ಇದನ್ನು ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಕಂಡುಹಿಡಬೇಕಾ. ಎ ಇಂಟರ್ಸೆಕ್ಷನ್ ಮಾಡಿದ್ರೆ ಎ ಅಂಡ್ ಬಿ ಆರ್ ಇಂಡಿಪೆಂಡೆಂಟ್ ಆದಾಗ ಏನಾಗುತ್ತೆ, ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ದಟ್ ಈಸ್ ಈಕ್ವಲ್ ಟು ಏನು ಬರೋದು, ಪ್ರಾಬಬಿಲಿಟಿ ಆಫ್ ಎ ಇಂಟು ಪ್ರಾಬಬಿಲಿಟಿ ಆಫ್ ಬಿ. ಸೊ ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ದಟ್ ಈಸ್ ಈಕ್ವಲ್ ಟು 9 ಬರುತ್ತೆ. ಪ್ರಾಬಬಿಲಿಟಿ ಆಫ್ ಎ ಎಷ್ಟಿದೆ ನೋಡಿ ನಮಗೆ, ಪ್ರಾಬಬಿಲಿಟಿ ಆಫ್ ಎ ಎಷ್ಟಿದೆ ನಮಗೆ 3/5 ಇದೆ, ಯು ರೈಟೆಡ್ 3/5. ಓಕೆ, ಇಂಟು ಪ್ರಾಬಬಿಲಿಟಿ ಆಫ್ ಬಿ ಎಷ್ಟಿದೆ, ಪ್ರಾಬಬಿಲಿಟಿ ಆಫ್ ಬಿ ಎಷ್ಟಿದೆ ನಮಗೆ 1/5 ಇದೆ, 1/5 ಬರ್ಕೊಳ್ಳಿ. ದಟ್ ಈಸ್ ನಾವು ಮಲ್ಟಿಪ್ಲೈ ಮಾಡಿದ್ರೆ 3 ಇಂಟು 1 ಮಾಡಿದ್ರೆ 3 ಬರುತ್ತೆ, 5 ಇಂಟು 5 ಮಾಡಿದ್ರೆ ಎಷ್ಟಾಗುತ್ತೆ 25 ಬರುತ್ತೆ. ಓಕೆ, ಸೊ ದಿಸ್ ಈಸ್ ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಎಷ್ಟಾಗುತ್ತೆ ನಮಗೆ 3/25. ಓಕೆ, ಜಸ್ಟ್ ಇಷ್ಟು ಸಾಲ್ವ್ ಮಾಡಿದ್ರೆ 2 ಮಾರ್ಕ್ಸ್ ಬರ್ಕೊಳ್ಳಿ. Okay, next question Mona. Okay, so now other than A and B are events such that probability of A that is equal to 1/2, probability of A union B that is equal to 3/5, and probability of B is equal to P. Find P if A and B are independent events. Okay, one formula ಗೊತ್ತಿರಬೇಕು. ಫಸ್ಟ್ ಬರ್ಕೊಳ್ಳಿ ಏನೇನು ಕೊಟ್ಟಿದ್ದಾರೆ ನಮಗೆ. probability of A that is equal to 1/2 ಕೊಟ್ಟಿದ್ದಾರೆ. probability of A union B that is equal to ಎಷ್ಟು ಕೊಟ್ಟಿದ್ದಾರೆ 3/5 ಕೊಟ್ಟಿದ್ದಾರೆ.
Okay. Now, probability of B that is equal to ಎಷ್ಟು ಕೊಟ್ಟಿದ್ರೆ P ಅಂತ ಕೊಟ್ಟಿದ್ದಾರೆ. So our intention is to find what is the value of P. ಅವ್ರು ಏನು ಕೊಟ್ಟಿದ್ರೆ A and B are independent events ಕೊಟ್ಟಿದ್ದಾರೆ. Okay, A and B are independent events. Independent events. If A and B are independent events ಆದಾಗ ನಮಗೆ ಏನು ಬರುತ್ತೆ, ನಮಗೆ probability of A intersection B that is equal to probability of A intersection B that is equal to ನಮಗೆ ಏನು ಬರುತ್ತೆ, ನಮಗೆ that is probability of A into probability of B. ಇದು ಫಾರ್ಮುಲಾ. ಓಕೆ, ನಾವು ಏನೇನು ಕೊಟ್ಟಿದ್ರೆ probability of A ಕೊಟ್ಟಿದ್ರೆ, probability of A union B ಕೊಟ್ಟಿದ್ರೆ, probability of B ಕೊಟ್ಟಿದ್ರೆ in terms of P ಅದನ್ನು ಕಂಡುಹಿಡಿಬೇಕು. So you know the formula that is probability of A union B that is equal to, ಈ ಫಾರ್ಮುಲಾ ಗೊತ್ತಿರಬೇಕು ನಿಮಗೆ. Probability of A union B that is equal to probability of A plus probability of B minus of probability of A intersection B. ಇದು ಫಾರ್ಮುಲಾ ಗೊತ್ತಿರಬೇಕು. ಓಕೆ, ನಾವು probability of A ಎಷ್ಟು ಕೊಟ್ಟಿದ್ದಾರೆ ನಮಗೆ. ಸೊ probability of A that is they have given us 1/2 ಬರ್ಕೊಳ್ಳಿ. probability of B ಗೊತ್ತಿಲ್ಲ ನಮಗೆ. probability of B ಅಂದ್ರೆ ಏನು, P ಅಂತ ಕೊಟ್ಟಿದ್ದಾರೆ, you write it P minus of ಇದೇನು ಬರುತ್ತೆ, probability of A intersection B you can trace probability of A into probability of B. Okay, probability of A, why, because ಇದು ಗೊತ್ತಿದೆ, ಎರಡು events ಏನು independent events. probability of A union B ಎಷ್ಟು ಕೊಡ್ತಾರೆ, 3/5, you write it 3/5. ಓಕೆ, ಸೊ ನಾನು ಏನೇನು ಮಾಡ್ತೀನಿ ಅಂದರೆ ಜಸ್ಟ್ ಸಿ ಇಲ್ಲಿ 1/2 ನ ಈ ಕಡೆ ತೊಗೊಳ್ತೀನಿ. ಓಕೆ, ಸೊ ಒಂದು ಕೆಲಸ ಮಾಡಿ, ಎಲ್ಲ 1/2 ತಂದ್ಬಿಡ, ಮತ್ತೆ ದಟ್ ಈಸ್ 3/5 ಯು ರೈಟ್ ಆಸ್ ಇಟ್ ಈಸ್ ಇಸ್ ಈಕ್ವಲ್ ಟು 1/2 ಯು ರೈಟ್ ಆಸ್ ಇಟ್ ಈಸ್ ಪ್ಲಸ್ P ರೈಟ್ ಆಸ್ ಇಟ್ ಈಸ್ ಮೈನಸ್ ಆಫ್ P ಇಂಟು ಪ್ರಾಬಬಿಲಿಟಿ ಆಫ್ A ಏನು ಬರ್ತೇನೆ, ಪ್ರಾಬಬಿಲಿಟಿ ಆಫ್ A ದಟ್ ಈಸ್ 1/2. ಓಕೆ, ಇಂಟು ಪ್ರಾಬಬಿಲಿಟಿ ಆಫ್ B ಎಷ್ಟಿದೆ ನಮಗೆ, ಪ್ರಾಬಬಿಲಿಟಿ ಆಫ್ B ಎಷ್ಟಿದೆ ನಮಗೆ, P ಇದೆ, P ಬರ್ಕೊಳ್ಳಿ. ನಾವು ಇಲ್ಲಿ ನೋಡಿ 1/2 ಈ ಕಡೆ ತಂದ್ಬಿಟ್ರೆ ಚೆನ್ನಾಗಿರ್ತಿತ್ತು, ಅವಾಗಲೇ ತಂದ್ಬಿಟ್ರೆ ಚೆನ್ನಾಗಿರ್ತದೆ. ಇಲ್ಲಿ ನೋಡಿ ಇಷ್ಟು ಇರಲಿ, ಪ್ರಾಬಬಿಲಿಟಿ ಆಫ್ 1/2 ಈ ಕಡೆ ತಗೊಳ್ಳಿ. ಸೊ 1/2 ಈ ಕಡೆ ತಂದ್ರೆ ದಟ್ ಈಸ್ 3/5 ಮೈನಸ್ 1/2 ದಟ್ ಈಸ್ ಈಕ್ವಲ್ ಟು P ಮೈನಸ್ P/2 ಆಗುತ್ತೆ. ಓಕೆ, ಸೊ ಇಲ್ಲಿ ಏನಿಲ್ಲ ಅಂದ್ರೆ ಏನಿರುತ್ತೆ, ನಮಗೆ 1 ಇರುತ್ತೆ. ಓಕೆ, ಇವಾಡ್ರದ್ದು ಎಲ್ಸಿಎಂ ತೊಗೊಂಡ್ರೆ, ಇವಾಡ್ರದ್ದು 5 and 2 ಎಲ್ಸಿಎಂ ತೊಗೊಂಡ್ರೆ ಏನಾಗುತ್ತೆ, 5 and 2 ಎಲ್ಸಿಎಂ ತೊಗೊಂಡ್ರೆ ಏನಾಗುತ್ತೆ, ದಟ್ ಈಸ್ 10 ಆಗುತ್ತೆ ನಮಗೆ. 5 and 2 ಎಲ್ಸಿಎಂ ತೊಗೊಂಡ್ರೆ ಏನಾಗುತ್ತೆ, ದಟ್ ಈಸ್ 5 and 2 ಎಲ್ಸಿಎಂ ಆಗುತ್ತೆ 10 ಆಗುತ್ತೆ. 10 ತಗೊಳ್ಳಿ. ನೆಕ್ಸ್ಟ್ ಇಲ್ಲಿ 5 2 ಜಾ 10, 2 5 ಜಾ 10. ಓಕೆ, 3 2 ಜಾ 6 ಆಗುತ್ತೆ, ಮೈನಸ್ 1 into 5 ಮಾಡಿದ್ರೆ 5 ಬರುತ್ತೆ. ದಟ್ ಈಸ್ ಈಕ್ವಲ್ ಟು 1 and 2 ಎಲ್ಸಿಎಂ ಏನಾಗುತ್ತೆ ನಮಗೆ, 1 and 2 ಎಲ್ಸಿಎಂ. ಓಕೆ, 1 and 2 ಎಲ್ಸಿಎಂ ಏನಾಗುತ್ತೆ ನಮಗೆ, ದಟ್ ಈಸ್ 2 ಆಗುತ್ತೆ. ಯು ರೈಟ್ ಇಟ್ 2. ಓಕೆ, 1 2 ಜಾ 2, ಹಿಯರ್ 1 2 ಜಾ 2. ಓಕೆ, 2 1 ಜಾ 2. ಸೊ ನಮಗೆ 2P ಮೈನಸ್ P ಬರುತ್ತೆ. ನಾವು 6 ಅಲ್ಲಿ ಇದನ್ನ ಇಲ್ಲಿ ಸಾಲ್ವ್ ಮಾಡ್ತೀವಿ ನೋಡಿ. 6 ಅಲ್ಲಿ 5 ಹೋದಾಗ ಎಷ್ಟಾಗುತ್ತೆ, 6 ಅಲ್ಲಿ 5 ಹೋದಾಗ ನಮಗೆ ದಟ್ ಈಸ್ 1 ಬರುತ್ತೆ. 1/10 ದಟ್ ಈಸ್ ಈಕ್ವಲ್ ಟು 2P ಮೈನಸ್ P ಮಾಡಿದ್ರೆ ಏನಾಗುತ್ತೆ, P ಬರುತ್ತೆ. P ಡಿವೈಡೆಡ್ ಬೈ ಇಲ್ಲಿ ಏನಾಗುತ್ತೆ 2 ಇದೆ, 2 ಬರ್ಕೊಳ್ಳಿ. ದಟ್ ಈಸ್ 2 1 ಜಾ 2 5 ಜಾ. ಸೊ ನಮಗೆ ಪ್ರಾಬಬಿಲಿಟಿ ದಟ್ ಈಸ್ ಈಕ್ವಲ್ ಎಷ್ಟು ಬಂತು ನಮಗೆ, 1/5 ಬಂತು. ಓಕೆ, ಸೊ ಪ್ರಾಬಬಿಲಿಟಿ P ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಎಷ್ಟು ಬಂತು ನಮಗೆ, 1/5 ಬಂತು. ಓಕೆ, ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ 2 ಮಾರ್ಕ್ಸ್ ನೋಡಿ. ಓಕೆ, ಸೊ ನಾನು ಏನು ಮಾಡಿದ್ದೀನಿ, ಈ ಫಾರ್ಮುಲಾ ಗೊತ್ತಿರಬೇಕು. A union B ದಟ್ ಈಸ್ ಈಕ್ವಲ್ ಟು ಪ್ರಾಬಬಿಲಿಟಿ ಆಫ್ A ಪ್ಲಸ್ ಪ್ರಾಬಬಿಲಿಟಿ ಆಫ್ B ಮೈನಸ್ ಪ್ರಾಬಬಿಲಿಟಿ ಆಫ್ A ಇಂಟರ್ಸೆಕ್ಷನ್ B. ಇಷ್ಟು ಸಾಲ್ವ್ ಮಾಡಿದ್ರೆ 2 ಮಾರ್ಕ್ಸ್ ಬರ್ತದೆ. ಜಸ್ಟ್ ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಕ್ವಶನ್ ನೋಡಿ, ಅದೇ ಥರ ಎಕ್ಸಾಕ್ಟ್ಲಿ ಸೇಮ್ ಕೊಟ್ಟಿದ್ರೆ, ಬಟ್ ಇಲ್ಲಿ ನಾವು ಏನು ಕೊಟ್ಟಿದ್ದಾರೆ, ಫೈಂಡ್ ಯೂನಿಯನ್ ಕೊಡೋದ್ಬಿಟ್ಟು ಇಂಟರ್ಸೆಕ್ಷನ್ ಕೊಡಿದ್ರು. ಫಸ್ಟ್ ಬರ್ಕೊಳ್ಳಿ ಏನೇನಂತ ಹೇಳಿ. ಸೊ ಗಿವನ್ ದಟ್ A and B ಆರ್ ಸಚ್ ದಟ್ P of A ದಟ್ ಈಸ್ ಈಕ್ವಲ್ ಟು ಪ್ರಾಬಬಿಲಿಟಿ ಆಫ್ A ದಟ್ ಈಸ್ ಈಕ್ವಲ್ ಟು 1/2, ಪ್ರಾಬಬಿಲಿಟಿ ಆಫ್ A ಇಂಟರ್ಸೆಕ್ಷನ್ B ದಟ್ ಈಸ್ ಈಕ್ವಲ್ ಟು 3/7, ಪ್ರಾಬಬಿಲಿಟಿ ಆಫ್ B ದಟ್ ಈಸ್ ಈಕ್ವಲ್ ಟು K. ಫೈಂಡ್ ದ K ಇಫ್ A and B ಆರ್ ಇಂಡಿಪೆಂಡೆಂಟ್. ಓಕೆ, ನಾವು ಈಗ ನೋಡಿ ಪ್ರಾಬಬಿಲಿಟಿ ಆಫ್ ಕೊಟ್ಟಿರೋದು ಏನೇನು ಕೊಟ್ಟಿರೋ ಬರ್ಕೊಳ್ಳಿ. ಪ್ರಾಬಬಿಲಿಟಿ ಆಫ್ A ದಟ್ ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ ನಮಗೆ, 1/2 ಬರ್ಕೊಳ್ಳಿ. ಪ್ರಾಬಬಿಲಿಟಿ ಆಫ್ A ಇಂಟರ್ಸೆಕ್ಷನ್ B, ಪ್ರಾಬಬಿಲಿಟಿ ಆಫ್ A ಇಂಟರ್ಸೆಕ್ಷನ್ B ಎಷ್ಟು ಕೊಟ್ಟಿದ್ದಾರೆ ಅವರು, ದಟ್ ಈಸ್ ಈಕ್ವಲ್ ಟು 3/7 ಕೊಟ್ಟಿದ್ದಾರೆ. ಅವರ್ ಇಂಟೆನ್ಷನ್ ಇಸ್ ಟು ಫೈಂಡ್. ಸೊ ನಮ್ಗೆ ಇಂಟೆನ್ಷನ್ ಏನು, ಪ್ರಾಬಬಿಲಿಟಿ ಆಫ್ B ಕಂಡಿಡ. ಪ್ರಾಬಬಿಲಿಟಿ ಆಫ್ B ಇಸ್ ನಥಿಂಗ್ ಬಟ್ K ವ್ಯಾಲ್ಯೂ ಕಂಡಿಡಬೇಕು. ದಟ್ ಈಸ್ ಇದಕ್ಕೆ ಎಷ್ಟು ಕೊಟ್ಟಿದ್ದಾರೆ, ಪ್ರಾಬಬಿಲಿಟಿ ಆಫ್ A ಇಂಟರ್ಸೆಕ್ಷನ್ 3/7 ಅಂತ ಕೊಟ್ಟಿದ್ದಾರೆ. ಸೊ ಅವರ್ ಇಂಟೆನ್ಷನ್ ಇಸ್ ಟು ಫೈಂಡ್ ಪ್ರಾಬಬಿಲಿಟಿ ಆಫ್ B. ಓಕೆ, ದಟ್ ಈಸ್ ಈಕ್ವಲ್ ಟು K. ಅಂದರೆ K ವ್ಯಾಲ್ಯೂ ಏನು ಬರುತ್ತೆ ಅಂತ ಕಂಡಿಡಿದ್ರೆ. A and B ಏನು ಕೊಟ್ಟಿದ್ದಾರೆ ಅವರು, A and B ಆರ್ ಇಂಡಿಪೆಂಡೆಂಟ್ ಇವಟ್ಸ್. ಅದು ಬರ್ಕೊಳ್ತೀನಿ ನೋಡಿ. A and B ಆರ್ independent events. Okay.
ಎ ಮತ್ತು ಏನಿದೆ ಬಿ ಆರ್ ಇಂಡಿಪೆಂಡೆಂಟ್ ಇವೆಂಟ್ಸ್, ಎ ಮತ್ತು ಬಿ ಇಂಡಿಪೆಂಡೆಂಟ್ ಇವೆಂಟ್ಸ್ ಆದಾಗ ಸೊ ವಿಚ್ ಮೀನ್ಸ್ ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ದಟ್ ಈಸ್ ಈಕ್ವಲ್ ಟು ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ದಟ್ ಈಸ್ ಈಕ್ವಲ್ ಟು ಪ್ರಾಬಬಿಲಿಟಿ ಆಫ್ ಎ ಇಂಟು ಪ್ರಾಬಬಿಲಿಟಿ ಆಫ್ ಬಿ. ಓಕೆ, ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ನೋಡಿ, ಎ ಇಂಟರ್ಸೆಕ್ಷನ್ ಬಿ ಏನಿದೆ ನಮಗೆ ದಟ್ ಈಸ್ 3/7 ಇದೆ, 3/7 ಬರ್ಕೊಳ್ಳಿ. ಪ್ರಾಬಬಿಲಿಟಿ ಆಫ್ ಎ ಎಷ್ಟಿದೆ, ಪ್ರಾಬಬಿಲಿಟಿ ಆಫ್ ಎ ದಟ್ ಈಸ್ 1/2. ಪ್ರಾಬಬಿಲಿಟಿ ಆಫ್ ಎ ಎಷ್ಟಿದೆ ನಮಗೆ ಇಸ್ ಈಕ್ವಲ್ ಟು ಬರುತ್ತೆ, ಪ್ರಾಬಬಿಲಿಟಿ ಆಫ್ ಎ ದಟ್ ಈಸ್ ಈಕ್ವಲ್ ಟು 1/2 ಬರ್ಕೊಳ್ಳಿ. ಅದೇ ಥರ ಪ್ರಾಬಬಿಲಿಟಿ ಆಫ್ ಬಿ ಎಷ್ಟು ಕೊಡ್ತಾರೆ, ಪ್ರಾಬಬಿಲಿಟಿ ಆಫ್ ಬಿ ನಮಗೆ ಎಷ್ಟು ಕೊಡ್ತಾರೆ, ಕೆ ಕೊಟ್ಟಿದ್ರೆ ರೇಟೆಡ್ ಕೆ. ಇದನ್ನು ಮಲ್ಟಿಪ್ಲೈ ಮಾಡಿ, ಕೆ 2ನ ಇಲ್ಲಿ ಮಲ್ಟಿಪ್ಲೈ ಮಾಡಿ ದಟ್ ಈಸ್ 2 3 ಎಷ್ಟಾಗುತ್ತೆ, 2 3 6 ಆಗುತ್ತೆ, 6/7. ಕೆ ವ್ಯಾಲ್ಯೂ ಎಷ್ಟು ಬಂತು, ಕೆ ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು 6/7. ಓಕೆ, ಅವ್ರು ಇದನ್ನೇ ಫೈಂಡ್ ಮಾಡಿ ಅಂತ ಹೇಳಿದ್ರು. ಓಕೆ, ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ 2 ಮಾರ್ಕ್ಸ್ ಬರುತ್ತೆ ನೋಡಿ, ಜಸ್ಟ್ ಬರ್ಕೊಳ್ಳಿ. Okay, so now we will go for next question. Next, ಇದು ಲಾಸ್ಟ್ ಕ್ವಶನ್ ಅನ್ಸುತ್ತೆ. ಓಕೆ, ಇನ್ನೂರು ಕ್ವಶನ್ ಇದೆ. ಓಕೆ, ಸೊ ಈ ಕ್ವಶನ್ ಸಾಲ್ವ್ ಮಾಡೋಣ. ಅವ್ರು ಏನು ಕೊಟ್ಟಿದ್ದಾರೆ, ಎ ಆ್ಯಂಡ್ ಬಿ. ಓಕೆ, ಎ ಆ್ಯಂಡ್ ಬಿ ಅವ್ರು ಏನು ಕೊಟ್ಟಿದ್ದಾರೆ, ಎ ಆ್ಯಂಡ್ ಬಿ ಆರ್ 2 ಇಂಡಿಪೆಂಡೆಂಟ್ ಇವೆಂಟ್ಸ್. ಓಕೆ, ದೆನ್ ಪ್ರೂವ್ ದಟ್ ಪ್ರಾಬಬಿಲಿಟಿ ಆಫ್ ಅಕರೆನ್ಸ್ ಆಫ್ ಅಟ್ ಲೀಸ್ಟ್ ಒನ್ ಆಫ್ ಎ ಆ್ಯಂಡ್ ಬಿ given by that is 1 minus p dash, 1 minus p dash probability of a dash and probability of b dash. ಇದನ್ನು ಕಂಡುಹಿಡಿದು ಅಟ್ಲೀಸ್ಟ್ ಒನ್ ಆಫ್ ದೇಮ್ ಅಂದ್ರೆ ಏನು. ಓಕೆ, ನಿಮ್ಗೆ ಅಟ್ಲೀಸ್ಟ್ ಒನ್ ಆಫ್ ದೇಮ್ ಅಂದ್ರೆ ಗೊತ್ತಿದ್ರೆ ನಿಮ್ಗೆ ಈಸಿಯಾಗಿ ಕ್ವಶನ್ ಸಾಲ್ವ್ ಮಾಡ್ತೀರಿ. ಓಕೆ, ನಾವು ಏನು ಕೊಟ್ಟಿದ್ರೆ ಟು ಪ್ರೂವ್ ಅಟ್ಲೀಸ್ಟ್ ಒನ್ ಆಫ್ ದೇಮ್ ಬಟ್ ಎ ಯೂನಿಯನ್ ಬಿ ಅಂತ ಅರ್ಥ. ಓಕೆ, ಎ ಅಥವಾ ಬಿ, ಅಟ್ಲೀಸ್ಟ್ ಎ ಅಥವಾ ಬಿ, ಅಟ್ಲೀಸ್ಟ್ ಒನ್ ಆಫ್ ದೆಮ್, ಎ ಅಥವಾ ಬಿ, ಅಟ್ಲೀಸ್ಟ್ ಒನ್ ಆಫ್ ದೆಮ್ ಇಸ್ ಎ ಯೂನಿಯನ್ ಬಿ ದಟ್ ಈಸ್ ಈಕ್ವಲ್ ಟು, ನಾನು ಏನು ಪ್ರೂವ್ ಮಾಡಬೇಕಂದ್ರೆ ಎ ಮೈನಸ್ ಪ್ರಾಬಬಿಲಿಟಿ ಆಫ್ ಎ ಡ್ಯಾಶ್ ಇಂಟು ಪ್ರಾಬಬಿಲಿಟಿ ಆಫ್ ಬಿ ಡ್ಯಾಶ್ ಅಂತ ಕಂಡುಹಿಡಬೇಕು. ಓಕೆ, ಸೊ ಅವ್ರು ಏನು ಕೊಟ್ಟಿದ್ದಾರೆ, ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್ ಇವೆಂಟ್ಸ್. ಓಕೆ, ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್ ಇವೆಂಟ್ಸ್. ಎ ಮತ್ತು ಬಿ ಏನು ಇಂಡಿಪೆಂಡೆನ್ಸ್ ಇವೆಂಟ್ಸ್, ದಟ್ ಈಸ್ ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ ನಮಗೆ, ಪ್ರಾಬಬಿಲಿಟಿ ಆಫ್ ಎ ಇಂಟು ಪ್ರಾಬಬಿಲಿಟಿ ಆಫ್ ಬಿ. ಓಕೆ, ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ದಟ್ ಈಸ್ ಈಕ್ವಲ್ ಟು ಏನಿರುತ್ತೆ, ಪ್ರಾಬಬಿಲಿಟಿ ಆಫ್ ಎ ಇಂಟು ಪ್ರಾಬಬಿಲಿಟಿ ಆಫ್ ಬಿ. ಇಷ್ಟು. ಓಕೆ, ಇಷ್ಟಿದೆ ಅದಲ್ಲ. ಓಕೆ, ನಾವು ಇದನ್ನು ಯೂಸ್ ಮಾಡ್ಕೊಂಡು ಇದನ್ನು ಪ್ರೂವ್ ಮಾಡ್ಬೇಕು. ನಾನು ಅದನ್ನು ಯೂಸ್ ಮಾಡ್ಕೋಬೇಕು ನಾವು. ಸೊ ಎ ಯೂನಿಯನ್ ಬಿ ನಾನು ಹೆಂಗೆ ಬರಿಬೋದು ಅಂದರೆ, ಪ್ರಾಬಬಿಲಿಟಿ ಎ ಯೂನಿಯನ್ ಬಿ ದಟ್ ಈಸ್ ಈಕ್ವಲ್ ಟು ಪ್ರಾಬಬಿಲಿಟಿ ಆಫ್ ಎ, ಇದು ಪ್ರಾಬಬಿಲಿಟಿ ಆಫ್ ಎ ಯೂನಿಯನ್ ಬಿ. ಪ್ರಾಬಬಿಲಿಟಿ ಆಫ್ ಎ ಯೂನಿಯನ್ ಬಿ ಕ್ಯಾನ್ ರೈಟ್ ಆಸ್ ಜಸ್ಟ್ ಇಂದ ಒಂದು ಫಾರ್ಮುಲಾ ಇದೆ, ದಟ್ ಈಸ್ ಪ್ರಾಬಬಿಲಿಟಿ ಆಫ್ ಎ ಪ್ಲಸ್ ಪ್ರಾಬಬಿಲಿಟಿ ಆಫ್ ಬಿ ಮೈನಸ್ ಪ್ರಾಬಬಿಲಿಟಿ ಆಫ್ ಏನು ಬರಿಬೋದು ನಾನು, ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಇದು ಫಾರ್ಮುಲಾ. ಓಕೆ, ಇದನ್ನ ಫರ್ದರ್ ಹೆಂಗೆ ಬರ್ತೀನಿ, ಪ್ರಾಬಬಿಲಿಟಿ ಆಫ್ ಎ ಹೆಂಗಿದ್ದು ಹಂಗೆ ಬರ್ಕೊಳ್ಳಿ. ಓಕೆ, ಪ್ಲಸ್ ಪ್ರಾಬಬಿಲಿಟಿ ಆಫ್ ಬಿ ಹೆಂಗಿದ್ದು ಹಂಗೆ ಬರ್ಕೊಳ್ಳಿ. ಇದು ಮೈನಸ್ ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಓಕೆ, ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಕ್ಯಾನ್ ರೈಟ್ ಆಸ್ ಪ್ರಾಬಬಿಲಿಟಿ ಆಫ್ ಎ ಇಂಟು ಪ್ರಾಬಬಿಲಿಟಿ ಆಫ್ ಬಿ ಬರೀಬೋದು. ಪ್ರಾಬಬಿಲಿಟಿ ಆಫ್ ಎ ಇಂಟು ಪ್ರಾಬಬಿಲಿಟಿ ಆಫ್ ಬಿ. ಈಗ ನೋಡಿ ಇವೆರಡರಲ್ಲಿ ಏನು ಕಾಮನ್ ಇದೆ, ಇವೆರಡರಲ್ಲಿ ನಮಗೆ ಪ್ರಾಬಬಿಲಿಟಿ ಆಫ್ ಬಿ ಕಾಮನ್ ಇದೆ, ಪ್ರಾಬಬಿಲಿಟಿ ಆಫ್ ಬಿ ಕಾಮನ್ ತಗೊಳ್ಳಿ. ಸೊ ನಮ್ಗೆ ಏನಾಗುತ್ತೆ, ಪ್ರಾಬಬಿಲಿಟಿ ಆಫ್ ಎ ಯು ರೈಟ್ ಆಸ್ ಇಟ್ ಈಸ್, ಇವೆರಡರಲ್ಲಿ ಪ್ರಾಬಬಿಲಿಟಿ ಆಫ್ ಬಿ ಕಾಮನ್ ಇದೆ, ಪ್ರಾಬಬಿಲಿಟಿ ಆಫ್ ಬಿ ಕಾಮನ್ ತಗೊಳ್ಳಿ. ಅವಾಗ ಏನು ಮಾಡುತ್ತೆ, ಇಲ್ಲಿ 1 ಮೈನಸ್ ಪ್ರಾಬಬಿಲಿಟಿ ಆಫ್ ಬಿ ಉಳಿತು. ಓಕೆ, 1 ಮೈನಸ್ ಪ್ರಾಬಬಿಲಿಟಿ ಆಫ್ ಎ ಉಳಿತು. ವೈ, ಬಿಕಾಸ್ ನಾನು ಬಿ ನ ಕಾಮನ್ ತಗೊಳ್ಳಿ. ಓಕೆ, 1 ಮೈನಸ್ ಏನು ಬರುತ್ತೆ, ಪ್ರಾಬಬಿಲಿಟಿ ಆಫ್ ಎ ಉಳಿತು, ಇಷ್ಟು ಬರ್ತದೆ. ನಾವು 1 ಮೈನಸ್ that 1 minus probability of A ಅಂದ್ರೆ ಏನು, so that is that 1 minus probability of A that is nothing but probability of A dash ಅಂತ ಅರ್ಥ. ಓಕೆ, probability of not A ಅಂತಾರೆ, ಅದನ್ನೇ ಇಲ್ಲಿ ಬರಿತೀನಿ ನಾವು. just see and this probability of A we can write as, ಇದನ್ನ ಹೆಂಗೆ ಬರಿಬೋದು ಅಂದ್ರೆ ಇದನ್ನ ಆ ಕಡೆ ಕಳಿಸಿ ಇದನ್ನ ಆ ಕಡೆ ಕಳಿಸಬೇಕು. ಸೊ ನಮಗೆ probability of A we can write as 1 minus probability of A dash. Okay, so 1 minus probability of A we can write as 1 minus probability of A dash ಅಂತ ಬರಿಬೋದು. ಓಕೆ, ಅದು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬರೆಯೋಣ ಅಂತ ಬೇಕಾದ್ರೆ ಸದ್ಯಕ್ಕೆ ಇದು ಬರ್ಕೊಳ್ಳೋಣ. probability of A plus probability of B dash B into ಇದೇನಾಗುತ್ತೆ, probability of ಏನಾಗುತ್ತೆ ನಮಗೆ probability of A dash. ಓಕೆ, ನಾವು probability of A ನ ಹೆಂಗೆ ಬರೀತೀನಿ ಅಂದ್ರೆ, ಓಕೆ, probability of A you can write as 1 minus probability of A dash. ಓಕೆ, ಇಲ್ಲಿ ಬರ್ತೀನಿ 1 minus probability of A you can write as 1 minus probability of A dash ಅಂತ ಬರೀಬೋದು. ಓಕೆ, ದಟ್ ಈಸ್ ಈ ಪ್ಲಸ್ ಇಲ್ಲೇನಿದೆ ನೋಡಿ, ಇಲ್ಲೇನಿದೆ ಪ್ರಾಬಬಿಲಿಟಿ ಆಫ್ ಎ ಇಂಟು ಪ್ರಾಬಬಿಲಿಟಿ ಆಫ್ ಎ ಡ್ಯಾಶ್. ಇವೆರಡರಲ್ಲಿ ಏನು ಕಾಮನ್ ಇದೆ, ಪ್ರಾಬಬಿಲಿಟಿ ಆಫ್ ಎ ಡ್ಯಾಶ್ ಕಾಮನ್ ಇದೆ ಅಲ್ಲ. ಓಕೆ, ಸೊ ನಾನು ಈ ಎರಡರಲ್ಲಿ ಪ್ರಾಬಬಿಲಿಟಿ ಆಫ್ ಎ ಡ್ಯಾಶ್ ಕಾಮನ್ ತೊಗೊಳ್ತೀನಿ.
ಓಕೆ. ಸೊ ಪ್ರಾಪರ್ಟಿ ಆಫ್ ಎ ಡ್ಯಾಶ್ ಕಾಮನ್ ತೊಗೊಂಡ್ರೆ ಏನು ಹೇಳ್ತೀನಿ ನೋಡಿ. ಸೊ ವಾಟ್ ನಾನು ಏನೇನು ತೊಗೊಳ್ತೀನಿ, ಪ್ರಾಪರ್ಟಿ ಆಫ್ ಎ ಡ್ಯಾಶ್ ಕಾಮನ್ ತೊಗೊಳ್ತೀನಿ. ಸೊ ಅದೇನಾಗುತ್ತೆ, ದಟ್ ಈಸ್ 1 ಮೈನಸ್ ಹೆಂಗಿದೆ, ಪ್ರಾಪರ್ಟಿ ಆಫ್ ಎ ಡ್ಯಾಶ್ ಕಾಮನ್ ತೊಗೊಳ್ಳಿ. ಪ್ರಾಪರ್ಟಿ ಆಫ್ ಎ ಡ್ಯಾಶ್ ಕಾಮನ್ ತೊಗೊಂಡಾಗ ಓಕೆ, ಅವಾಗ ಏನಾಗುತ್ತೆ, ಇಲ್ಲಿ ಮೈನಸ್ ಪ್ರಾಪರ್ಟಿ ಆಫ್ ಎ ಡ್ಯಾಶ್ ಕಾಮನ್ ತೊಗೊಳ್ತೀನಿ. ಅದಕ್ಕೋಸ್ಕರ ಏನಾಗುತ್ತೆ, ನಮಗೆ ಇದು 1 ಆಗುತ್ತೆ. ಓಕೆ, ಪ್ಲಸ್ 1 ಆಗುತ್ತೆ. ಮೈನಸ್ ಇದು ಏನಾಗುತ್ತೆ, ಪ್ಲಸ್ 1 ಆಗುತ್ತೆ. ಮೈನಸ್ ಪ್ರಾಪರ್ಟಿ ಆಫ್ ಎ ಡ್ಯಾಶ್ 1 ಕಾಮನ್ ತೊಗೊಳ್ತೀನಿ. ಇಲ್ಲಿ ನೋಡಿ ಎ ಡ್ಯಾಶ್ ಪ್ರಾಪರ್ಟಿ ಆಫ್ ಎ ಡ್ಯಾಶ್ ಕಾಮನ್ ತೊಗೊಳ್ತೀನಿ. ಇಲ್ಲಿ ಪ್ಲಸ್ ಇದು ಏನಾಗುತ್ತೆ ನಮಗೆ, ಇದು ನೋಡಿ ನಾನು ಮೈನಸ್ ಕಾಮನ್ ತೊಗೊಂಡ್ರೆ ಮೈನಸ್ ಇದು ಪ್ಲಸ್ ಆಗುತ್ತೆ, ಪ್ಲಸ್ ಇದು ಮಾಡಿ ಇವೆಲ್ಲದರಲ್ಲಿ ಇಷ್ಟರಲ್ಲಿ ಕಾಮನ್ ತೊಗೊಳ್ತೀನಿ. ಇಷ್ಟು ಪ್ರಾಪರ್ಟಿ ಆಫ್ ಎ ಡ್ಯಾಶ್ ಕಾಮನ್ ತೊಗೊಂಡ್ರೆ ಮೈನಸ್ ಪ್ರಾಪರ್ಟಿ ಆಫ್ ಎ ಡ್ಯಾಶ್ ಕಾಮನ್ ತೊಗೊಳ್ತೀನಿ. ಅವಾಗ ಏನು ಬೀಳುತ್ತೆ ನಮಗೆ ಇಲ್ಲಿ ಪ್ಲಸ್ 1 ಉಳಿಯುತ್ತೆ, ಇಲ್ಲಿ ಪ್ಲಸ್ ಇದು ಏನಾಗುತ್ತೆ ಮೈನಸ್ ಆಗುತ್ತೆ. ಪ್ರಾಪರ್ಟಿ ಆಫ್ ಎ ಡ್ಯಾಶ್ ಹೊರಗೆ ತೊಗೊಳ್ತೀನಿ. ವಾಟ್ ಯು ಲೆಫ್ಟ್ ವಿತ್ ಪ್ರಾಪರ್ಟಿ ಆಫ್ ಬಿ. ಓಕೆ, ಸೊ ಯು ನೋ ದಟ್ 1 ಮೈನಸ್ ಪ್ರಾಪರ್ಟಿ ಆಫ್ ಪಿ ಬಿ ಅಂದ್ರೆ ಏನು ಬರುತ್ತೆ, 1 ಮೈನಸ್ ದಟ್ ಈಸ್ 1 minus property of A dash, you write as it is. Okay, 1 minus property of P n barte, that is property of P dash. Okay, so you should know that this enagutte, that is 1 minus property of P, that is equal to enagutte namage property of P dash. Okay, ist for namge banta. So property of A union B, property of A union B, that is equal to ಏನು ಬರಿಬೋದು ಅಂದರೆ 1 minus property of A dash ಇಂಟು ಪ್ರಾಪರ್ಟಿ ಆಫ್ ಬಿ ಡ್ಯಾಶ್. ಓಕೆ, ಇಷ್ಟು ಸಾಲ್ವ್ ಮಾಡಿದ್ರೆ 2 ಮಾರ್ಕ್ಸ್ ಬರ್ತದೆ ನೋಡಿ. ಜಸ್ಟ್ ಬರ್ಕೊಳ್ಳಿ. ಓಕೆ, ಬೇಕಾದ್ರೆ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಏನಿದೆ ನಮಗೆ. ಸೊ ಅವ್ರು ಏನು ಕೊಟ್ಟಿದ್ದಾರೆ, ಅಟ್ಲೀಸ್ಟ್ ಒನ್ ಆಫ್ ಎ ಆ್ಯಂಡ್ ಬಿ ಅಂತ. ಅಟ್ಲೀಸ್ಟ್ ಒನ್ ಆಫ್ ದೆಮ್ ಅಂದರೆ ಎ ಯೂನಿಯನ್ ಬಿ ಅಂತ ಅರ್ಥ. ಎ ಯೂನಿಯನ್ ಬಿ ದಟ್ ಈಸ್ ಈಕ್ವಲ್ ಟು 1 ಮೈನಸ್ ಪಿ ಡ್ಯಾಶ್ ಆ್ಯಂಡ್ ಪಿ ಪ್ರಾಪರ್ಟಿ ಆಫ್ ಬಿ ಡ್ಯಾಶ್ ಕಂಡಿದೆ ಅಂತ ಹೇಳಿ. ಅದನ್ನ ಯೂನೋ ಫಾರ್ಮುಲಾ ದಟ್ ಈಸ್ ಎ ಯೂನಿಯನ್ ಬಿ ದಟ್ ಈಸ್ ಕೂಡ ಇಷ್ಟು ಬರ್ಕೊಂಡಿದ್ವಿ. ಆಮೇಲೆ ಏನು ಮಾಡ್ತೀನಿ, ಎ ಇಂಟರ್ಸೆಕ್ಷನ್ ಬಿ ಯಾಕೆ ಆಸ್ ಎ ಪ್ರಾಪರ್ಟಿ ಆಫ್ ಎ ಇಂಟು ಪ್ರಾಪರ್ಟಿ ಆಫ್ ಬಿ. ವೈ ಬಿಕಾಸ್ ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್ ಇವೆಂಟ್ಸ್. ಓಕೆ, ನೆಕ್ಸ್ಟ್ ಏನು ಮಾಡಿ, ಇವೆರಡರಲ್ಲಿ ಪ್ರಾಪರ್ಟಿ ಆಫ್ ಬಿ ಕಾಮನ್. ಪ್ರಾಪರ್ಟಿ ಆಫ್ ಬಿ ಕಾಮನ್ ತಗೊಳ್ಳಿ. 1 ಮೈನಸ್ ಬಿ ಪ್ರಾಪರ್ಟಿ ಆಫ್ ಎ ಬಂದು 1 ಮೈನಸ್ ಪ್ರಾಪರ್ಟಿ ಆಫ್ ಎ ಡ್ಯಾಶ್ ಬಿ ಎ ವಿ ಕ್ಯಾನ್ ರೈಟ್ ಆಸ್ ಪ್ರಾಪರ್ಟಿ ಆಫ್ ಎ ಡ್ಯಾಶ್ ಅಂತ ಬರೀಬೋದು. ಅದೇ ಥರ ಇದು ಹಂಗೆ ಬರ್ಕೊಂಡು ನೆಕ್ಸ್ಟ್ ಏನು ಮಾಡಿದ್ದೀನಿ, ಪ್ರಾಪರ್ಟಿ ಆಫ್ ಎನ ಹೆಂಗೆ ಬರ್ತೀನಿ, 1 ಮೈನಸ್ ಪ್ರಾಪರ್ಟಿ ಆಫ್ ಎ ಡ್ಯಾಶ್ ಅಂತ ಬರ್ತೀನಿ. ಆ ಥರ ಬರೀಬೋದು ನಾವು. ಓಕೆ, ಇಷ್ಟು ಅಂದರೆ ಹಿಂಗೆ ಬರ್ಬೋದು. ಇವೆರಡರಲ್ಲಿ ಪ್ರಾಪರ್ಟಿ ಆಫ್ ಎ ಡ್ಯಾಶ್ ಕಾಮನ್ ಇದೆ. ಓಕೆ, ನಾನು ಪ್ರಾಪರ್ಟಿ ಆಫ್ ಎ ಡ್ಯಾಶ್ ಅಷ್ಟೇ ತೊಗೊಂಡಿಲ್ಲ, ಮೈನಸ್ ಪ್ರಾಪರ್ಟಿ ಆಫ್ ಎ ಡ್ಯಾಶ್ ಕಾಮನ್ ತೊಗೊಂಡಿರಿ. ಮೈನಸ್ ಪ್ರಾಪರ್ಟಿ ಆಫ್ ಎ ಡ್ಯಾಶ್ ಕಾಮನ್ ತೊಗೊಂಡಾಗ ಇಲ್ಲಿ ಮೈನಸ್ ಇದ್ದೇನಾದ್ರೆ ಪ್ಲಸ್ ಆಗುತ್ತೆ, ಈ ಪ್ಲಸ್ ಇದ್ದೇನಾಗುತ್ತೆ ಮೈನಸ್ ಆಗುತ್ತೆ. ಪ್ರಾಪರ್ಟಿ ಆಫ್ ಎ ಡ್ಯಾಶ್ ಕಾಮನ್ ಉಳಿದಿದ್ದೇನಿಲ್ಲ ಪ್ರಾಪರ್ಟಿ ಆಫ್ ಬಿ, ಅದೇ ಬರುತ್ತೆ 1 ಮೈನಸ್ ಪ್ರಾಪರ್ಟಿ ಆಫ್ ಬಿ ವಿ ಕ್ಯಾನ್ ರೈಟ್ ಆಸ್ ಪ್ರಾಪರ್ಟಿ ಆಫ್ ಬಿ ಡ್ಯಾಶ್ ಅಂತ ಬರೀಬೋದು. ಓಕೆ, ಇಷ್ಟು ಸಾಲ್ವ್ ಮಾಡಿದ್ರೆ ನಿಮ್ಗೆ 2 ಮಾರ್ಕ್ಸ್ ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇದು ಲಾಸ್ಟ್ ಕ್ವಶನ್ ನೋಡಿ. ಲಾಸ್ಟ್ ಕ್ವಶನು. ಓಕೆ, ಸೊ ಇದು ಲಾಸ್ಟ್ ಕ್ವಶನು. ದ ಪ್ರಾಪರ್ಟಿ ಆಫ್ ಸಾಲ್ವಿಂಗ್ ಸ್ಪೆಸಿಫಿಕ್ ಪ್ರಾಬ್ಲಮ್ ಇಂಡಿಪೆಂಡೆಂಟ್ಲಿ ಎ ಆ್ಯಂಡ್ ಬಿ. ಓಕೆ, ಇಂಡಿಪೆಂಡೆಂಟ್ಲಿ ಸಾಲ್ವ್ ಮಾಡೋದು ಅಂತ ಹೇಳ್ತಿದ್ದಾರೆ. ಓಕೆ, ಸೊ ನಮ್ಗೆ ಇಂಡಿಪೆಂಡೆಂಟ್ಲಿ ರೆಸ್ಪೆಕ್ಟಿವ್ಲಿ ಇಂಡಿಪೆಂಡೆಂಟ್ ಅಂದರೆ ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್ ಇವೆಂಟ್ಸ್ ಅಂತ ಅರ್ಥ. ಓಕೆ, ನಮ್ಗೆ ಇಂಡಿಪೆಂಡೆಂಟ್ಲಿ ಇಫ್ ಬೋತ್ ಟ್ರೈಸ್ ಟು ಸಾಲ್ವ್ ದ ಪ್ರಾಬ್ಲಮ್ ಇಂಡಿಪೆಂಡೆಂಟ್ಲಿ ಫೈಂಡ್ ದ ಪ್ರಾಬಬಿಲಿಟಿ ಪ್ರಾಬ್ಲಮ್ ಇಸ್ ಸಾಲ್ವ್. ಅವನಾದ್ರೂ ಸಾಲ್ವ್ ಮಾಡೋದು, ಇದನ್ನು ಸಾಲ್ವ್ ಮಾಡೋದು. ಸೊ ಫಸ್ಟ್ ಬರ್ಕೊಳ್ಳಿ, ಪ್ರಾಪರ್ಟಿ ಆಫ್ ಎ ದಟ್ ಈಸ್ ಈಕ್ವಲ್ ಟು ಪ್ರಾಪರ್ಟಿ ಆಫ್ ಎ ದಟ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ನಮಗೆ, ಎಷ್ಟು ಕೊಟ್ಟಿದ್ದಾರೆ, ದಟ್ ಈಸ್ 1/2. ಎ ಸಾಲ್ವ್ ಮಾಡೋದು ಸ್ಪೆಸಿಫಿಕ್ ಎ ಸಾಲ್ವ್ ಮಾಡೋದು ಪ್ರಾಪರ್ಟಿ ಎಷ್ಟಿದೆ, 1/2 ಇದೆ. ಪ್ರಾಪರ್ಟಿ ಆಫ್ ಸಾಲ್ವಿಂಗ್ ಬಿ ಪ್ರಾಬ್ಲಮ್ ಸಾಲ್ವ್ ಬಿ ದಟ್ ಈಸ್ ಈಕ್ವಲ್ ಟು 1/3 ಆಗುತ್ತೆ. ಓಕೆ, ಇಫ್ ಬೋತ್ ಟ್ರೈ ಓಕೆ ಆ್ಯಂಡ್ ಎ. ಸೊ ನಮ್ಗೆ ಏನಾಗುತ್ತೆ, ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್. ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್ ಅಂತ ಬಂದಾಗ ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್. Okay, so property of A and B are independent. Independent ಅಂದಾಗ ಸೊ ನಮ್ಗೆ ಏನಾಗುತ್ತೆ, ಪ್ರಾಪರ್ಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ದಟ್ ಈಸ್ ಈಕ್ವಲ್ ಅಂದರೆ ಇಬ್ಬರು ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ ಏನು ಬರುತ್ತೆ, ಪ್ರಾಪರ್ಟಿ ಆಫ್ ಎ ಮಾಡಬೇಕು ಇಂಟು ಪ್ರಾಪರ್ಟಿ ಆಫ್ ಬಿ. ಪ್ರಾಪರ್ಟಿ ಆಫ್ ಎ ಇಂಟು ಪ್ರಾಪರ್ಟಿ ಆಫ್ ಬಿ. ಅವ್ರು ಏನು ಕೊಡಿದ್ರೆ, ಫೈಂಡ್ ದಿ ಇಫ್ ಪ್ರಾಬ್ಲಮ್ ಇಸ್ ಸಾಲ್ವ್. ಯಾರಾದ್ರೂ ಸಾಲ್ವ್ ಮಾಡಿ ನಮ್ಗೆ ಪ್ರಾಬ್ಲಮ್ ಸಾಲ್ವ್ ಆಗಬೇಕು. ಓಕೆ, ಆ ಥರ ಕೇಳಿದ್ರೆ ವಿಚ್ ಮೀನ್ಸ್ ಪ್ರಾಪರ್ಟಿ ಆಫ್ ಎ ಆರ್ ಅದು ಎ ಆರ್ ಬಿ, ಎ ಅಥವಾ ಸಾಲ್ವ್ ಮಾಡಿದ್ರೆ ಅಥವಾ ಬಿ ಆರ್ ಸಾಲ್ವ್ ಮಾಡಿ ಇದನ್ನ ಕಂಡುಹಿಡಿ. ಸೊ ವಿಚ್ ಮೀನ್ಸ್ ಏನು ಮಾಡೋದು, ಪ್ರಾಪರ್ಟಿ ಆಫ್ ಇದಕ್ಕೆ ಕಂಡುಹಿಡಬೇಕು ನಾವು, ಪ್ರಾಪರ್ಟಿ ಆಫ್ ಎ ಯೂನಿಯನ್ ಬಿ ಅಂತ ಅರ್ಥ. ಓಕೆ, ಪ್ರಾಪರ್ಟಿ ಆಫ್ ಎ ಯೂನಿಯನ್ ಬಿ ಕಂಡುಹಿಡಬೇಕು, ನಮ್ಗೆ ಫಾರ್ಮುಲಾ ಗೊತ್ತಿದೆ. ಓಕೆ, ಫಸ್ಟ್ ಇದೇನು ಪ್ರಾಪರ್ಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಕಂಡುಹಿಡ್ಕೊಂಡು ಪ್ರಾಪರ್ಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ದಟ್ ಈಸ್ ಈಕ್ವಲ್ ಟು ಪ್ರಾಪರ್ಟಿ ಆಫ್ ಎ ಎಷ್ಟಿದೆ ನಮಗೆ 1/2 ಇದೆ, 1/2 ಬರ್ಕೊಳ್ಳಿ 1/2. ಪ್ರಾಪರ್ಟಿ ಆಫ್ ಬಿ ಎಷ್ಟಿದೆ ನಮಗೆ 1/3 ಇದೆ, 1/3 ಬರ್ಕೊಳ್ಳಿ ದಟ್ ಈಸ್ 1/6 ಆಗುತ್ತೆ. ಪ್ರಾಪರ್ಟಿ ಆಫ್ ಎ ಆ್ಯಂಡ್ ಬಿ ಇಬ್ರು ಸಾಲ್ವ್ ಮಾಡೋ ಪ್ರಾಪರ್ಟಿ ಎಷ್ಟು, 1/6. ಓಕೆ, ನಮ್ಗೆ ಇವ್ ನೋಡಿದ್ರೆ ಎ ಯೂನಿಯನ್ ಬಿ ಕಂಡುಹಿಡಬೇಕು. ದಟ್ ಈಸ್ ಪ್ರಾಪರ್ಟಿ ಆಫ್ ಎ ಯೂನಿಯನ್ ಬಿ ದಟ್ ಈಸ್ ಈಕ್ವಲ್ ಟು ನಮಗೆ ಏನು ಬರುತ್ತೆ ಅಂದರೆ ನೆಕ್ಸ್ಟ್ ಪ್ರಾಪರ್ಟಿ ಆಫ್ ಎ ಪ್ಲಸ್ ಪ್ರಾಪರ್ಟಿ ಆಫ್ ಬಿ ಮೈನಸ್ ಆಫ್ ಪ್ರಾಪರ್ಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಇದು ಫಾರ್ಮುಲಾ.
ಓಕೆ, ಇದು ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ ಎಲ್ಲ. ಓಕೆ, ನಮ್ಗೆ ಏನಿದೆ ಪ್ರಾಪರ್ಟಿ ಆಫ್ ಎ ಎಷ್ಟಿದೆ, ನಮಗೆ ಪ್ರಾಪರ್ಟಿ ಆಫ್ ಎ ದಟ್ ಈಸ್ ಈಕ್ವಲ್ ಟು 1/2 ಇದೆ, 1/2 ಬರ್ಕೊಳ್ಳಿ. ಪ್ರಾಪರ್ಟಿ ಆಫ್ ಬಿ ಎಷ್ಟಿದೆ, 1/3 ಇದೆ, 1/3 ಬರ್ಕೊಳ್ಳಿ, ಮೈನಸ್ ಆಫ್ ಪ್ರಾಪರ್ಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಎಷ್ಟಿದೆ, ಎ ಇಂಟರ್ಸೆಕ್ಷನ್ ಬಿ ಎಷ್ಟು ಬಂದಿದೆ ನಮಗೆ, ದಟ್ ಈಸ್ 1/6 ಬಂದಿದೆ, 1/6 ಬರ್ಕೊಳ್ಳಿ. ನಾವು ಯು ಟೇಕ್ ದಿ LCM ಆಫ್ 2, 3 and 6. ಓಕೆ, 2, 3, 6 LCM ಏನಾಗುತ್ತೆ ನಮಗೆ 6 ಬರುತ್ತೆ, ಅದೇ ರೇಟ್ 6. 2, 3 LCM ಏನಾಗುತ್ತೆ, 2, 3, 6 LCM 6 ಆಗುತ್ತೆ. ಸೊ 2, 3 ಜ 6, 3, 2 ಜ 6, 6, 1 ಜ 6. ನಾವು ಇದನ್ನು ಸಾಲ್ವ್ ಮಾಡಿ ನಮಗೇನು 1 into 3 ಮಾಡಿದ್ರೆ 3 ಬರುತ್ತೆ, ಪ್ಲಸ್ 1 into 2 ಮಾಡಿದ್ರೆ 2 ಬರುತ್ತೆ, ಮೈನಸ್ 1 into 1 ಮಾಡಿದ್ರೆ 1 ಬರುತ್ತೆ. 3 plus 2 ಮಾಡಿದ್ರೆ ಎಷ್ಟಾಗುತ್ತೆ, 5 ಆಗುತ್ತೆ. 5 minus 1 ಮಾಡಿದ್ರೆ ಏನಾಗುತ್ತೆ ನಮಗೆ 4 ಆಗುತ್ತೆ. ವಾಟ್ ಯು ಲೆಫ್ಟ್ ವಿತ್ ಇಸ್ 4/6. 2, 2 ಜ 2, 3 ಜ. ಸೊ ವಾಟ್ ಯು ಲೆಫ್ಟ್ ವಿತ್ ಇಸ್ 2/3. ಸೊ ವಿಚ್ ಮೀನ್ಸ್ ಪ್ರಾಪರ್ಟಿ ಆಫ್ A union B that is equal to 2/3. Okay, so now illen bari probability of a problem is solved. Probability of problem is solved that is equal to ಎಷ್ಟು ನಮಗೆ probability of problem is solved ನಮಗೆ ಏನಾಗುತ್ತೆ that is 2/3. ಓಕೆ, ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ 2 ಮಾರ್ಕ್ಸ್ ಬರುತ್ತೆ. ಅವ್ರು ಏನು ಕೇಳಿದ್ರೆ ಪ್ರಾಬ್ಲಮ್ ಇಸ್ ಸಾಲ್ವ್ ಅಂದರೆ ಎ ಸಾಲ್ವ್ ಮಾಡೋದು ಅಥವಾ ಬಿ ಸಾಲ್ವ್ ಮಾಡೋದು. ಓಕೆ, ಅದನ್ನ ಎ ಯೂನಿಯನ್ ಬಿ ಅಂತ ಹೇಳ್ಕೊಂಡಿದ್ವಿ. ಇಂಡಿಪೆಂಡೆಂಟ್ ಇವೆಂಟ್ಸ್ ನಾವು ಏನು ಬರುತ್ತೆ ಡೈರೆಕ್ಟ್ ಆಗಿ. ಸೊ ಇಂಡಿಪೆಂಡೆಂಟ್ ಇವೆಂಟ್ಸ್ ಡೈರೆಕ್ಟ್ಲಿ ವಿ ಕ್ಯಾನ್ ರೈಟ್ ಆಸ್ ಎ ಇಂಟರ್ಸೆಕ್ಷನ್ ಬಿ ದಟ್ ಈಸ್ ಈಕ್ವಲ್ ಟು ಪ್ರಾಪರ್ಟಿ ಆಫ್ ಎ ಇಂಟು ಪ್ರಾಪರ್ಟಿ ಆಫ್ ಬಿ. ಓಕೆ, ದಟ್ ಈಸ್ ಅದನ್ನೇ ಪ್ರಾಪರ್ಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಕಂಡುಹಿಡಿದು ಅದನ್ನೇ ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಯು ನೋ ದ ಫಾರ್ಮುಲಾ ಪ್ರಾಪರ್ಟಿ ಆಫ್ ಎ ಯೂನಿಯನ್ ಬಿ ದಟ್ ಈಸ್ ಈಕ್ವಲ್ ಟು ಪ್ರಾಪರ್ಟಿ ಆಫ್ ಎ ಪ್ಲಸ್ ಪ್ರಾಪರ್ಟಿ ಆಫ್ ಬಿ ಮೈನಸ್ ಆಫ್ ಪ್ರಾಪರ್ಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಓಕೆ, ಇದನ್ನ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಷ್ಟು ಬರುತ್ತೆ. ಓಕೆ, ಇಷ್ಟು ನೋಡಿ, ಇಷ್ಟು ಕ್ವಶನ್ ನೀವು ಸಾಲ್ವ್ ಮಾಡಿಬಿಟ್ರೆ ಸಾಕು. ಇಷ್ಟು ಕ್ವಶನ್ ನೀಟಾಗಿ ನೀವು ಸಾಲ್ವ್ ಮಾಡಿ. ಪ್ರತಿಯೊಂದು ನಾವೇನು ಕಂಡಿದ್ದೀರಿ ಕಾನ್ಸೆಪ್ಟ್ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಏನೇನು ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಿ ಇನ್ನೊಂದ್ಸಲ ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ಇಫ್ ನಮಗೆ ಕಂಡೀಷನಲ್ ಪ್ರಾಪರ್ಟಿ ಆಫ್ ಎ ಓವರ್ ಬಿ ದಟ್ ಈಸ್ ಈಕ್ವಲ್ ಟು ನಾವೇನು ಬರುತ್ತೆ ಪ್ರಾಪರ್ಟಿ ಆಫ್ ನಮಗೆ ಎ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ಪ್ರಾಪರ್ಟಿ ಆಫ್ ಬಿ. ಅಂದ್ರೆ ಮೀನಿಂಗ್ ಏನಂದ್ರೆ ಬಿ ಇವೆಂಟ್ ಅನ್ನೋದು ಆಲ್ರೆಡಿ ಆಗಿದೆ, ಅದರಲ್ಲಿ ಎ ಇವೆಂಟ್ ಬರೋ ಚಾನ್ಸಸ್ ಎಷ್ಟು, ಬಿ ಇವೆಂಟ್ ಆಲ್ರೆಡಿ ಆಗಿದೆ, ಅದರಲ್ಲಿ ಅದನ್ನೇನು ಪ್ರಾಪರ್ಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ಪ್ರಾಪರ್ಟಿ ದಟ್ ಈಸ್ ಆಲ್ಸೋ ಈಕ್ವಲ್ ಟು ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ಎ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ಬಿ ಸೆಟ್. ಓಕೆ, ಇದು ಒಂದೇನು, ಇದು ಕಂಡೀಷನಲ್ ಪ್ರಾಪರ್ಟಿ ಆಫ್ ಎ ಬಿ. ಅದೇ ತರ ಏನಿದೆ ಮಲ್ಟಿಪ್ಲಿಕೇಶನ್ ಪ್ರಾಪರ್ಟಿ ಅಂದ್ರೆ ಪ್ರಾಪರ್ಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ದಟ್ ಈಸ್ ಈಕ್ವಲ್ ಟು, ಈಗ ಪ್ರಾಪರ್ಟಿ ಆಫ್ ಎ ಏನೋ ಇವೆಂಟ್ ಆಗ್ಬಿಟ್ಟಿದೆ ಅಂತ ಅನ್ಕೊಳ್ಳಿ, ಪ್ರಾಪರ್ಟಿ ಆಫ್ ಎ ಏನೋ ಇವೆಂಟ್ ಆಗ್ಬಿಟ್ಟಿದೆ. ದಿಸ್ ಇಸ್ ವಾಟ್ ಕಂಡೀಷನಲ್ ಪ್ರಾಪರ್ಟಿ. ಇದು ಮಲ್ಟಿಪ್ಲಿಕೇಶನ್ ಪ್ರಾಪರ್ಟಿ. multiplication probability. Okay, so multiplication is A and B. A ಅನ್ನೋದು ಇವೆಂಟ್ ಆಗ್ಬಿಟ್ಟಿದೆ ಅಂತ ಅನ್ಕೊಳ್ಳಿ, A intersection B, probability of A intersection B is equal to A ಇವೆಂಟ್ ಆಲ್ರೆಡಿ ಆಗಿದೆ, ಅದರಲ್ಲಿ A and ನೆಕ್ಸ್ಟ್ ಏನ್ ಮಾಡಬೇಕು, B ಇವೆಂಟ್ ಬರಬೇಕು. B ಇವೆಂಟ್ ಯಾವ್ದ್ರಲ್ಲಿ, ಓಕೆ, B ಇವೆಂಟ್ probability of B ಇವೆಂಟ್ ಓವರ್ A ಇವೆಂಟ್, ಅಂದ್ರೆ ಬಿಕಾಸ್ A ಇವೆಂಟ್ ಆಲ್ರೆಡಿ ಆಗ್ಬಿಟ್ಟಿದೆ ನಮಗೆ. ಸೊ ನಾವು ಇದರಲ್ಲಿ ಕಂಡುಹಿಡಬೇಕು, ಬಿ ಇವೆಂಟ್ ಕಂಡುಹಿಡಬೇಕು, ಇದರಲ್ಲಿ ಎ ಇವೆಂಟ್ ಇಂದ ಬಿ ಇವೆಂಟ್ ಕಂಡುಹಿಡಬೇಕು. ಇದು ಒಂದು ಫಾರ್ಮುಲಾ. ಇನ್ನೊಂದು ಏನು, ಪ್ರಾಪರ್ಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ದಟ್ ಈಸ್ ಈಕ್ವಲ್ ಟು, ಈಗ ಬಿ ಇವೆಂಟ್ ಆಗಿದೆ ಅಂತ ಅನ್ಕೊಳ್ಳಿ, ಬಿ ಇವೆಂಟ್ ಫಸ್ಟ್ಗೆ ಆಗ್ಬಿಟ್ಟಿದೆ, ಎ ಬಿ ಇವೆಂಟ್ ಅಂಡ್ ಏನು ಎ ಇವೆಂಟ್, ಬಿ ಇವೆಂಟ್ ಎದರಿಂದ ಕಂಡುಹಿಡಬೇಕು, ಎ ಇವೆಂಟ್ ಇಂದ. ಓಕೆ, ಪ್ರಾಪರ್ಟಿ ಆಫ್ ಎ ಇವೆಂಟ್ ಫ್ರಮ್ ವಾಟ್, ಬಿ ಇವೆಂಟ್. ವೈ, ಬಿಕಾಸ್ ಈ ಬಿ ಇವೆಂಟ್ ಆಲ್ರೆಡಿ ಆಗ್ಬಿಟ್ಟಿದೆ. ಓಕೆ, ಸೊ ದಟ್ ಈಸ್ ಆಗಿದ್ದ ಇವೆಂಟ್ ನಾವು, ಸೊ ಆಗಿದ್ದ ಇವೆಂಟ್ ಈ ಬಿ ಇವೆಂಟ್ ಆಲ್ರೆಡಿ ಆಗ್ಬಿಡುತ್ತೆ, ಎ ಇವೆಂಟ್ ಕಂಡುಹಿಡಬೇಕು, ಇದರಿಂದ ಬಿ ಇವೆಂಟ್, ಅದಕ್ಕೋಸ್ಕರ ಈ ತರ ಬಂದು. ಅದು ನೆಕ್ಸ್ಟ್ ಏನು ನಮಗೆ, ಸೊ ನೆಕ್ಸ್ಟ್ ಏನು, ಇಂಡಿಪೆಂಡೆಂಟ್ ಇವೆಂಟ್ಸ್. ಓಕೆ, ಇಂಡಿಪೆಂಡೆಂಟ್ ಇವೆಂಟ್ಸ್ ಅಂತ ಬಂದಾಗ, ಸೊ ಎರಡು ಇವೆಂಟ್ಸ್ ಇಂಡಿಪೆಂಡೆಂಟ್ ಇದೆ ಅಂತ ಲೆಟ್ ಅಸ್ ಕನ್ಸಿಡರ್ ಎ ಮತ್ತೆ ಬಿ ಆರ್, ಎ ಅಂಡ್ ಬಿ ಆರ್ ಇಂಡಿಪೆಂಡೆಂಟ್ ಇವೆಂಟ್ಸ್ ಅಂತ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಸೊ ವಿಚ್ ಮೀನ್ಸ್ ಪ್ರಾಪರ್ಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ದಟ್ ಈಸ್ ಈಕ್ವಲ್ ಟು ವಿ ಕ್ಯಾನ್ ರಿಟ್ ಆಸ್ ಪ್ರಾಪರ್ಟಿ ಆಫ್ ಎ into probability of B. ಇದು ಕಂಡೀಷನ್, probability of A into probability of B. Because independent events ಅಂದ್ರೆ, so A event does not affect on B event. Okay, A event ಏನಾರ ಆಗಲಿ B event ಮೇಲೆ ಏನು ಎಫೆಕ್ಟ್ ಬೀಳಲ್ಲ. Such type of events we called as independent events. Okay, ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ, ಸೊ ಇಷ್ಟು ನಿಮ್ಗೆ ಕಾನ್ಸೆಪ್ಟ್ ಕೊಟ್ಟಿದ್ರೆ ನೀವು 2 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ ಕ್ವಶನ್ ಅಲ್ಲಿ ಯಾವ ತರ ಕ್ವಶನ್ ಕೊಟ್ಟರು ಸಾಲ್ವ್ ಮಾಡಿ. ಇಷ್ಟು ಕಾನ್ಸೆಪ್ಟ್ ಗೊತ್ತಿದ್ರೆ ಸಾಕು ನಿಮಗೆ. ಸೊ 2 ಇವೆಂಟ್ಸ್ ಅಲ್ಲಿ ನಿಮ್ಗೆ ಯಾವ್ದಾರ 2 ಮಾರ್ಕ್ಸ್ ಅಲ್ಲಿ ಯಾವ್ದಾರ ಕ್ವಶನ್ ಕೊಟ್ಟರೆ ಸಾಲ್ವ್ ಮಾಡ್ತೀರಾ,
ಈಗ ನೋಡಿ ನಾನು ಫಸ್ಟ್ ಇಯರ್ದು ಮಾಡಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀನಿ, ಸೆಕೆಂಡ್ ಇಯರ್ ಮಾಡಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀನಿ. ನಿಮಗೆ ಎನ್ಯುವಲ್ ಎಕ್ಸಾಮ್ಗೆ ಒಳ್ಳೆ ಮಾರ್ಕ್ಸ್ ಸಿಗಬೇಕಂದ್ರೆ ಮಾಡಲ್ ಕ್ವಶನ್ ಪೇಪರ್ ಪ್ಯಾಟರ್ನ್ ನೋಡ್ಕೋಬೇಕು ನೀವು ಚೆನ್ನಾಗಿ. ಸೊ ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಮಾಡಲ್ ಪೇಪರು ನಿಮಗೆ ಲಿಂಕ್ ಹಾಕಿರ್ತೀನಿ, ಮಾಡಲ್ ಕ್ವಶನ್ ಪೇಪರ್. ಸೊ ನೀವು ಚೆನ್ನಾಗಿ ನಾನು ಪ್ರತಿಯೊಂದು ಕ್ವಶನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ, ಕಾನ್ಸೆಪ್ಟ್ ವೈಸ್ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ, ಸೊ ನೀವು ಅಲ್ಲಿಂದ ಮಾಡಲ್ ಕ್ವಶನ್ ಪೇಪರ್ಸ್ ನೋಡ್ಕೋಬಹುದು. ಈ ಕ್ವಶನ್ ಸಾಲ್ವ್ ಮಾಡಿದ್ರೆ ಸಾಕು. ಇಷ್ಟು ಕ್ವಶನ್ಸ್ ನೀವು ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿದ್ರೆ ನೀವು ಬೇರೆ ಯಾವ ಕ್ವಶನ್ಸ್ ಸಾಲ್ವ್ ಮಾಡೋದು ಬೇಕಾಗಿಲ್ಲ. ಪ್ರಾಬಬಿಲಿಟಿಯಿಂದ 2 ಮಾರ್ಕ್ಸ್. ನೆಕ್ಸ್ಟ್ ಏನು ಮಾಡೋಣ ಅಂದರೆ ನೆಕ್ಸ್ಟ್ ಪ್ರಾಬಬಿಲಿಟಿಯಿಂದ 5 ಮಾರ್ಕ್ಸ್ ಕ್ವಶನ್ಸ್, 5 ಮಾರ್ಕ್ಸ್ ಅಲ್ಲ 3 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಓಕೆ, ಅದು ಟೋಟಲ್ ಪ್ರಾಬಬಿಲಿಟಿ ಥಿಯರಮ್ ಮತ್ತೆ ಬೇಸ್ ಥಿಯರಮ್ ಮೇಲೆ 3 ಮಾರ್ಕ್ಸಿನ ಕ್ವಶನ್ಸ್ ಕೇಳ್ತಾರೆ. ಅದ್ರ ಮೇಲೆ ಕ್ವಶನ್ಸ್ ಸಾಲ್ವ್ ಮಾಡೋಣ. ನಾರ್ಮಲ್ ಆಗಿ ನೋಡಿ ಫಿಲ್ ಇನ್ ದ ಬ್ಲಾಂಕ್ಸ್ ಮತ್ತೆ MCQ ಇದ್ರ ಕಾನ್ಸೆಪ್ಟ್ ಮೇಲೆ, ಫಿಲ್ ಇನ್ ದ ಬ್ಲಾಂಕ್ಸ್ ಮತ್ತೆ MCQs ಈ ಕಾನ್ಸೆಪ್ಟ್ ಮೇಲೆನೆ ಕೇಳುತ್ತೆ, ಇದ್ರ ಮೇಲೆ ಕೇಳುತ್ತೆ. ಇಂಡಿಪೆಂಡೆಂಟ್ ಇವೆಂಟ್ಸು, ಮಲ್ಟಿಪ್ಲಿಕೇಶನ್ ಪ್ರಾಬಬಿಲಿಟಿ, ಕಂಡೀಷನಲ್ ಮಲ್ಟಿಪ್ಲಿಕೇಶನ್ ಪ್ರಾಬಬಿಲಿಟಿ ಮೇಲೆ ಕೇಳಲ್ಲ, ಕಂಡೀಷನಲ್ ಪ್ರಾಬಬಿಲಿಟಿ ಮತ್ತೆ ನಿಮ್ಗೆ ಏನಿರುತ್ತೆ ಇಂಡಿಪೆಂಡೆಂಟ್ ಇವೆಂಟ್ಸ್ ಇದ್ರ ಮೇಲೆನೆ ಕೇಳುತ್ತೆ. ಈ ಆರ್ಡರ್ ಮೇಲೆನೆ ನೀವು ನಮಗೆ MCQs ಮತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್ ಕೇಳೋದು. ಓಕೆ, ಸೊ ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ನೀವು ಸಾಲ್ವ್ ಮಾಡ್ಕೊಳ್ಳಿ. ಓಕೆ, ಸೊ ಥ್ಯಾಂಕ್ ಯು ಸೊ ಮಚ್.